ಯಾಕೆ ನಿನ್ನ ಟೀಮ್ನಲ್ಲಿರ್ತಕ್ಕಂಥ ಈ ಮೆಂಬರ್ ಆ ಮೆಂಬರ್ ಅವ್ರನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಕೂತ್ಕೊಳ್ತೀಯ? ದಿಸ್ ಕ್ಯಾಲ್ಕುಲೇಟಿಂಗ್ ಮೆಂಟ್ಯಾಲಿಟಿ, ಇಟ್ ಕ್ಯಾನ್ ಬಿ ವೈಸ್ ಇನ್ ದ ಸೈಟ್ ಆಫ್ ಪೀಪಲ್, ಬಟ್ ಇನ್ ದ ಸೈಟ್ ಆಫ್ ಗಾಡ್ ದಟ್ ಈಸ್ ಫುಲಿಶ್ನೆಸ್. ಲೋಕದ ದೃಷ್ಟಿಯಲ್ಲಿ ಅದು ತುಂಬ ಬುದ್ಧಿವಂತಿಕೆ ಇರ್ಬೋದು, ಆದರೆ ದೇವರ ದೃಷ್ಟಿಯಲ್ಲಿ ದಟ್ ಈಸ್ ಫೂಲಿಶ್ನೆಸ್. ಡೋಂಟ್ ಕ್ಯಾಲ್ಕುಲೇಟ್, ಜಸ್ಟ್ ರಿಲೀಸ್ ದ ನೇಚರ್ ಆಫ್ ಕ್ರೈಸ್ಟ್ ಥ್ರೂ ಯು. ಯು ಆರ್ ದ ಟೆಂಪಲ್ ಆಫ್ ಗಾಡ್. ನಿನ್ನ ದೇವರ ಆಲಯ. ವಾಟ್ ಶುಡ್ ಕಮ್ ಔಟ್ ಆಫ್ ದ ಟೆಂಪಲ್ ಆಫ್ ಗಾಡ್? ದೇವರ ಆಲಯದಿಂದ ಏನು ಬರಬೇಕು? ದೇವರು ಬರಬೇಕು. ದ ಪ್ರೆಸೆನ್ಸ್ ಆಫ್ ಗಾಡ್ ಶುಡ್ ಕಮ್ ಔಟ್ ಆಫ್ ದ ಟೆಂಪಲ್ ಆಫ್ ಗಾಡ್. ದೇವರ ಆಲಯದಿಂದ ದೇವರ ಸಾನ್ನಿಧ್ಯ ಹೊರಗಡೆ ಬರಬೇಕು. ಹಳೆ ಒಡಂಬಡಿಕೆಯಲ್ಲಿ ದೇವರ ಸಾನ್ನಿಧ್ಯದಿಂದ, ದೇವರ ಆಲಯದಿಂದ ಏನು ಹೊರಗಡೆ ಬರ್ತಾಯಿತ್ತು? ದೇವರ ತೇಜಸ್ ಹೊರಗಡೆ ಬರ್ತಾಯಿತ್ತು. The glory of God was coming out of the temple. Now you are the temple of the new covenant. ಹೊಸ ಒಡಂಬಡಿಕೆ ದೇವರ ಮಂದಿರಗಳು ನೀವು ಆಗಿದ್ದೀವಿ. ನಮ್ಮ ಒಳಗಡೆಯಿಂದ ಏನು ಹೊರಗಡೆ ಬರಬೇಕು? The glory of God should come out. What is that glory of God means? The love of God. ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತಲೂ ಉತ್ತಮವಾದದ್ದು ಯಾವುದು ಅಂದರೆ ಯೇಸುಸ್ವಾಮಿಯ ಜೊತೆಯಲ್ಲಿ ಇರುವಂತಹ ಒಂದು ಸಮಯವಾಗಿದೆ. ಎಲ್ಲಕ್ಕಿಂತಲೂ ಉತ್ತಮವಾದದ್ದು, ಎಲ್ಲಕ್ಕಿಂತಲೂ ಅಮೂಲ್ಯವಾದದ್ದು ಅದೇನೆ. ಆದ್ದರಿಂದ ಈಗ ನಾವು ಏನಿದ್ದೀವೋ, ಇಲ್ಲಿ ಒಟ್ಟಾಗಿ ಸೇರಿದ್ದೀವೋ, ಇದು ಬಹಳ ಉತ್ತಮವಾದ ಒಂದು ಸಮಯ. ಯಾಕೆ ಅಂದರೆ ನಾವು ಯೇಸುಸ್ವಾಮಿಯ ಜೊತೆಯಲ್ಲಿ ಇದ್ದೀವಿ. ಇದ್ದೀರಾ? ನಂಬಿಕೆ ಇದೆಯಾ? ಓಕೆ. ಯಾವ ರೀತಿ ಮಾರ್ತಾ ಮತ್ತು ಮರಿಯಳ ಮನೆಗೆ ಯೇಸುಸ್ವಾಮಿ ಬಂದಾಗ ಮಾರ್ತಾಳು ಕಂಪ್ಲೇಂಟ್ ಮಾಡ್ತಾಳೆ. ಕಂಪ್ಲೇಂಟ್ ಮಾಡುವಾಗ ಯೇಸುಸ್ವಾಮಿ ಒಂದು ಮಾತು ಹೇಳ್ತಾರೆ. ಲೂಕ್ ಚಾಪ್ಟರ್ 10 ವರ್ಸ್ 41. ಲೂಕ 10:41 ಯೇಸುಸ್ವಾಮಿ ಹೇಳುವ ಮಾತು, ಮರಿಯಳು ಉತ್ತಮವಾದದ್ದನ್ನು ಆರಿಸಿಕೊಂಡಿದ್ದಾಳೆ. ಮೇರಿ ಹ್ಯಾಸ್ ಚೋಸನ್ ದ ಬೆಟರ್ ಥಿಂಗ್. ಮರಿಯಳು ಉತ್ತಮವಾದದ್ದನ್ನು ಆರಿಸಿಕೊಂಡಿದ್ದಾಳೆ. ನಮ್ಮ ಜೀವನದಲ್ಲೂ ಕೂಡ ನಾವು ಉತ್ತಮವಾದದ್ದನ್ನು ಆರಿಸ್ಕೋಬೇಕು. ಉತ್ತಮವಾಗಿರೋದು ತನ್ನಷ್ಟಕ್ಕೆ ತಾನೇ ಬರೋದಿಲ್ಲ. ಕೆಟ್ಟದ್ದು ತನ್ನಷ್ಟಕ್ಕೆ ತಾನೇ ಬರುತ್ತೆ. ಕೆಟ್ಟದ್ದನ್ನು ಅಥವಾ ಲೋಕವನ್ನು ಯಾರು ಆರಿಸ್ಕೊಳ್ಳೋದು ಬೇಕಾಗಿಲ್ಲ. ಬೈ ಡಿಫಾಲ್ಟ್ ಆಗಿ ಬಂದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಕಾಯಿಲೆ ಅನ್ನೋದು ಅದರಷ್ಟಕ್ಕೆ ಅದೇ ಬಂದ್ಬಿಡುತ್ತೆ. ಆದರೆ ಸೌಖ್ಯ ಅನ್ನೋದು ನಾವು ಆರಿಸ್ಕೋಬೇಕಾಗುತ್ತೆ. ನಾವು ಡಾಕ್ಟ್ರನ್ನ ಭೇಟಿ ಆಗಬೇಕಾಗುತ್ತೆ, ಮೆಡಿಸಿನ್ ತಗೋಬೇಕಾಗುತ್ತೆ, ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಅಜ್ಞಾನ ಅನ್ನೋದು ತನ್ನಷ್ಟಕ್ಕೆ ತಾನೇ ಬಂದ್ಬಿಡುತ್ತೆ. ಜ್ಞಾನ ಅನ್ನೋದು ನಾವು ಆರಿಸ್ಕೋಬೇಕಾಗುತ್ತೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ಕೂಡ, ಯಾವುದೇ ತೆಗೆದುಕೊಳ್ಳಿ, ಯಾವುದೇ ವಿಷಯ ತೆಗೆದುಕೊಳ್ಳಿ, ಪಾಪನೇ ತೆಗೆದುಕೊಳ್ಳಿ. ಪಾಪ ಅನ್ನೋದು ತನ್ನಷ್ಟಕ್ಕೆ ತಾನೇ ಬಂದ್ಬಿಡುತ್ತೆ. ಬೈ ಡಿಫಾಲ್ಟ್ ನಮ್ಮಿಂದ ಬರುತ್ತದು. ಆದರೆ ಆ ಪಾಪ ಕ್ಷಮೆ ಅಂತಕ್ಕಂಥದ್ದು, ಪಾಪದಿಂದ ಮುಕ್ತಿ ಅಂತಕ್ಕಂಥದ್ದು ತನ್ನಷ್ಟಕ್ಕೆ ತಾನೇ ಬರೋದಿಲ್ಲ. ಅದನ್ನು ನಾವು ಆರಿಸ್ಕೋಬೇಕು. ಅದೇ ರೀತಿಯಲ್ಲಿ ಲೋಕ, ಪಿಶಾಚಿ, ಪಾಪ, ಕೆಟ್ಟದ್ದು ಇದನ್ನು ನಾವು ಆರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಅದನ್ನು ಹಾಗೆ ಬಂದ್ಬಿಡುತ್ತದೆ, ಅದರಷ್ಟಕ್ಕೆ ಅದೇ ಬರುತ್ತೆ. ಈ ಲೋಕದಲ್ಲಿ ನಾವು ಜೀವಿಸುವಾಗ ತನ್ನಷ್ಟಕ್ಕೆ ತಾನೇ ಬಂದು ಸೇರ್ಕೊಬಿಡುತ್ತೆ. ಆದರೆ ಒಳ್ಳೆಯದನ್ನು, ಯೇಸುವನ್ನು, ನಿತ್ಯ ಜೀವವನ್ನು, ಪಾಪಕ್ಷಮೆಯನ್ನು, ಸಮಾಧಾನವನ್ನು, ದೇವರ ಜ್ಞಾನವನ್ನು, ದೈವ ಭಯವನ್ನು ನಾವು ಆರಿಸ್ಕೊಂಡ್ರೆ ಮಾತ್ರ ನಮಗೆ ಸಿಗುತ್ತೆ. ಇವತ್ತು ಉತ್ತಮವಾದದ್ದನ್ನು ಆರಿಸಿಕೊಳ್ಳಿಕ್ಕೋಸ್ಕರ ನಾವಿಲ್ಲಿ ಒಟ್ಟಾಗಿ ಸೇರಿದ್ದೀವಿ. ನಾವು ಆರಿಸ್ಕೋಬೇಕು. ಯು ಮಸ್ಟ್ ಚೂಸ್ ದ ಬೆಟರ್ ಥಿಂಗ್. ಜೀಸಸ್ ಸೇಸ್ ಓನ್ಲಿ ಒನ್ ಥಿಂಗ್ ಈಸ್ ನೀಡ್ಫುಲ್ ಫಾರ್ ಯು. ಯೇಸು ಹೇಳ್ತಾರೆ, ನಿನಗೆ ಅಗತ್ಯವಾದದ್ದು ಒಂದೇ ಒಂದು ಅಗತ್ಯವಾದದ್ದು. ಕೀರ್ತನೆಗಳ ಪುಸ್ತಕ 27ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ, ಸಾಮ್ 27 ವರ್ಸ್ 4 ವಿ ಕ್ಯಾನ್ ಸಿ. ಅಲ್ಲಿ ದಾವಿದ ಹೇಳ್ತಾನೆ, ಏನು ಹೇಳ್ತಾನೆ? ಒನ್ ಥಿಂಗ್ ಐ ಆಸ್ಕ್ಡ್ ಆಫ್ ದ ಲಾರ್ಡ್ ದಟ್ ಐ ವಿಲ್ ಸೀಕ್ ಆಫ್ಟರ್. ವಾಟ್ ಇಸ್ ದ್ಯಾಟ್ ಒನ್ ಥಿಂಗ್? ಟು ಲಿವ್ ಇನ್ ದ ಹೌಸ್ ಆಫ್ ದ ಲಾರ್ಡ್ ಆಲ್ ದ ಡೇಸ್ ಆಫ್ ಮೈ ಲೈಫ್, ಟು ಬಿಹೋಲ್ಡ್ ದ ಬ್ಯೂಟಿ ಆಫ್ ದ ಲಾರ್ಡ್ ಆ್ಯಂಡ್ ಟು ಇನ್ಕ್ವೈರ್ ಇನ್ ಹಿಸ್ ಟೆಂಪಲ್. ನೋಡಿ ಎಷ್ಟು ಚೆನ್ನಾಗಿದೆ ವಾಕ್ಯ.
ನಾನೊಂದನ್ನು ಕೋರಿದೆ ಪ್ರಭುವಿನಿಂದ, ನಾನು ಅದನ್ನೇ ನಿರೀಕ್ಷಿಸಿದೆ ಆತನಿಂದ. ಏನನ್ನು ಕೋರಿದರು? ಅವರ ಆಸೆ ಏನಾಗಿತ್ತು? ವಾಸಿಸಬೇಕು ಜೀವಮಾನವೆಲ್ಲ ನಾನಾತನ ಮಂದಿರದಲ್ಲಿ, ನಾ ತಲ್ಲೀನನಾಗಬೇಕು ಅಲ್ಲಾತನ ಪ್ರಸನ್ನತೆಯಲ್ಲಿ. ದೇವರ ಒಂದು ಸಾನ್ನಿಧ್ಯದಲ್ಲಿ, ದೇವರ ಜೊತೆಯಲ್ಲಿ ನಾನು ಜೀವಿಸಬೇಕು. ಇದು ಅವರ ಆಸೆಯಾಗಿತ್ತು. ಅದನ್ನೇ ಅವರು ಬಯಸಿದರು, ಅದನ್ನೇ ಅವರು ಕೇಳಿದರು ಮತ್ತು ನಿರೀಕ್ಷಿಸಿದರು. ಇವತ್ತು ನಮ್ಮ ನಿರೀಕ್ಷೆ ಏನಾಗಿದೆ? ನಾವು ದೇವರಿಂದ ಬಯಸ್ತೀವಿ, ದೇವರನ್ನು ಅಲ್ಲೇ ಬಯಸೋದು. ನಾವು ದೇವರ ಸಾನ್ನಿಧ್ಯದಲ್ಲಿ ಇರೋದನ್ನು ಬಯಸೋದಕ್ಕಿಂತ ಹೆಚ್ಚಾಗಿ ನಾವು ಬಯಸೋದೇನು ಗೊತ್ತಾ? ನಾವು ದೇವರಿಂದ ಅನೇಕ ಆಶೀರ್ವಾದಗಳನ್ನು ಬಯಸ್ತೀವಿ, ಅದನ್ನೇ ನಿರೀಕ್ಷಿಸ್ತೀವಿ. ಇನ್ನೂ ಸಿಕ್ಕಿಲ್ವಲ್ಲ, ಇನ್ನೂ ಸಿಕ್ಕಿಲ್ವಲ್ಲ, ಇನ್ನೂ ಬಂದಿಲ್ವಲ್ಲ. ಈ ರೀತಿಯಲ್ಲಿ ನಾವು ಏನನ್ನೋ ಬಯಸಿ ನಿರೀಕ್ಷಿಸ್ತಾ ಬದುಕ್ತೀವಿ. ಹಾಗಾದರೆ ಅದೆಲ್ಲ ತಪ್ಪ ಅಂತ ಕೇಳಿದರೆ ಅದು ಯಾವುದು ತಪ್ಪಲ್ಲ, ಆದರೆ ಅದು ನಮಗೆ ತೃಪ್ತಿ ಕೊಡೋದಿಲ್ಲ. ಅದು ಯಾವುದು ನಮಗೆ ತೃಪ್ತಿ ಕೊಡೋದಿಲ್ಲ. ನಿಜವಾಗಲೂ ನಮಗೆ ತೃಪ್ತಿ ಕೊಡೋದು ಯಾವುದು ಕೇಳಿದರೆ ದೇವರ ಸಾನ್ನಿಧ್ಯ. ಓನ್ಲಿ ಪ್ರೆಸೆನ್ಸ್ ಆಫ್ ಗಾಡ್, ಪ್ರೆಸೆನ್ಸ್ ಆಫ್ ಜೀಸಸ್ ವಿಲ್ ಸ್ಯಾಟಿಸ್ಫೈ ಅಸ್, ನಥಿಂಗ್ ಎಲ್ಸ್. ಓನ್ಲಿ ದ ಪ್ರೆಸೆನ್ಸ್ ಆಫ್ ಜೀಸಸ್. ದೇವರ ಸಾನ್ನಿಧ್ಯ ನಮ್ಮನ್ನು ಯಾವಾಗಲೂ ಕೂಡ ತೃಪ್ತರನ್ನಾಗಿ ಇರಿಸುತ್ತೆ. ಯಾರೆಲ್ಲ ಜೀವನದಲ್ಲಿ ಸಂತೃಪ್ತಿ ಹುಡುಕ್ತಾ ಇದ್ದೀರಾ? ಹೌ ಮೆನಿ ಆಫ್ ಯು ಆರ್ ಸರ್ಚಿಂಗ್ ಫಾರ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಯುವರ್ ಲೈಫ್? ಓನ್ಲಿ ಒನ್ ಥಿಂಗ್ ಕ್ಯಾನ್ ಸ್ಯಾಟಿಸ್ಫೈ ಯು, ದಟ್ ಈಸ್ ದ ಪ್ರೆಸೆನ್ಸ್ ಆಫ್ ಜೀಸಸ್ ಇನ್ ಯುವರ್ ಹಾರ್ಟ್. ನಮ್ಮ ಹೃದಯದಲ್ಲಿ, ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಸಾನ್ನಿಧ್ಯ ಅನುಭವಿಸ್ಲಿಕ್ಕಾದರೆ ಅದು ಮಾತ್ರನೇ ನಮಗೆ ನಿಜವಾದ ಸಂತೃಪ್ತಿ, ನಿಜವಾದ ಒಂದು ಸಂತೋಷ ನಮಗೆ ಕೊಡಲಿಕ್ಕಾಗುತ್ತೆ. ದಾವೀದನಿಗದು ಗೊತ್ತಿತ್ತು. ದಾವೀದನಿಗದು ಗೊತ್ತಿದ್ದರಿಂದ ಅವನು ಅದನ್ನೇ ಬಯಸಿದ, ಅದನ್ನೇ ನಿರೀಕ್ಷಿಸಿದ. ಖಂಡಿತ ದೇವರು ಅವನಿಗೆ ಕೊಟ್ಟರು. ಆ ಸಾನ್ನಿಧ್ಯದ ಸೌಭಾಗ್ಯವನ್ನು ದೇವರು ದಾವೀದನಿಗೆ ಅನುಗ್ರಹಿಸಿದರು. ಅದೇ ರೀತಿಯಲ್ಲಿ ದಾವೀದನ ಹಾಗೆ ಹುಡುಕುವ, ನಿರೀಕ್ಷಿಸುವ ಪ್ರತಿಯೊಬ್ಬರಿಗೂ ಕೂಡ ದೇವರು ಅದನ್ನು ಕರುಣಿಸ್ತಾರೆ. ಆದರೆ ಹುಡುಕದೇ ಇರುವವರಿಗೆ ಖಂಡಿತವಾಗಲೂ ಸಿಗಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ಹುಡುಕುವ ಪ್ರತಿಯೊಬ್ಬನಿಗೂ ಸಿಗುವುದು. ದೋಸ್ ಹೂ ವಿಲ್ ಸೀಕ್ ವಿಲ್ ಫೈಂಡ್ ಅಂತ ಹೇಳ್ತಾರೆ. ಯೆರೆಮೀಯ 29:13 ಹೇಳ್ತಾರೆ, ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನೀವು ನನ್ನನ್ನು ಕಂಡುಕೊಳ್ಳುವಿರಿ. ಯಾರು ಕಂಡುಕೊಳ್ತಾರಂತೆ? ಮನಪೂರ್ವಕವಾಗಿ ಅವರನ್ನು ಹುಡುಕುವವರು ಅವರನ್ನು ಕಂಡುಕೊಳ್ತಾರೆ. ಇವತ್ತು ನಾವು ದೇವರನ್ನು, ಯೇಸುವನ್ನು, ದೇವರ ಸಾನ್ನಿಧ್ಯವನ್ನು ನಾವು ಕಂಡುಕೋಬೇಕಾಗಿರೋದು ಎಲ್ಲಿ ಅಂದರೆ ನಮ್ಮ ಹೃದಯದಲ್ಲಿ, ನಮ್ಮ ಒಳಗಡೆ ಕಂಡುಕೊಳ್ಳಿಕ್ಕಾಗುತ್ತೆ. ನಾವು ದೇವಾಲಯದಲ್ಲಿ ದೇವರ ಸಾನ್ನಿಧ್ಯ ಹುಡುಕೋ ಅವಶ್ಯಕತೆ ಇಲ್ಲ. ದಾವೀದ ಹೇಳಿದ ಹಾಗೆ, ನಿನ್ನ ಮಂದಿರದಲ್ಲಿ ವಾಸಿಸಬೇಕು ಅಲ್ಲ. ಹೊಸ ಒಡಂಬಡಿಕೆಯಲ್ಲಿ ನಾವೇ ದೇವರ ಮಂದಿರಗಳಾಗಿದ್ದೇವೆ. ದೇವರು ನಮ್ಮಲ್ಲಿ ವಾಸವಾಗಿದ್ದಾರೆ. ನಮ್ಮಲ್ಲಿ ವಾಸವಾಗಿರುವ ದೇವರಲ್ಲಿ ನಾನು ವಾಸವಾಗಬೇಕೀಗ. ದೇವರು ನಮ್ಮಲ್ಲಿ ವಾಸವಾಗಿದ್ದಾರೆ, ಆ ದೇವರಲ್ಲಿ ನಾನು ವಾಸವಾಗಬೇಕು. ಅಥವಾ ನನ್ನಲ್ಲಿರುವ ದೇವರ ಸಾನ್ನಿಧ್ಯವನ್ನು ನಾನು ಕಾಣಬೇಕು. ಐ ನೀಡ್ ಟು ಸೀ ದ ಪ್ರೆಸೆನ್ಸ್ ಆಫ್ ಗಾಡ್ ವಿದಿನ್ ಮೀ. ಐ ನೀಡ್ ಟು ಎಕ್ಸ್ಪೀರಿಯನ್ಸ್ ದ ಪ್ರೆಸೆನ್ಸ್ ಆಫ್ ಗಾಡ್ ವಿದಿನ್ ಮೀ. ಇದನ್ನು ನಾವು ಹುಡುಕಬೇಕು. ಇದಕ್ಕಾಗಿ ನಾವು ತವಕ ಪಡಬೇಕು, ಇದಕ್ಕಾಗಿ ನಾವು ಆಸೆ ಪಡಬೇಕು. ಖಂಡಿತವಾಗಲೂ ನಾವು ಆ ರೀತಿಯಲ್ಲಿ ಜೀವಿಸುವಾಗ ಆಗುವಂಥ ರಿಸಲ್ಟ್ ನೋಡಿ, ಇದೇ ಅಧ್ಯಾಯದಲ್ಲಿ ಹೇಳ್ತಾರೆ, 3ನೇ ವಾಕ್ಯ, 3 ಮತ್ತು 5ನೇ ವಾಕ್ಯ ಎಷ್ಟು ಚೆನ್ನಾಗಿದೆ ನೋಡಿ. Though an army encamp against me, my heart shall not fear. Though war rise up against me, yet I will be confident. ನನ್ನ ಸುತ್ತಲೂ ಸೇನೆ ಆವರಿಸಿದರೂ ಕೂಡ ನಾನು ಧೈರ್ಯವಾಗಿರ್ತೀನಿ, ನಾನು ಭಯಪಡೋದಿಲ್ಲ, ಎದೆಗುಂದೋದಿಲ್ಲ. ಸಮರಕ್ಕೆ ಎರಗಿದರೂ ನಾನು ಭರವಸೆಯಿಂದ ಇರ್ತೀನಿ. ಕಾರಣ ಏನು?
ಜ್ಞಾನೋಕ್ತಿ 21:31 ವಾಕ್ಯ ಹೇಳುತ್ತೆ. ಪ್ರೋಬ್ಸ್ 21:31. ಜ್ಞಾನೋಕ್ತಿಗಳ ಪುಸ್ತಕ 21ನೇ ಅಧ್ಯಾಯ 31ನೇ ವಾಕ್ಯ. ಯುದ್ಧಕ್ಕಾಗಿ ಸನ್ನದ್ಧ ಆಗಿರಬಹುದು, ಸಿದ್ಧವಾಗಿರಬಹುದು, ಬಂದಿರಬಹುದು. ಅಶ್ವಬಲ ಅಂದರೆ ಕುದುರೆ ಬಲಗಳು ಯುದ್ಧಕ್ಕಾಗಿ ಬಂದಿರಬಹುದು. ಜಯ ಸಿಗುವುದಾದರೂ ಸರ್ವೇಶ್ವರನಿಂದ. ಯುದ್ಧಕ್ಕಾಗಿ ಆರ್ಮಿ ಬಂದಿರಬಹುದು, ನಿಮಗೆ ವಿರುದ್ಧವಾಗಿ ದೊಡ್ಡ ಆರ್ಮಿ ಯುದ್ಧ ಮಾಡಲಿಕ್ಕೋಸ್ಕರ ಬಂದಿರಬಹುದು. ಡೋಂಟ್ ವರಿ. ಬಟ್ ಜಯ ಸಿಗುವುದು ನಿನ್ನ ಕುದುರೆಗಳಿಂದ ಅಲ್ಲ, ನಿನ್ನ ಸೇನಾ ಬಲದಿಂದ ಅಲ್ಲ, ಸರ್ವೇಶ್ವರನ ಶಕ್ತಿಯಿಂದ. ಇಟ್ ಈಸ್ ನಾಟ್ ಬೈ ಮೈಟ್ ನಾಟ್ ಬೈ ಪವರ್ ಬಟ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಯು ವಿಲ್ ಹ್ಯಾವ್ ದ ವಿಕ್ಟರಿ. ಜಯ ಸಿಗುವುದು ಸರ್ವೇಶ್ವರನಿಂದ, ಕುದುರೆಯಿಂದ ಅಲ್ಲ. ಎಷ್ಟೋ ಬಾರಿ ನಮ್ಮ ಜೀವನದಲ್ಲಿ ನಮಗೆ ಸಮಾಧಾನ ಸಿಗೋದು, ನಮಗೆ ಸಂತೃಪ್ತಿ ಸಿಗುವುದು, ಅಥವಾ ನಮಗೆ ಒಳ್ಳೆಯದಾಗುವುದು ಈ ಮನುಷ್ಯನಿಂದ, ಈ ಜಾಬಿಂದ, ಈ ಹಣದಿಂದ, ಇದರಿಂದ ಅದರಿಂದ ಅಂತೆಲ್ಲ ನಾವು ಆಲೋಚನೆ ಮಾಡ್ತೀವಿ. ಅದು ಲೌಕಿಕ ಜನರು ಆಲೋಚನೆ ಮಾಡೋದು, ಅವಿಶ್ವಾಸಿಗಳು ಆಲೋಚನೆ ಮಾಡೋದು. ಆದರೆ ನಮಗೆ ನಿಜವಾಗಲೂ ಸಂತೋಷ, ನಿಜವಾಗಲೂ ಜಯ, ನಿಜವಾಗಲೂ ಆನಂದ, ನಿಜವಾದ ಒಂದು ಸಂತೃಪ್ತಿ ನಮಗೆ ಸಿಗುವುದು ಲೋಕದ ಯಾವುದರಿಂದನೂ ಅಲ್ಲ, ಅದು ಪವಿತ್ರಾತ್ಮನಿಂದ, ನಮ್ಮ ಒಳಗಡೆ ಇರ್ತಕ್ಕಂಥ ದೈವ ಸಾನ್ನಿಧ್ಯದಿಂದ ನಮಗೆ ಸಿಗುವಂಥದ್ದಾಗಿದೆ. ವಿ ನೀಡ್ ಟು ಫೈಂಡ್ ಔಟ್ ದ್ಯಾಟ್. ಅದನ್ನು ನಾವು ಕಂಡುಕೊಳ್ಬೇಕು. ಅದು ನಮಗೆ ಕನ್ವಿಕ್ಟ್ ಆಗಬೇಕು, ಅದು ನಮಗೆ ಮನವರಿಕೆ ಆಗಬೇಕು. ಎಲ್ಲಿಯವರೆಗೆ ಆ ಸತ್ಯ ನಮಗೆ ಮನವರಿಕೆ ಆಗೋದಿಲ್ವೋ ನಾವೇನಾಗ್ತೀವಿ ಗೊತ್ತಾ? ಸಣ್ಣ ಸಣ್ಣ ವಿಷಯಗಳಿಗೂ ಬೇಸರ ಪಟ್ಕೊಳ್ತೀವಿ, ಕೋಪ ಮಾಡ್ಕೊಳ್ತೀವಿ, ಮನ ನೊಂದ್ಕೊಳ್ತೀವಿ, ದೂಷಣೆಗಳನ್ನು ಹೇಳ್ತೀವಿ. ಯಾಕೆ ನಾವು ವೈ ವಿ ಆರ್ ಡಿಸ್ಕರೇಜ್ ಟುಡೇ? For small things we are disappointed, we get angry, we murmur, we complain. Why? What is the reason? We are not finding our satisfaction in the presence of Jesus within me. ನನ್ನ ಒಳಗಡೆ ಇರ್ತಕ್ಕಂಥ ಯೇಸು ಕ್ರಿಸ್ತನ ಸಾನ್ನಿಧ್ಯದಲ್ಲಿ ನಾನು ತೃಪ್ತಿ ಪಡೋದು ಹೇಗೆ ಎಂದು ನಾನು ಹುಡುಕ್ತಾ ಇಲ್ಲ, ನಾನು ಕಂಡುಕೊಂಡಿಲ್ಲ. ಸುಮ್ಮನೆ ಚರ್ಚಿಗೆ ಹೋಗ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಮನೆಗೆ ಬರ್ತೀವಿ, ಬೈಬಲ್ ಓದ್ತೀವಿ, ಹಲ್ಲೆಲೂಯಾ ಹೇಳ್ತೀವಿ, ಮುಚ್ಚಿಡ್ತೀವಿ, ಅಷ್ಟೇ ಬಿಟ್ಟರೆ ನಾವು ಹುಡುಕಿಲ್ಲ, ನಾವು ಹುಡುಕಿ ಕಂಡುಕೊಂಡಿಲ್ಲ. ನನ್ನ ಒಳಗಡೆ ದೇವರಿದ್ದಾರೆ, ಆ ದೇವರ ಸಾನ್ನಿಧ್ಯದಲ್ಲಿ ನಾನು ಹೋಗಬೇಕು, ಅಲ್ಲಿ ಅವರನ್ನು ನಾನು ಆರಾಧಿಸಬೇಕು. ನಾವು ಆರಾಧನೆಗೆ ಎಲ್ಲಿ ಹೋಗಬೇಕು? ದೇವಾಲಯಕ್ಕೆ ಹೋಗೋದು ಬೇಕಾಗಿಲ್ಲ, ನಮ್ಮ ಒಳಗಡೆ. ಯೇಸು ಸ್ವಾಮಿ ಅದನ್ನೇ ಮತ್ತಾಯ 6:6 ಹೇಳ್ತಾರೆ, ನೀನು ಪ್ರಾರ್ಥಿಸುವಾಗ ನಿನ್ನ ಕೊಠಡಿಗೆ ಹೋಗು, ಬಾಗಿಲನ್ನು ಹಾಕು, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ, ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಎಲ್ಲಿ ನಡೆಯುವುದನ್ನು ನೋಡ್ತಾರೆ? ದೇವರು ನೋಡೋದು ಚರ್ಚ್ ಒಳಗಡೆ ನಡೆಯೋದನ್ನು ನೋಡುವ ನಿನ್ನ ತಂದೆ ನಿನಗೆ ಪ್ರತಿಫಲ ಕೊಡ್ತಾರೆ ಅಂತ ಹೇಳಲಿಲ್ಲ. ಪ್ರೇಯರ್ ಗ್ರೂಪಲ್ಲಿ, ಪ್ರೇಯರ್ ಮೀಟಿಂಗಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಪ್ರತಿಫಲ ಕೊಡ್ತಾರೆ ಅಂತ ಯೇಸು ಸ್ವಾಮಿ ಹೇಳಲಿಲ್ಲ. ನಿನ್ನ ಅಂತರಂಗದಲ್ಲಿ, ವಾಟ್ ಈಸ್ ಹ್ಯಾಪನಿಂಗ್ ಇನ್ ಯುವರ್ ಹಾರ್ಟ್ ಟುಡೇ ನಾವು? ನಿಮ್ಮ ಹೃದಯದಲ್ಲಿ ಈಗ ಏನು ಆಗ್ತಾ ಇದೆ, ಏನು ನಡೀತಾ ಇದೆ, ಅದನ್ನು ದೇವರು ನೋಡ್ತಾರೆ. ಆ್ಯಂಡ್ ಗಾಡ್ ವಿಲ್ ರಿವಾರ್ಡ್ ಯು. ದೇವರು ಅದಕ್ಕೆ ಪ್ರತಿಫಲವನ್ನು ಕೊಡ್ತಾರೆ. ನಮ್ಮ ಒಳಗಡೆ ಏನು ನಡೀತಾ ಇದೆಯೋ ಅಂತರಂಗದಲ್ಲಿ ಅದಕ್ಕೆ ಪ್ರತಿಫಲ ದೇವರು ನಮಗೆ ಕೊಟ್ಟೇ ಕೊಡ್ತಾರೆ. ನಮ್ಮ ಅಂತರಂಗದಲ್ಲಿ ಯಾವಾಗಲೂ ದೇವರಿಗಾಗಿ ಒಂದು ಹುಡುಕಾಟ ಇದ್ದರೆ ಅದಕ್ಕೆ ಪ್ರತಿಫಲ ಸಿಗುತ್ತೆ. ನಮ್ಮ ಅಂತರಂಗದಲ್ಲಿ ಯಾವಾಗಲೂ ದೇವರಿಗಾಗಿ ಅವರ ಸಾನ್ನಿಧ್ಯಕ್ಕೆ ಹೋಗೋ ಒಂದು ಆಸೆ ಇದ್ದರೆ ಪ್ರತಿಫಲ ಸಿಗುತ್ತೆ. ಆದರೆ ಎಷ್ಟೋ ಬಾರಿ ನಾವು ದೇವ್ರನ್ನ ಹುಡುಕ್ತೀವಿ ನಮ್ಮ ಸ್ವಾರ್ಥಕ್ಕೋಸ್ಕರ. ನಮಗೇನೋ ಒಂದು ಕೆಲಸ ಆಗಬೇಕು, ಅದಕ್ಕೋಸ್ಕರ ನಾವು ದೇವ್ರನ್ನ ಹುಡುಕ್ತೀವಿ. ದೇವರಿಗೆ ಗೊತ್ತದು ಯಾಕೆ ಹುಡುಕ್ತಾ ಇದ್ದಾರೆ ಅಂತ. ಹಿ ನೋಸ್ ಎವ್ರಿಥಿಂಗ್. ಯಾರೂ ಎಕ್ಸ್ಪ್ಲೈನ್ ಮಾಡೋದೇ ಬೇಕಾಗಿಲ್ಲ ಅವರಿಗೆ. ಇಲ್ಲಪ್ಪ, ನಾನು ಆ ರೀತಿ ಇಲ್ಲ, ನಾನು ಆ ರೀತಿ ಹುಡ್ಕೋದೇ ಇಲ್ಲ ದೇವ್ರನ್ನ, ನಾನು ಹುಡ್ಕೋದು ಅವರಿಗೋಸ್ಕರ ಮಾತ್ರನೇ. ನಿನ್ನ ಈ ನಾಟಕ ಎಲ್ಲ ನಿಲ್ಲಿಸು. ಇದು ಮನುಷ್ಯರ ಮುಂದೆ ನೀನು ಎಷ್ಟು ನಾಟಕ ಮಾಡಿನೂ ಪ್ರಯೋಜನ ಇಲ್ಲ. ನೀನು ನಿಜವಾಗಲೂ ಅವರ ಸಾನ್ನಿಧ್ಯವನ್ನು ಬಯಸಿ ನೀನು ಹುಡ್ಕೋದಾದರೆ ಖಂಡಿತವಾಗಲೂ ಅವರ ಸಾನ್ನಿಧ್ಯ ನಿನಗೆ ಅವರೇ ಕೊಡ್ತಾರೆ. ಆ ಸಾನ್ನಿಧ್ಯದಲ್ಲಿ ನಿಜವಾದ ಆನಂದ ಇದೆ. ದೇರ್ ಈಸ್ ಫುಲ್ನೆಸ್ ಆಫ್ ಜಾಯ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಎಲ್ಲಿದೆ? ಕೀರ್ತನೆ 16
11ನೇ ವಾಕ್ಯ, ತೋರ್ಪಡಿಸುವೆ ಎನಗೆ ಅಮರ ಜೀವಮಾರ್ಗ. Psalm 16:11. ತೋರ್ಪಡಿಸುವೆ ಎನಗೆ ಅಮರ ಜೀವ ಮಾರ್ಗವನ್ನು, ನಿನ್ನ ಸನ್ನಿಧಿ ಕೊಡುವುದು. ಯಾರ ಸನ್ನಿಧಿ ನಮಗೆ ಪರಮಾನಂದವನ್ನು ಕೊಡುತ್ತೆ? ದೇವರ ಸನ್ನಿಧಿ, ಯೇಸುವಿನ ಸನ್ನಿಧಿ ನಮಗೆ ಪರಮಾನಂದವನ್ನು ಕೊಡುತ್ತಂತೆ. ಶಾಂತಕುಮಾರ್ ಡಿ ಮ್ಯೂಟ್ ಮಾಡ್ಕೊಳ್ಳಿ. ರೀಟಾ ಮೇರಿ ಮ್ಯೂಟ್ ಮಾಡಿ. ಓಕೆ. ಯಾರ ಸಾನ್ನಿಧ್ಯ ನಮಗೆ ಪರಮಾನಂದವನ್ನು ತಂದುಕೊಡುತ್ತೆ? ಯೇಸು ಕ್ರಿಸ್ತರ ಸಾನ್ನಿಧ್ಯ ನಮಗೆ ಪರಮಾನಂದವನ್ನು ತಂದುಕೊಡುತ್ತೆ. ಅಥವಾ ಯೇಸುವಿನ ಸಾನ್ನಿಧ್ಯದಲ್ಲಿ ನಾವಿದ್ದೀನಿ ಅಂದರೆ ಅದರ ಅರ್ಥ ಏನು? ನಮ್ಮ ಹೃದಯದಲ್ಲಿ ಏನಿರುತ್ತೆ? ಅವಾಗ ನಮ್ಮ ಜೀವನದಲ್ಲಿ ಏನಿರುತ್ತೆ? ಈಗ ನಾವೆಲ್ಲರೂ ದೇವರ ಸಾನ್ನಿಧ್ಯದಲ್ಲಿ ಇದ್ದೀವಿ ಅಂತ ಹೇಳ್ಕೊಳ್ತೀವಿ, ಆದರೆ ನಮ್ಮ ಮುಖಗಳಲ್ಲಿ ಏನಿದೆ? ಈಗ ಎಲ್ಲ ಆನಂದ ಕಾಣ್ತಾ ಇಲ್ವಲ್ಲ ಯಾರ ಮುಖದಲ್ಲೂ? ಯಾಕೆ ಕಾಣ್ತಾ ಇಲ್ಲ? ನಗಾಡಿದ ತಕ್ಷಣ ಕಾಣೋದಲ್ಲ. ನಗು ಯಾರು ಬೇಕಾದ್ರೂ ನಗ್ತಾರೆ, ಆದರೆ ಆನಂದ ನಮ್ಮ ಬಾಡಿಯಲ್ಲೂ ಕೂಡ ರಬ್ಬಾಗುತ್ತೆ. ಅಭಿಷೇಕ ತೈಲ ಯಾವ ರೀತಿ ಹೀಗೆ ಸುರಿದಾಗ ಅದು ಕಾಣಲ್ಪಡ್ತದೆಯೋ, ಅದೇ ರೀತಿಯಲ್ಲಿ ಇಫ್ ದೇರ್ ಈಸ್ ಟ್ರೂ ಅನಾಯಿಂಟಿಂಗ್ ಇನ್ ಯು, ಇಟ್ ಕ್ಯಾನ್ ಬಿ ಸೀನ್ ಥ್ರೂ ಯುವರ್ ಫೇಸ್, ಥ್ರೂ ಯುವರ್ ಲೈಫ್. ನಿಮ್ಮ ಮುಖಗಳಲ್ಲಿ, ನಿಮ್ಮ ಜೀವಿತದಲ್ಲಿ ಅದು ಕಾಣಿಸಲ್ಪಡ್ತದೆ. ನೀವು ಅದಕ್ಕೆ ಎಕ್ಸ್ಟ್ರಾ ಆಯಿಲ್ ಹಚ್ಕೊಳ್ಳೋದೇನು ಬೇಕಾಗಿಲ್ಲ. ವ್ಯಾಸ್ಲಿನ್ ಥರದ್ದು ಏನೋ ಆಯಿಲಿ ಫಿನಿಷಿಂಗ್ ಏನೋ ಕೊಡೋದು ಬೇಕಾಗಿಲ್ಲ. ನಮ್ಮಲ್ಲಿ ಏನಕ್ಕೆ ಮಾಡ್ತಾರಲ್ಲ ಮೇಕಪ್ಪಿಗೆ ಬರೋರಿಗೆಲ್ಲ, ಸೊ ಆ ರೀತಿ ಏನೋ ಫಿನಿಷಿಂಗ್ ಟಚ್ ಎಲ್ಲ ಕೊಟ್ಟು ಒಂದು ಎಕ್ಸ್ಟ್ರಾ ಶೈನಿಂಗ್ ಮಾಡುವ ಅವಶ್ಯಕತೆ ಬರೋದಿಲ್ಲ. ನಾವಿವತ್ತು ಎಕ್ಸ್ಟ್ರಾ ಶೈನಿಂಗ್ ಮಾಡಿದರೂ ಕೂಡ ಟ್ರೂ ಶೈನಿಂಗ್ ಬರ್ತಾ ಇಲ್ಲ. ಒಂದು ಆರ್ಟಿಫಿಷಿಯಲ್ ಶೈನಿಂಗ್ ಬರುತ್ತೆ, ಆರ್ಟಿಫಿಷಿಯಲ್ ಸ್ಮೈಲ್ ಬರ್ತಾ ಇದೆ. ಸೊ ಇದಲ್ಲ. ಸೊ ದೇವರ ಸಾನ್ನಿಧ್ಯದಲ್ಲಿ ಸಿಗುವಂತಹ ಒಂದು ಆನಂದ ಇದೆಯಲ್ಲ, ಇಟ್ ಈಸ್ ಸಮಥಿಂಗ್ ಮಾರ್ವೆಲಸ್. ಅದು ಲೋಕಕ್ಕೆ ಕೊಡಲಿಕ್ಕೂ ಆಗೋದಿಲ್ಲ, ತೆಗಿಲಿಕ್ಕೂ ಆಗೋದಿಲ್ಲ. ಆ ಒಂದು ಜಾಯ್ ಇವತ್ತು ನಮ್ಮಲ್ಲಿ ಅನೇಕರಲ್ಲಿ ಇಲ್ಲ. ನಾವು ಅನೇಕರು ಅದನ್ನು ಅನುಭವಿಸ್ತಾ ಇಲ್ಲ. ಯಾಕೆ ಅಂದರೆ ವಿ ಆರ್ ನಾಟ್ ಎಂಟರಿಂಗ್ ಇನ್ ಟು ಹಿಸ್ ಪ್ರೆಸೆನ್ಸ್ ಆಫ್ ಗಾಡ್ ಈಸ್ ದೇರ್ ಇನ್ ಅಸ್, ಬಟ್ ವಿ ಆರ್ ನಾಟ್ ಎಂಟರಿಂಗ್ ಇನ್ ಟು ಹಿಸ್ ಪ್ರೆಸೆನ್ಸ್. ಯೇಸು ಸ್ವಾಮಿ ಏನು ಹೇಳ್ತಾರೆ? ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಇದ್ದರೆ ಅವನು ಸಮೃದ್ಧಿಯಾಗಿ ಫಲ ಕೊಡ್ತಾನೆ. ಬರೀ ನಾನು ನಿಮ್ಮಲ್ಲಿದ್ದರೆ ಆಗೋದಿಲ್ಲ, ನೀವು ನನ್ನಲ್ಲಿರಬೇಕು. ನಾನು ನಿಮ್ಮಲ್ಲೂ ಇರಬೇಕು, ನೀವು ನನ್ನಲ್ಲೂ ಇರಬೇಕು. ಆಗ ಅವನು ಫಲ ಕೊಡ್ತಾನೆ. ಈಗ ಯೇಸು ನಮ್ಮಲ್ಲಿದ್ದಾರಾ ಕೇಳಿದರೆ ಇದ್ದಾರೆ. ಐ ಬಿಲೀವ್ ಜೀಸಸ್ ಈಸ್ ಇನ್ ಮೀ, Holy Spirit is in me, because the word of God says my body is the temple of the Holy Spirit. So I believe Holy Spirit is in me. That is true. One side ಆಯಿತು. ಇನ್ನೊಂದು ಸೈಡು, ಆರ್ ಯು ಇನ್ ಹಿಮ್? ನೀನು ಆತನಲ್ಲಿದೆಯಾ? ಆರ್ ಯು ಇನ್ ಹಿಮ್? ನೀನು ಆತನಲ್ಲಿ ಇದೆಯಾ? ಸೊ ಆತನಲ್ಲಿ ನಾನು ಬರೋದು ಹೇಗೆ? ಹುಡುಕಬೇಕು, ಆರಾಧಿಸಬೇಕು, ಮಾನಸಾಂತರ ಪಡಬೇಕು, ಕೆಲವೊಂದು ತೀರ್ಮಾನಗಳನ್ನ ಮಾಡಬೇಕು, ಬೇಡದೇ ಇರತಕ್ಕಂಥದ್ದನ್ನು ಬಿಡಬೇಕು. ಸೊ ಅವಾಗ ನಾವೇನು ಮಾಡ್ತೀವಿ? ವಿ ಆರ್ ಎಂಟರಿಂಗ್ ಇನ್ ಟು ಹಿಸ್ ಪ್ರೆಸೆನ್ಸ್. ಮೋಶೆ ದೇವರ ಹತ್ರ ಬರುವಾಗ, ಮುಳ್ಳಿನ ಪೊದೆಯಲ್ಲಿ ದೇವರ ಸಾನ್ನಿಧ್ಯಕ್ಕೆ ಬರುವಾಗ ಮೋಶೆಗೆ ದೇವರು ಹೇಳ್ತಾರೆ, ನೀನು ನಿಂತಿರುವ ಸ್ಥಳ ಪರಿಶುದ್ಧವಾದದ್ದು, ಪಾದರಕ್ಷೆಗಳನ್ನು ಕಳಚಿಟ್ಟು ಬಾ. ರಿಮೂವ್ ಯುವರ್ ಸ್ಯಾಂಡಲ್ಸ್ ಆ್ಯಂಡ್ ಕಮ್. ಗಾಡ್ ಈಸ್ ದೇರ್ ರೈಟ್ ಬಿಫೋರ್ ಹಿಮ್. ದೇವರು ಅವನ ಮುಂದೆ ಬಂದರು. ಅವನು ದೇವರ ಮುಂದೆ ಬರಬೇಕಾದ್ರೆ ದೇವರು ಆತನಿಗೆ ಹೇಳ್ತಾರೆ, ಚಪ್ಪಲಿ ಬಿಚ್ಚಿಟ್ಟು ಬಾ. ಹಾಂ, ಇವತ್ತು ನಾವು ಹಾಕ್ಕೊಂಡಿದ್ದೀವಿ ನಮ್ಮ ಮನಸ್ಸಿನಲ್ಲಿ ಎಷ್ಟೋ ಚಪ್ಪಲಿಗಳು. ಕಾಲಲ್ಲಿ ಬರಿಗಾಲಲ್ಲಿ ಇರ್ಬೋದು ಕೆಲವೊಮ್ಮೆ, ಆದರೆ ಒಳಗಡೆ ಕೆಲವೊಂದು ಚಪ್ಪಲಿಗಳಿದೆ. ಸ್ಪಿರಿಚುವಲ್ ಸ್ಯಾಂಡಲ್ಸ್ ಆರ್ ದೇರ್ ಇನ್ಸೈಡ್ ಆಫ್ ಅವರ್ ಹಾರ್ಟ್. ರಿಮೂವ್ ಆಲ್ ದ ಸ್ಪಿರಿಚುವಲ್ ಸ್ಯಾಂಡಲ್ಸ್ ಯು ಆರ್ ಕ್ಯಾರಿಯಿಂಗ್ ಇನ್ಸೈಡ್ ಆಫ್ ಯುವರ್ ಹಾರ್ಟ್, so that you can enter into the holy loving presence of Jesus. ಯಾವುದದು ಸ್ಪಿರಿಚುವಲ್ ಸ್ಯಾಂಡಲ್ಸ್? ಆತ್ಮಿಕವಾದ ಚಪ್ಪಲಿಗಳು ಅಥವಾ ಕೆರಗಳು ಯಾವುದೆಲ್ಲ ಇದೆ ನಮ್ಮ ಮನಸ್ಸಿನ ಒಳಗಡೆ, ಯಾವುದೆಲ್ಲ ಇದೆ? ದ್ವೇಷ ಇರ್ಬೋದು, ಹೊಟ್ಟೆ ಕಿಚ್ಚಿರ್ಬೋದು, ಹಣದ ವ್ಯಾಮೋಹ ಇರ್ಬೋದು,
ಅಥವಾ ಹಠಮಾರಿತನ ಇರ್ಬೋದು, ಗರ್ವ ಇರ್ಬೋದು, ಅಹಂಕಾರ ಇರ್ಬೋದು, ಅವಿಶ್ವಾಸ ಇರ್ಬೋದು, ಮೂಢನಂಬಿಕೆ ಇರ್ಬೋದು, ಅಥವಾ ನಾನು ವಿಶ್ವಾಸಿ ಎಂಬ ಅಹಂಕಾರ ಇರ್ಬೋದು, ನನಗೆಲ್ಲ ಗೊತ್ತು ಎಂಬಂಥ ಒಂದು ಅಹಂಕಾರ ಇರ್ಬೋದು, ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರ್ಬೋದು. ಇವೆಲ್ಲವೂ ಕೂಡ ಸ್ಪಿರಿಚುವಲ್ ಸ್ಯಾಂಡಲ್ಸ್, ಆತ್ಮಿಕವಾದ ಪಾದರಕ್ಷೆಗಳು. ನಾವು ಒಳಗಡೆ ಧರಿಸ್ಕೊಳ್ತೀವಿ, ಹೊರಗಡೆ ನಾವು ಸುಣ್ಣ ಬಳಿದ ಸಮಾಧಿಗಳ ಥರ ಬಿಳಿ ಬಟ್ಟೆ ಹಾಕ್ಕೊಂಡು, ಶಿಲುಬೆ ನೇತು ಹಾಕ್ಕೊಂಡು, ಬೈಬಲ್ನ ಹಿಡ್ಕೊಂಡು ನಾವು ಹಾಲೆಲೂಯ ಹಾಡ್ತಾ ಇರ್ತೀವಿ. ನೋಡುವಾಗ ಹೊರಗಡೆ ನಾವು ಒಳ್ಳೆ ದೇವರ ಮಕ್ಕಳು, ಅಭಿಷಿಕ್ತರು, ಅಭಿಷೇಕ ಇರುವವರು, ಪ್ರೇಯರಲ್ಲಿ ಇರುವವರು, ದೇವರ ಸಾನ್ನಿಧ್ಯದಲ್ಲೇ ಇರುವ ಯಾಜಕ ವರ್ಗದ ಥರ ಕಾಣಿಸ್ಕೊಳ್ತೀವಿ. ಆದರೆ ಜೀಸಸ್ ಹೇಳ್ತಾರೆ, ಸಾರಿ, ಯು ಆರ್ ಎ ವೈಟ್ ವಾಶ್ಡ್ ಟೂಮ್. ದಯವಿಟ್ಟು ಕ್ಷಮಿಸಬೇಕು, ನೀನೇನಾಗಿದ್ದೀಯಾ? ಒಂದು ಸುಣ್ಣ ಬಳಿದ ಸಮಾಧಿ ಆಗಿದೆಯಾ. ನಿನಗೆ ವಾಕ್ಯ ಗೊತ್ತು, ಸರಿ, ನೀನು ಪ್ರಾರ್ಥಿಸ್ತೀಯಾ, ಪ್ರಾರ್ಥನೆ ಗೊತ್ತು, ಬೈಬಲ್ ಎಲ್ಲ ಗೊತ್ತಿದೆ, ಆದರೆ ನಿನ್ನ ಒಳಗಡೆ ಅನೇಕ ಸ್ಯಾಂಡಲ್ಸ್ಗಳಿದೆ, ಕೆರಗಳು ಇದೆ, ಚಪ್ಪಲಿಗಳಿದೆ. ರಿಮೂವ್ ದ ಚಪ್ಲೀಸ್, ಸ್ಯಾಂಡಲ್ಸ್ ಎಲ್ಲ ಚಪ್ಪಲಿಗಳನ್ನ ಹೊರಗಡೆ ಬಿಡು. ಸೊ ದಟ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಪ್ರೆಸೆನ್ಸ್. ದೇವರ ಸಾನ್ನಿಧ್ಯ ಅನುಭವಿಸ್ಬೋದು. ನಾವು ಅಂದ್ಕೊಂಡಿರೋದೇನೆಂದ್ರೆ ಸ್ವಲ್ಪ ಹಾಡಿ ಸ್ತುತಿ ಮಾಡಿಬಿಟ್ರೆ ದೇವರ ಸಾನ್ನಿಧ್ಯಕ್ಕೆ ಬರಲಿಕ್ಕಾಗುತ್ತೆ ಅಂತ. ಆಗೋದಿಲ್ಲ, ಸಾರಿ. ನಮ್ಮಲ್ಲಿ ಎಷ್ಟೋ ಜನರ ಹೃದಯದಲ್ಲಿ ನೋಡಿ, ನಮಗೆ ನಿಜವಾಗಲೂ ದೇವರ ಸಾನ್ನಿಧ್ಯದಲ್ಲಿದ್ದರೆ ಏನು ಬೆನಿಫಿಟ್ ಅಂದರೆ, ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಕ್ಯಾರೆಕ್ಟರ್ ಆಫ್ ಜೀಸಸ್ ಥ್ರೂ ಅವರ್ ಲೈಫ್. ಯೇಸು ಕ್ರಿಸ್ತನ ಕ್ಯಾರೆಕ್ಟರ್, ಆ ಸ್ವಭಾವ ಇದೆಯಲ್ವಾ, ದ ನೇಚರ್ ಆಫ್ ಗಾಡ್ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ಡ್ ಆರ್ ರಿಲೀಸ್ಡ್ ಥ್ರೂ ಅಸ್ ನ್ಯಾಚುರಲಿ, ವಿದೌಟ್ ಎನಿ ಎಫರ್ಟ್. ನೀನು ಎಕ್ಸ್ಟ್ರಾ ಫಿಟ್ಟಿಂಗ್ ಥರ ಏನು ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಏನೋ ಥಿಂಕ್ ಮಾಡಿ ವರ್ಕ್ ಮಾಡೋದು ಬೇಕಾಗಿಲ್ಲ. ಇವ್ರನ್ನ ಪ್ರೀತಿ ಮಾಡಬೇಕು, ಇವ್ರು ಹೀಗೆ, ಇವ್ರನ್ನ ನಾವು ಹೀಗೆ ಪ್ರೀತಿ ಮಾಡಬೇಕು, ಇವ್ರನ್ನ ನಾವು ಇಷ್ಟೇ ಲಿಮಿಟಲ್ಲಿ ಇಡಬೇಕು, ಇವ್ರನ್ನ ನಾವು ಇಷ್ಟು ಡಿಸ್ಟೆನ್ಸಲ್ಲೇ ಇಟ್ಟಬೇಕು. ಸಿ, ಇದೆಲ್ಲ ನಿನ್ನಿಂದ ಬರೋದು, ನಿನ್ನ ಹ್ಯೂಮನ್ ಮೆಂಟ್ಯಾಲಿಟಿ ಅದು. ದಟ್ ಈಸ್ ನಾಟ್ ಫ್ರಮ್ ಗಾಡ್, ದಟ್ ಈಸ್ ನಾಟ್ ಎಟ್ ಆಲ್ ಫ್ರಮ್ ಜೀಸಸ್. ಇದು ನ್ಯಾಚುರಲಾಗಿ ಬರೋದಲ್ಲ, ಇದು ನಿನ್ನ ಸ್ವಭಾವದಿಂದ ಬರೋದು. ಬಟ್ ವೆನ್ ಯು ಆರ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, what will happen, you know, his character, his nature will be transferred to you, and this nature will be released through you naturally. ಆತನ ಸ್ವಭಾವ ನಿನ್ನ ಒಳಗಡೆ ಬರುತ್ತೆ. ನಿನ್ನ ಜೀವನದಿಂದ ನೀನು ಯಾರ ಜೊತೆಗೆಲ್ಲ ಫೆಲೋಶಿಪ್ ಇಟ್ಕೊಳ್ತೀಯೋ, ಕಮ್ಯುನಿಕೇಟ್ ಮಾಡ್ತೀಯೋ, ನಿನ್ನಿಂದ ಸ್ವಾಭಾವಿಕವಾಗಿ ಹೊರಗೆ ಬರುತ್ತೆ. ಇಲ್ಲಿಂದ ಬರೋದಿಲ್ಲ, ಇಲ್ಲಿಂದ ಬರುತ್ತೆ. ಈಗ ನಮಗೆ ಬರೋದು ಎಲ್ಲಿಂದ ಗೊತ್ತಾ? ಇಲ್ಲಿಂದ. ಒಬ್ಬರು ನೋಡುವಾಗ, ಈಗ ನಮಗೆ ಇವ್ರು ನೋಡುವಾಗ ಇವ್ರ ಬಗ್ಗೆ ಗೊತ್ತು, ಆವಾಗ ಇಲ್ಲಿಂದ ರಿಲೀಸ್ ಆಗುತ್ತೆ. ಅವ್ರು ನೋಡುವಾಗ ಅವ್ರ ಬಗ್ಗೆ ಗೊತ್ತು, ಇವ್ರು ನೋಡುವಾಗ ಇವ್ರ ಬಗ್ಗೆ ಗೊತ್ತು, ಎಲ್ಲರ ಬಗ್ಗೆನೂ ಗೊತ್ತು. ಈ ಬಗ್ಗೆ ಗೊತ್ತಿರೋದೇ ದೊಡ್ಡ ಪ್ರಾಬ್ಲಮ್, ಅಲ್ಲೇ ಹಾಳಾಗ್ತಾ ಇರೋದು. ಡೋಂಟ್ ಲುಕ್ ಎಟ್ ದೆಮ್ ಆ್ಯಸ್ ದೇ ಆರ್. ಅವ್ರು ಏನಾಗಿದ್ದಾರೆ ಅದನ್ನು ನೋಡಬೇಡಿ. ಯು ರಿಲೀಸ್ ದ ನೇಚರ್ ಆಫ್ ಗಾಡ್ ಫ್ರಮ್ ಯು. ಅವ್ರು ಯಾರೇ ಆಗಿರಲಿ, ಅವ್ರು ಎಂಥವರೇ ಆಗಿರಲಿ, ಲವ್ ಆಫ್ ಗಾಡ್ ಹ್ಯಾಸ್ ಸೋ ಮಚ್ ಪವರ್. ನನ್ನ ಗಂಡ ಎಂಥವ್ರು ಅಂತ ನಿಮಗೆ ಗೊತ್ತಾ? ನನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿರೋದೇ ಸಮಸ್ಯೆ. ನೀನು ಯಾಕೆ ಗಂಡನ ಕ್ಯಾಲ್ಕುಲೇಟ್ ಮಾಡ್ತಾ ಕೂತ್ಕೊಳ್ತೀಯ? ಯಾಕೆ ನಿನ್ನ ಹೆಂಡತಿಯನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಕೂತ್ಕೊಳ್ತೀಯ? ಯಾಕೆ ನಿನ್ನ ಟೀಮ್ನಲ್ಲಿರ್ತಕ್ಕಂಥ ಈ ಮೆಂಬರ್ ಆ ಮೆಂಬರ್ ಅವ್ರನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಕೂತ್ಕೊಳ್ತೀಯ? ದಿಸ್ ಕ್ಯಾಲ್ಕುಲೇಟಿಂಗ್ ಮೆಂಟ್ಯಾಲಿಟಿ, ಇಟ್ ಕ್ಯಾನ್ ಬಿ ವೈಸ್ ಇನ್ ದ ಸೈಟ್ ಆಫ್ ಪೀಪಲ್, ಬಟ್ ಇನ್ ದ ಸೈಟ್ ಆಫ್ ಗಾಡ್ ದಟ್ ಈಸ್ ಫುಲಿಶ್ನೆಸ್. ಲೋಕದ ದೃಷ್ಟಿಯಲ್ಲಿ ಅದು ತುಂಬ ಬುದ್ಧಿವಂತಿಕೆ ಇರ್ಬೋದು, ಆದರೆ ದೇವರ ದೃಷ್ಟಿಯಲ್ಲಿ ದಟ್ ಈಸ್ ಫೂಲಿಶ್ನೆಸ್. ಡೋಂಟ್ ಕ್ಯಾಲ್ಕುಲೇಟ್, ಜಸ್ಟ್ ರಿಲೀಸ್ ದ ನೇಚರ್ ಆಫ್ ಕ್ರೈಸ್ಟ್ ಥ್ರೂ ಯು. ಯು ಆರ್ ದ ಟೆಂಪಲ್ ಆಫ್ ಗಾಡ್. ನಿನ್ನ ದೇವರ ಆಲಯ. ವಾಟ್ ಶುಡ್ ಕಮ್ ಔಟ್ ಆಫ್ ದ ಟೆಂಪಲ್ ಆಫ್ ಗಾಡ್? ದೇವರ ಆಲಯದಿಂದ ಏನು ಬರಬೇಕು? ದೇವರು ಬರಬೇಕು. ದ ಪ್ರೆಸೆನ್ಸ್ ಆಫ್ ಗಾಡ್ ಶುಡ್ ಕಮ್ ಔಟ್ ಆಫ್ ದ ಟೆಂಪಲ್ ಆಫ್ ಗಾಡ್. ದೇವರ ಆಲಯದಿಂದ ದೇವರ ಸಾನ್ನಿಧ್ಯ ಹೊರಗಡೆ ಬರಬೇಕು. ಹಳೆ ಒಡಂಬಡಿಕೆಯಲ್ಲಿ ದೇವರ ಸಾನ್ನಿಧ್ಯದಿಂದ, ದೇವರ ಆಲಯದಿಂದ ಏನು ಹೊರಗಡೆ ಬರ್ತಾಯಿತ್ತು? ದೇವರ ತೇಜಸ್ ಹೊರಗಡೆ ಬರ್ತಾಯಿತ್ತು. The glory of God was coming out of the temple. Now you are the temple of the new covenant. ಹೊಸ ಒಡಂಬಡಿಕೆಯ ದೇವರ ಮಂದಿರಗಳು ನೀವು ಆಗಿದ್ದೀವಿ. ನಮ್ಮ ಒಳಗಡೆಯಿಂದ ಏನು ಹೊರಗಡೆ ಬರಬೇಕು? The glory of God should come out. What is that glory of God means? The love of God, the peace of God. ದೇವರ ಸಮಾಧಾನ, ದೇವರ ಒಂದು ಪ್ರೀತಿ ನಮ್ಮ ಒಳಗಡೆಯಿಂದ ಹೊರಗಡೆ ಬರಬೇಕು. How? Naturally it should come out. ನಾವು ಹೇಳ್ತೀವಿ ದೇವರ ಪ್ರೀತಿ ಅನ್ಕಂಡೀಷನಲ್.
ದೇವರ ಪ್ರೀತಿಗೆ ಕಂಡೀಷನ್ಸ್ ಇಲ್ಲ, ಅನ್ಕಂಡೀಷನಲ್ ಲವ್ ಅಂತ ಹೇಳ್ತೀವಿ. ಮತ್ತು ಯಾಕೆ ಇವ್ರನ್ನ ಪ್ರೀತಿ ಮಾಡುವಾಗ ಕಂಡೀಷನ್, ಇವ್ರಿಗೊಂದು ಕಂಡೀಷನು, ಅವ್ರಿಗೊಂದು ಕಂಡೀಷನು, ಇವ್ರಿಗೊಂದು ಕಂಡೀಷನ್, ಇವ್ರಿಗೊಂದು ಕಂಡೀಷನ್ನು, ಎಲ್ಲ ನಾಟಕ ಅಲ್ವ ಆವಾಗ? ಹೇಳೋದು ಮಾತ್ರ ದೊಡ್ಡ ದೇವ್ರ ಪ್ರೀತಿ ಬೋಧನೆ. ಎಲ್ಲಿ ತೋರಿಸ್ತಾ ಇದ್ದೀವಿ ನಾವು? ಒಬ್ಬೊಬ್ಬರ ಸ್ವಭಾವವನ್ನು ಕ್ಯಾಲ್ಕುಲೇಟ್ ಮಾಡಿ ಪ್ರೀತಿ ಮಾಡಿದರೆ ನಿನ್ನ ಜೀವಮಾನದಲ್ಲಿ ಯಾವತ್ತೂ ಯಾರನ್ನೂ ಪ್ರೀತಿ ಮಾಡೋಕ್ಕಾಗಲ್ಲ. ನೆವರ್ ಕ್ಯಾಲ್ಕುಲೇಟ್ ಎನಿಬಡೀಸ್ ಕ್ಯಾರೆಕ್ಟರ್ ಆರ್ ನೇಚರ್ ಆರ್ ಬಿಹೇವಿಯರ್. ಯು ಜಸ್ಟ್ ರಿಲೀಸ್ ದ ಲವ್ ಆಫ್ ಗಾಡ್. ಲವ್ ಆಫ್ ಗಾಡ್ ಈಸ್ ಕಾಲ್ಡ್ ಅಗಾಪೆ ಲವ್. ದಟ್ ಮೀನ್ಸ್ ಇಟ್ ಈಸ್ ಓನ್ಲಿ ಗಿವಿಂಗ್, ನೋ ರಿಸೀವಿಂಗ್. ಹಿಂಗೆ ಕೊಡೋದಷ್ಟೇ, ಕೊಡ್ತಾ ಇರೋದು. ಕೊಡಬೇಕಾದ್ರೆ ಪಡ್ಕೋಬೇಕು. ಇಫ್ ಯು ವಾಂಟ್ ಟು ಗಿವ್, you must receive it first. Unless and until you receive it, you cannot give. You cannot give what you don't have. ನಿನ್ನ ಹತ್ರ ಇಲ್ಲದೆ ಇರೋದನ್ನು ನಿನಗೆ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಕೆಲವೊಬ್ಬರು ಕಂಪ್ಲೇಂಟ್ ಹೇಳ್ತಾರೆ, ನಾವೆಷ್ಟು ಅಂತ ಕೊಡೋದು ಬ್ರದರ್ ನಮ್ಮ ಗಂಡನಿಗೆ ಪ್ರೀತಿಯನ್ನು, ನಮ್ಮ ಹೆಂಡ್ತಿಗೆ ಎಷ್ಟು ಅಂತ ಪ್ರೀತಿ ಕೊಡಲಿಕ್ಕಾಗುತ್ತೆ, ನಮ್ಮ ಮಕ್ಕಳಿಗೆ ಎಷ್ಟು ಅಂತ ಪ್ರೀತಿ ಕೊಡಲಿಕ್ಕಾಗುತ್ತೆ. ನೀನು ಕೊಡುವಾಗ ಈ ಪ್ರಶ್ನೆ ಬರುತ್ತೆ, ಯಾಕಂದರೆ ನಿನ್ನಲ್ಲಿರೋದು ಇಷ್ಟೇ, ಮುಗೀತು. ಆದರೆ ನೀನು ದೇವರಿಂದ ತೆಗೆದುಕೊಂಡು ಕೊಡುವಾಗ ಈ ಮಾತು ಬರೋದೇ ಇಲ್ಲ. ಎಷ್ಟು ಕೊಡೋದು, ಎಷ್ಟು ಸಾರಿ ಕ್ಷಮಿಸೋದು ಅವ್ರನ್ನ, ಹೌ ಮೆನಿ ಟೈಮ್ಸ್ ಹ್ಯಾವ್ ಟು ಫರ್ಗಿವ್ ದೆಮ್, ಈ ಮಾತು ಬರೋದಿಲ್ಲ. ಎಷ್ಟು ಸಾರಿ ಅವ್ರನ್ನ ಅಕ್ಸೆಪ್ಟ್ ಮಾಡೋದು, ಈ ಮಾತು ಬರೋದೇ ಇಲ್ಲ. 10 ಸಾರಿ ಇದೇ ಪರಿಸ್ಥಿತಿಯಲ್ಲಿ ಬಂದಾಗ ನಾನು ಅಕ್ಸೆಪ್ಟ್ ಮಾಡಿದೆ, ಈಗ ಯಾಕೆ ಆಗ್ತಾಯಿಲ್ಲ? ಆಗ್ತಾಯಿಲ್ಲ, ನಿನ್ನ ಪವರಿಂದ ನೀನು ಟ್ರೈ ಮಾಡ್ತಾ ಇದೀಯಾ. ಸೊ ಏನು ಮಾಡಬೇಕಾಗಾದ್ರೆ ನಾನೀಗ? ಕಮ್ ಟು ದ ಪ್ರೆಸೆನ್ಸ್ ಆಫ್ ಗಾಡ್. ನಿನ್ನ ಒಳಗಡೆ ದೇವರಿದ್ದಾರೆ, ಇಲ್ಲ ಅಂತಲ್ಲ. ಈಗ ನೀನು ದೇವ್ರ ಒಳಗಡೆ ಬಾ. ನಿನ್ನ ಒಳಗಡೆ ಇರ್ತಕ್ಕಂಥ ದೇವರ ಸಾನ್ನಿಧ್ಯಕ್ಕೆ ನೀನು ಬಾ. ನಿನ್ನ ಮುಂದೆ ಉರಿಯೋ ಪದೆಯ ಮುಖಾಂತರ ಮಾತನಾಡುತ್ತಿರುವ ದೇವರ ಹತ್ತಿರಕ್ಕೆ ನೀನು ಬಾ. ಬರಬೇಕಾದ್ರೆ ದೇವರು ಹೇಳ್ತಾರೆ, ಪಾದರಕ್ಷೆಯನ್ನು ಬಿಚ್ಚಿಟ್ಟು ಬಾ. ಇದೆಲ್ಲ ಹಳೆ ಒಡಂಬಡಿಕೆದಂತ ಹೇಳ್ಬಿಡಿ. ಹೊಸ ಒಡಂಬಡಿಕೆ ಪಾದರಕ್ಷೆಗಳು ಒಳಗಡೆ ಬರುತ್ತೆ, ಹಳೆ ಒಡಂಬಡಿಕೆದ ಪಾದರಕ್ಷೆಗಳು ಹೊರಗಡೆ ಇರುತ್ತೆ ಕಾಲಲ್ಲಿ. ಹೊಸ ಒಡಂಬಡಿಕೆಯಲ್ಲಿ ಪಾದರಕ್ಷೆಗಳೆಲ್ಲ ಎಲ್ಲಿ ಸೇರ್ಕೊಬಿಟ್ಟಿದೆ? ಕ್ರೈಸ್ತ ವಿಶ್ವಾಸಿಗಳ ಹೃದಯದ ಒಳಗಡೆ ಸೇರ್ಕೊಬಿಟ್ಟಿದೆ. ಚಪ್ಪಲಿ ಇರಬೇಕಾಗಿದ್ದು ಕಾಲಲ್ಲಿ ಅಲ್ವಾ? ಆದರೆ ಏನು ಮಾಡೋದು, ಹೊಸ ಒಡಂಬಡಿಕೆಯಲ್ಲೆಲ್ಲ ಹೃದಯದ ಒಳಗಡೆ ಸೇರ್ಕೊಬಿಟ್ಟಿದೆ. ಅದಕ್ಕೆ ದೇವರು ಹೇಳ್ತಾರೆ, ಒಳಗಡೆ ಇರೋದನ್ನು ಬಿಚ್ಚಿಟ್ಟು ಬಾ. ಇನ್ನು ಹೃದಯದ ಒಳಗಡೆ ಎಷ್ಟು ಪಾದರಕ್ಷೆಗಳಿದೆ, ಅದನ್ನು ರಿಮೂವ್ ಮಾಡು. ಅದನ್ನು ರಿಮೂವ್ ಮಾಡಿ ಬಂದಾಗ ಏನು ಸಿಗುತ್ತೆ? ದೇವರ ಸಾನ್ನಿಧ್ಯವನ್ನು ನಮಗೆ ತುಂಬಿಸ್ಕೊಳ್ಳಿಕ್ಕಾಗುತ್ತೆ. ವಿ ಕ್ಯಾನ್ ಬಿ ಫಿಲ್ಡ್ ಬೈ ಹಿಸ್ ಪ್ರೆಸೆನ್ಸ್. ಆಗ ನಮಗೆ ಇದನ್ನು ಹೇಳ್ಬೋದು, ಏನಂತ? ಸೇನೆ ಸಮೇತ ಶತ್ರು ಬಂದರು ಎದೆಗುಂದೆನು, ಸಮರ ಕೆರಗಿದರು ನಾನು ಭರವಸೆಯಿಂದ ಇರುವೆನು. ಈ ಭರವಸೆ, ಈ ಹೋಪ್, ಈ ಕಾನ್ಫಿಡೆನ್ಸ್ ನಮಗೆ ಸಿಗೋದು ಎಲ್ಲಿಂದ ಅಂದರೆ ಇಲ್ಲಿಂದಾನೆ. ದಟ್ ಈಸ್ ದ ಪವರ್ ಆಫ್ ದ ಪ್ರೆಸೆನ್ಸ್ ಆಫ್ ಗಾಡ್ ವಿತಿನ್ ಯು. ನೀನು ಅನುಭವಿಸುತ್ತಿರುವ ದೈವ ಸಾನ್ನಿಧ್ಯದ ಶಕ್ತಿ ಈ ಧೈರ್ಯವನ್ನು ನಿನಗೆ ತಂದುಕೊಡ್ತದೆ. ಅವ್ರು ಹೊಡಿಲಿಕ್ಕೆ ಬರ್ತಾರಾ? ಆಯಿತು, ಬರಲಿ, ಬಂದಾಗ ನೋಡೋಣ. ಈ ಥರ ಆಗುತ್ತೆ, ಆಗಲಿ, ನೋಡೋಣ, ಆಮೇಲೆ ನೋಡೋಣ. ಈ ಥರ ಆಗಿಬಿಟ್ಟಿದೆ, ನೋಡೋಣ, ವಿಲ್ ಸಿ. ಇದು ಆಗೋದಕ್ಕಿಂತ ಮೊದಲೇ ನಾವೇ ಎಲ್ಲ ಹೇಳಿಬಿಟ್ಟು ಡಿಸೈಡ್ ಮಾಡಿರ್ತೀವಿ. ಆಮೇಲೆ ಪ್ರಾರ್ಥನೆಯೂ ಮಾಡ್ತೀವಿ. ಪ್ರಾರ್ಥನೆ ಭಯಂಕರ ವಿಶ್ವಾಸದ ಪ್ರಾರ್ಥನೆ. ಸೊ ದಟ್ ಈಸ್ ಫೂಲಿಶ್ನೆಸ್. ಪ್ರಯೋಜನ ಏನೂ ಇಲ್ಲ. ನೋಡಿ, ಯೇಸು ಕ್ರಿಸ್ತರು ಯಾವುದೋ ದೊಡ್ಡ ಕಾಂಪ್ಲಿಕೇಟೆಡ್ ಆಗಿರೋ ದೇವರೇನಲ್ಲ. ಈಸ್ ಗಾಡ್, ವೆರಿ ಸಿಂಪಲ್ ಗಾಡ್. ಅವ್ರು ಎಷ್ಟು ಸಿಂಪಲ್ ಆದ ಒಳ್ಳೆ ದೇವರು ಅನ್ನೋದನ್ನು ಈ ಭೂಮಿಯ ಮೇಲೆ ಬಂದು 33 ವರ್ಷ ಜೀವಿಸಿ ತೋರಿಸಿದರು. ಹೌ ಮಚ್ ಸಿಂಪಲ್ ಹೀ ಈಸ್, ಗಾಡ್ ಈಸ್ ಅಂತ. ದೇವರು ಎಷ್ಟು ಸರಳವಾಗಿದ್ದಾರೆ, ಎಷ್ಟು ಒಳ್ಳೆಯವರಾಗಿದ್ದಾರೆ ಅನ್ನೋದನ್ನು He proved it. God proved it in the person of Jesus Christ. In human body, in human flesh, He lived here on this earth. Among the sinful people He lived and proved how good God is and how lovable, how much easy to have fellowship with that God, and how difficult for the religious people to have fellowship with the God. That also God proved. And for sinner, how easy it is to have fellowship with that holy God. That also He proved. See how good God is.
ಏನನ್ನ ಪ್ರೂವ್ ಮಾಡಿದರು? ದೇವರು ಈ ಭೂಮಿಗೆ ಮನುಷ್ಯನಾಗಿ ಬಂದು ನಾನು ಪ್ರೇಯರಲ್ಲಿ ಇದ್ದೀನಿ, ದೇವರಲ್ಲಿ ಇದ್ದೀನಿ ಎಂದು ಹೇಳಿಕೊಳ್ಳುವಂಥ ಧಾರ್ಮಿಕ ವ್ಯಕ್ತಿಗಳಿಗೆ ದೇವ್ರ ಜೊತೆಗೆ ಸಂಬಂಧ ಇಟ್ಕೊಳ್ಳೋದು ಎಷ್ಟು ಕಷ್ಟ ಅನ್ನೋದನ್ನು ದೇವರು ಪ್ರೂವ್ ಮಾಡಿದ್ರು. ದೇವರಿಂದ ದೂರವಾಗಿ ಪಾಪದ ಜೀವನ ಜೀವಿಸ್ತಾ ಇರ್ತಕ್ಕಂಥ ಪಾಪಿಗಳಿಗೆ ದೇವರ ಹತ್ತಿರದಲ್ಲಿ ಎಷ್ಟು ಈಸಿಯಾಗಿ ದೇವರ ಸಂಬಂಧದಲ್ಲಿ ಬರಲಿಕ್ಕೆ ಆಗುತ್ತೆ ಅನ್ನೋದನ್ನು ಯೇಸು ಕ್ರಿಸ್ತರು ಪ್ರೂವ್ ಮಾಡಿ ತೋರಿಸಿದರು. ಸೊ ನಿನಗೆ ದೇವರ ಸಾನ್ನಿಧ್ಯದಲ್ಲಿ ಜೀವಿಸಲಿಕ್ಕೆ ಕಷ್ಟ ಆಗ್ತಾಯಿದ್ರೆ ಐದರ್ ಯು ಆರ್ ಎ ರಿಲಿಜಿಯಸ್ ಪರ್ಸನ್ ಆರ್ ಲಿವಿಂಗ್ ಇನ್ ಅನ್ಬಿಲೀಫ್. ನೀನೊಬ್ಬ ಧಾರ್ಮಿಕ ವ್ಯಕ್ತಿ ಆಗಿರ್ತೀಯ, ಧರ್ಮವನ್ನು ನಂಬಿ ಬದುಕೋವನಾಗಿರ್ತೀಯ, ಅಥವಾ ನಿನ್ನಲ್ಲಿ ಅವಿಶ್ವಾಸ ತುಂಬಿಕೊಂಡಿದೆ, ಆದ್ದರಿಂದ ನಿನಗೆ ಯೇಸು ಜೊತೆಯಲ್ಲಿ ನಡೀಲಿಕ್ಕಾಗ್ತಾ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ಪಶ್ಚಾತ್ತಾಪದ ಒಂದು ಹೃದಯ ನನ್ನಲ್ಲಿದ್ದರೆ ಆ ದೀನ ಮನದೊಂದಿಗೆ ನಾನಿದ್ದೇನೆ. ಐ ವಾಕ್ ವಿತ್ ದ ಹಂಬಲ್ ಹಾರ್ಟ್. ಇಫ್ ಯು ಹ್ಯಾವ್ ಎ ಹಂಬಲ್ ಹಾರ್ಟ್, ಗಾಡ್ ವಿಲ್ ವಾಕ್ ವಿತ್ ಯು. ದೇವರು ನಿನ್ನ ಜೊತೆಯಲ್ಲಿ ನಡೀತಾರೆ. ನಮ್ಮದೇನು ಗೊತ್ತಾ, ನಮ್ಮ ಮೆಂಟಾಲಿಟಿ ಜಡ್ಜ್ಮೆಂಟ್ ಮಾಡೋ ಒಂದು ಮೆಂಟಾಲಿಟಿ ನಮ್ಮದು, ಜಡ್ಜ್ಮೆಂಟಲ್ ಮೆಂಟಾಲಿಟಿ. ವಿ ಆಲ್ವೇಸ್ ಜಡ್ಜ್ ದ ಪೀಪಲ್. ನಾವು ಯಾವಾಗಲೂ ಇವ್ರನ್ನ ಜಡ್ಜ್ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ. ಅವ್ರು ಹಾಗೇನೆ, ಇವ್ರು ಹೀಗೇನೆ, ಇದು ಹೀಗೇನೆ, ಅದು ಹಾಗೇನೆ, ಈ ರೀತಿ ಜಡ್ಜ್ ಮಾಡಿ ನಮಗೆ ದೇವರ ಸಾನ್ನಿಧ್ಯನೇ ಇಲ್ಲದಿದ್ದಂಗೆ ಬದುಕಿಬಿಟ್ಟಿದ್ದೀವಿ ಈಗ. ಇದು ಒಂದು ಚಪ್ಪಲಿನೇ ಒಳಗಡೆ ಇರೋದು, ಈ ಜಡ್ಜ್ಮೆಂಟಲ್ ಮೆಂಟ್ಯಾಲಿಟಿ. ಬೇರೆಯವರನ್ನು ತೀರ್ಪು ಮಾಡುವ ಮನೋಭಾವ. ಈ ಚಪ್ಪಲಿನ ಬಿಸಾಡು ಫಸ್ಟ್. ಯಾರನ್ನು ತೀರ್ಪು ಮಾಡಬೇಡ. ನಾನೊಬ್ಬರ ಬಗ್ಗೆ ತೀರ್ಪು ಮಾಡೋದಾದರೆ ನಾನು ಪರಿಪೂರ್ಣವಾಗಿ ಪರಿಶುದ್ಧನಾಗಿರಬೇಕು. ಒಂದು ಪಾಪ ಇಲ್ಲದೇ ಇರತಕ್ಕಂಥ ವ್ಯಕ್ತಿ ನಾನಾಗಿರಬೇಕು. ಈಗ ಮಾತ್ರ ಇಂದು ಮಾಡಿರಬಾರ್ದು, ಈಗಲೂ ಇರಬಾರ್ದು. ಆ ಥರ ಇರೋರು ಒಬ್ಬರೇನೆ, ಅವ್ರು ಯೇಸು ಕ್ರಿಸ್ತರು ಮಾತ್ರನೇ, ದೇವರು ಮಾತ್ರನೇ. ನೀನು ತೀರ್ಪು ಮಾಡ್ತಾಯಿದ್ದರೆ ನೀನು ದೇವರು ಅಂತ ಅರ್ಥ. ನೀನು ದೇವರಾದ್ಮೇಲೆ ಯೇಸು ಯಾರು ಹಾಗಾದರೆ? ಅಲ್ವಾ? ಸೊ ಅದರಿಂದ ಆ ಚಪ್ಪಲಿನ ಹೊರಗಡೆ ಹಾಕಿ ಫಸ್ಟ್. ನಮ್ಮಲ್ಲಿ ಕೆಲವರೆಲ್ಲ ಮೆಂಟಾಲಿಟಿ ಇದೆ, ಜಡ್ಜ್ಮೆಂಟ್ ಮಾಡುವಂಥದ್ದು. ನಾನು ಹೇಳ್ತಿರೋದು ಒಬ್ಬರನ್ನ ಖಂಡಿಸಬಾರ್ದು ಅಂತಲ್ಲ, ದೇವರ ವಾಕ್ಯ ಖಂಡನೆಗೂ ಉಪಯುಕ್ತವಾಗಿದೆ ಅಂತ ಇದೆ. ಟು ಕಂಡೆಮ್ ಯು ಕ್ಯಾನ್ ಯೂಸ್ ದ ವರ್ಡ್ ಆಫ್ ಗಾಡ್, ಬಟ್ ದೇರ್ ಈಸ್ ಎ ಪ್ರಾಪರ್ ವೇ ಆಫ್ ಡೂಯಿಂಗ್ ಥಿಂಗ್ಸ್. ಹೋಲಿ ಸ್ಪಿರಿಟ್ ಡಸ್ ಎವ್ರಿಥಿಂಗ್ ಡೀಸೆಂಟ್ಲಿ ಆ್ಯಂಡ್ ಆರ್ಡರ್ಲಿ. ಪ್ರತಿಯೊಂದಕ್ಕೊಂದು ಕ್ರಮಬದ್ಧತೆ ಅನ್ನೋದಿದೆ. ದೇವರ ವಾಕ್ಯದ ಪ್ರಕಾರ ಖಂಡಿಸಬೇಕು ಮಕ್ಕಳನ್ನು. ದೇವರ ವಾಕ್ಯದ ಪ್ರಕಾರ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ವ್ಯಕ್ತಿಗಳನ್ನು ಖಂಡನೆ ಮಾಡಬೇಕು, ವಾಕ್ಯದ ಆಧಾರದಲ್ಲಿ ವಾಕ್ಯ ಇಟ್ಕೊಂಡು. ಇಟ್ ಡಸಂಟ್ ಮೀನ್ ದಟ್ ಯು ಆರ್ ಜಡ್ಜಿಂಗ್ ದಟ್ ಪರ್ಸನ್. ಜಡ್ಜ್ ಮಾಡೋದಲ್ಲ, ಜಡ್ಜಿಂಗ್ ಬೇರೆ. ಜಡ್ಜ್ ಮಾಡೋದು ಆಗ ಏನಾಗುತ್ತೆ ಗೊತ್ತಾ, ಐ ಆಮ್ ರೈಟ್ ಅನ್ನೋದು ಬರುತ್ತಲ್ಲಿ. ಸಿ ಮೀ, ನಾನು ನೋಡು ಅಂತ ಬರುತ್ತೆ. ನೀನು ನೋಡೋದು ಬಂದರೆ ಹೋಯ್ತಲ್ಲಿ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮಲ್ಲಿರ್ತಕ್ಕಂತಹ ಈ ಸ್ವಭಾವಗಳು ದೂರವಾಗಿ ನಮ್ಮ ಮುಖಾಂತರ ದೇವರ ಸ್ವಭಾವ ಬಂದಾಗ ನಮ್ಮ ಜೀವನದಲ್ಲಿ ಒಂದು ಧೈರ್ಯ ಅನ್ನೋದು ಬರುತ್ತೆ, ಒಂದು ಭರವಸೆ ಅನ್ನೋದು ಬರುತ್ತೆ, ಒಂದು ಬೋಲ್ಡ್ನೆಸ್ ಅನ್ನೋದು ಬರುತ್ತೆ, ಒಂದು ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಆಗ ಏನೇ ಶತ್ರುಗಳು ಬಂದರೂ, ಎಷ್ಟೇ ಶತ್ರುಗಳು ಸೈತಾನ ಅಥವಾ ಏನೇ ಒಂದು ಅಟ್ಯಾಕ್ಸ್ಗಳು, ಪೈಶಾಚಿಕವಾದ ಅಟ್ಯಾಕ್ಸ್ಗಳು ನಮಗೆ ಬಂದರೂ ಕೂಡ ನಾವು ಜಯವನ್ನು ಹೊಂದಿಕೊಳ್ಳಿಕ್ಕಾಗ್ತದೆ. ಆ ಜಯ ನಮಗೆ ಸಿಗೋದು ದೇವರ ಸಾನ್ನಿಧ್ಯದ ಶಕ್ತಿಯಿಂದ. ನೋಡಿ, ಇದೇ ಕೀರ್ತನೆಯಲ್ಲಿ ಮೊದಲನೇ ವಾಕ್ಯದಲ್ಲಿ ಆತ ಹೇಳ್ತಾನೆ, ದಾವಿದಾರಸ ಹೇಳ್ತಾನೆ, ದ ಲಾರ್ಡ್ ಈಸ್ ಮೈ ಲೈಟ್ ಆ್ಯಂಡ್ ಮೈ ಸಾಲ್ವೇಷನ್. ದ ಲಾರ್ಡ್ ಈಸ್ ಮೈ ಲೈಟ್ ಆ್ಯಂಡ್ ಮೈ ಸಾಲ್ವೇಷನ್, whom shall I fear? The Lord is my stronghold of my life, of whom shall I be afraid? ಎಷ್ಟು ಚೆನ್ನಾಗಿದೆ ನೋಡಿ, ಓದಿ ವಾಕ್ಯ. ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೇ. ವೇರ್ ಇಸ್ ದೀಪಕ ಯುವರ್ ಬೈಬಲ್? ನೋ ಬೈಬಲ್ ಟುಡೇ. ಸೂಪರ್, ಮಾರ್ತಳಾಗ್ಬಿಟ್ಟಿದ್ದೀರಾ. ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೇ. ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೇ. ಹೇಳಿ ನೋಡೋಣ ಜೋರಾಗಿ. ನನಗೆ ಬೆಳಕು ಪ್ರಭುವೇ. ಪ್ರಭು ಯೇಸುವೆ. ಹೇಳಿ ಈ ಥರ, ಯೇಸುವೇ ನನಗೆ ಬೆಳಕು, ಯೇಸುವೇ ನನಗೆ ರಕ್ಷೆ, ಯೇಸುವೇ ನನ್ನ ಬಾಳಿನ ಆಧಾರ.
ಯೇಸುವೇ ನನ್ನ ಬಾಳಿಗೆ ಆಧಾರ, ಯೇಸುವೇ ನನಗೆ ಬೆಳಕು, ಯೇಸುವೇ ನನ್ನ ರಕ್ಷೆ. ಇನ್ನೇನು ಬೇಕು ನಮಗೆ? ನಮ್ಮ ಬಾಳಿಗೆ ಆಧಾರ ಯೇಸು, ನಮ್ಮ ಬಾಳಿಗೆ ಬೆಳಕು ಯೇಸು, ನಮ್ಮ ಬಾಳಿಗೆ ರಕ್ಷಣೆ ಬೇಕು, ಅದು ಯೇಸುನೇ. ಇನ್ನೇನು ಬೇಕು? ಬೇರೆ ಏನು ಬೇಕು? ವಾಟ್ ಎಲ್ಸ್ ವಿ ನೀಡ್? ನಥಿಂಗ್ ಎಲ್ಸ್. ಬೇರೆ ಏನು ಬೇಕಾಗಿಲ್ಲ. ಹಾಗಾದರೆ ಬೇರೆ ಏನೋ ಬೇಕು 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 ಅಂತ ನಿಮಗೇನಾದರೂ ಅನ್ನಿಸ್ತಾ ಇದ್ದರೆ, ಪ್ರಭು ನಿನಗೆ ಬೆಳಕು ಆಗಿಲ್ಲ, ರಕ್ಷೆಯೂ ಆಗಿಲ್ಲ, ನಿನ್ನ ಬಾಳಿನ ಆಧಾರನೂ ಆಗಿಲ್ಲ, ನೀನು ಮಾಡಿಕೊಂಡಿಲ್ಲ. ಬಾಯಲ್ಲಿ ಮಾತ್ರ ನನ್ನ ರಕ್ಷೆ ನೀನೇ, ನನ್ನ ಬೆಳಕು ನೀನೇ, ನನ್ನ ಮಾರ್ಗ ನೀನೇ, ನನ್ನ ಸತ್ಯ ನೀನೇ, ಎಲ್ಲ ನನ್ನ ಅಪ್ಪ ನೀನೇ, ಆಧಾರ ನೀನೇ, ಜೀವ ನೀನೇ, ಜೀವನವು ನೀನೇ ಹಾಡಿ 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 ಸುಸ್ತಾಗಿ ಮಲ್ಕೊಬಿಡ್ತೀವಿ. ನೀನು ಹಾಡೋದೇ ಬೇಡಪ್ಪ, ನೀನು ಹಾಡೋದು ನಿಲ್ಲಿಸು. ಈ ಸತ್ಯವನ್ನು ಒಳಗಡೆ ತಗೋ. ಸ್ಟಾಪ್ ಸಿಂಗಿಂಗ್. ಟೇಕ್ ದಿಸ್ ಟ್ರೂತ್ ಇನ್ ಟು ಯುವರ್ ಹಾರ್ಟ್. ಸ್ಟಾರ್ಟ್ ಬಿಲೀವಿಂಗ್. ನೀನು ಹಾಡುವುದನ್ನು ಹಾಡು ನಿಲ್ಲಿಸು ಅಂದರೆ ಹಾಡಬೇಡಿ ಅಂತಲ್ಲ ನಾನು ಹೇಳ್ತಾ ಇರೋದು. ಸುಮ್ಮನೆ ಹಾಡ್ಕೊಂಡೇ ಇರ್ತೀರಾ, ಈ ಸತ್ಯದ ಅರಿವಿಲ್ಲದೆ ಬದುಕಿ ಹಾಡ್ಕೊಂಡು ಏನು ಪ್ರಯೋಜನ ಹೇಳಿ? ದಾವೀದ ಹಾಡಿದ ಹಾಡುಗಳೆಲ್ಲ ಹಿ ಕನ್ವಿನ್ಸ್ಡ್ ಇನ್ ಹಿಸ್ ಹಾರ್ಟ್ ಫಸ್ಟ್, ಆಫ್ಟರ್ ದಟ್ ಹಿ ವಾಸ್ ಸಿಂಗಿಂಗ್. ನಾವು ವಿ ಆರ್ ಸಿಂಗಿಂಗ್ ವಿದೌಟ್ ಕನ್ವಿಕ್ಷನ್. ನಾವು ಹಾಡ್ತೀವಿ, ಯಾವುದೇ ಒಂದು ಮನವರಿಕೆ ಇಲ್ಲ ನಮಗೆ, ಹಾಡ್ತಾನೆ ಇರ್ತೀವಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೇ, ನಾನು ಯಾರಿಗೂ ಅಳುಕೆನು. ನನ್ನ ಬಾಳಿಗೆ ಆಧಾರ ಪ್ರಭುವೇ, ನಾನು ಯಾರಿಗೂ ಅಂಜೆನು. ಯಾವಾಗ ಇದಾಗ್ತಾರೋ, ಯೇಸು ಕ್ರಿಸ್ತರು ನನ್ನ ಬಾಳಿಗೆ ನಿಜವಾಗಲೂ ಬೆಳಕಾದ ಅನುಭವ ನನಗಾಗುತ್ತೋ, ಯಾವಾಗ ಯೇಸು ಕ್ರಿಸ್ತರೇ ನನ್ನ ರಕ್ಷಕರು ಎಂಬ ಅನುಭವ ನನ್ನ ಒಳಗಡೆ ಆಗುತ್ತೋ, ಯಾವಾಗ ನಿಜವಾಗಲೂ ಅವರೇ ನನ್ನ ಬಾಳಿನ ಆಧಾರ ಎಂಬ ಅನುಭವ, ಕನ್ವಿಕ್ಷನ್ ನನ್ನ ಒಳಗಡೆ ಆಗುತ್ತೋ, ಆಗ ನಾವು ಭಯವಿಲ್ಲದೆ ಬದುಕ್ಬೋದು, ಟೆನ್ಷನ್ ಇಲ್ಲದೆ ಬದುಕ್ಬೋದು, ಸಮಾಧಾನವಾಗಿ ಬದುಕ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀವಿ. ಈಗ ನಾವು ನಂಬ್ಕೊಂಡಿರೋದು ಬಿಸ್ನೆಸ್ಸೇ ನಮ್ಮ ಬಾಳಿಗೆ ಆಧಾರ ಅಂತ. ಅದನ್ನು ನಂಬ್ಕೊಂಡು ನಾವು ಬದುಕ್ತೀವಿ. ಒಂದು ವೇಳೆ ಆ ಬಿಸ್ನೆಸ್ ನಿಂತು ಹೋದರೆ ನಮ್ಮ ಮನಸ್ಸಿನಲ್ಲಿ ಸಮಾಧಾನ ಹೋಯಿತು, ಶಾಂತಿ ಹೋಯಿತು, ಎಲ್ಲ ಹೋಯಿತು, ಟೆನ್ಷನ್ ಶುರುವಾಗುತ್ತೆ. ಕಾರಣ ಏನು? ಕಾರಣ ಏನು ಅಂದರೆ ಬಿಸ್ನೆಸ್ಸೇ ನಿನ್ನ ಜೀವನದ ಆಧಾರ ಎಂದು ನೀನು ಇದುವರೆಗೂ ನಂಬಿ ಬದುಕಿದೆ. ಆದರೆ ಬಿಸ್ನೆಸ್ ಅಲ್ಲ ನನ್ನ ಜೀವನದ ಆಧಾರ, ಪ್ರಭು ಯೇಸು ನನ್ನ ಜೀವನದ ಆಧಾರ, ನನ್ನ ಕುಟುಂಬದ ಆಧಾರ, ನನ್ನ ಮಕ್ಕಳಿಗೆ ಆಧಾರ, ನನ್ನ ಸಂಗಾತಿಗೆ ಆಧಾರ, ನನ್ನ ಸರ್ವಸ್ವಕ್ಕೂ ಆಧಾರ ನನ್ನ ದೇವರು ಎಂಬ ಒಂದು ಕನ್ವಿಕ್ಷನ್ ನಿಮ್ಮ ಒಳಗಡೆ ಬಂದರೆ, ನಿಮ್ಮ ಬಿಸ್ನೆಸ್ ಹೆಚ್ಚಾದರೂ, ನಿಮ್ಮ ಬಿಸ್ನೆಸ್ ಕಡಿಮೆ ಆದರೂ, ನಿಮ್ಮ ಬಿಸ್ನೆಸ್ ಮುಚ್ಚೋದ್ರೂ ಕೂಡ ನೀವು ಮಾತ್ರ ಸಮಾಧಾನದಲ್ಲಿ ಇರಲಿಕ್ಕಾಗುತ್ತೆ. ನೀವು ಕೇಳ್ಬೋದು ಇದು ಹೇಗೆ ಸಾಧ್ಯ ಅಂತ. ಹೇಗೆ ಸಾಧ್ಯ ಅಂದರೆ ಈಗ ಸಾಧ್ಯ ಇಲ್ಲ ನಿಮಗೆ. ಯಾಕಂದರೆ ಇದಾಗಬೇಕು. ಯೇಸು ನಿಮ್ಮ ಜೀವಿತದಲ್ಲಿ ಆಧಾರವಾಗಿ ನೀವು ನಿಜವಾಗಲೂ ತೆಗೆದುಕೊಂಡಿದ್ದೇ ಆದರೆ, ಯೇಸು ನಿಮ್ಮ ಬಾಳಿನ ರಕ್ಷಕನಾಗಿ, ಬಾಳಿನ ಬೆಳಕಾಗಿ, ಕೋಟೆಯಾಗಿ ನೀವು ನಿಜವಾಗಲೂ ಒಪ್ಪಿಕೊಂಡು ಆ ಅನುಭವದಲ್ಲಿ ಬದುಕ್ತಾ ಇರೋದಾದರೆ, ಖಂಡಿತವಾಗಲೂ ವಾಟ್ ಎವರ್ ಹ್ಯಾಪನ್ಸ್ ಟು ಯು ಎಕ್ಸ್ಟರ್ನಲಿ ಡಸಂಟ್ ಮ್ಯಾಟರ್. ಇಟ್ ಡಸಂಟ್ ಅಫೆಕ್ಟ್ ಯು. ಅಫೆಕ್ಟ್ ಯು ಮೀನ್ಸ್ ಫಿಸಿಕಲಿ ಇಟ್ ಮೇ ಅಫೆಕ್ಟ್ ಯು, ಬಟ್ ಇಂಟರ್ನಲ್ಲಿ ಇಟ್ ಕೆನಾಟ್ ಅಫೆಕ್ಟ್ ಯು. ಹೊರಗಡೆ ಅನೇಕ ತೊಂದರೆಗಳಾಗ್ಬೋದು. ಮೇ ಬಿ ಬಿಸ್ನೆಸ್ ನಿಂತು ಹೋದಾಗ ನಿಮಗೆ ಮನೆ ಬಾಡಿಗೆ ಕಟ್ಟಲಿಕ್ಕೆ ಕಷ್ಟ ಆಗ್ಬೋದು. ಬಿಸ್ನೆಸ್ ತುಂಬ ಕಡಿಮೆ ಆದಾಗ ನಿಮಗೆ ಊಟಕ್ಕೆ ಕಷ್ಟ ಆಗ್ಬೋದು, ಉಪವಾಸ ಬೀಳಬೇಕಾದ ಪರಿಸ್ಥಿತಿ ಬರ್ಬೋದು, ಗ್ಯಾಸ್ ಪರ್ಚೇಸ್ ಮಾಡಲಿಕ್ಕಾಗದೇ ಇರ್ಬೋದು, ಬಟ್ಟೆ ಪರ್ಚೇಸ್ ಮಾಡಲಿಕ್ಕಾಗದೇ ಇರ್ಬೋದು, ಮೊಬೈಲ್ ರೀಚಾರ್ಜ್ ಮಾಡಲಿಕ್ಕಾಗದೇ ಇರ್ಬೋದು, ಗಾಡಿಗೆ ಪೆಟ್ರೋಲ್ ಹಾಕಲಿಕ್ಕೆ ಕಾಸಿಲ್ಲದೆ ಇರ್ಬೋದು. ಬಾಹ್ಯವಾಗಿ ಅನೇಕ ತೊಂದರೆಗಳಾಗ್ಬೋದು, ಬಟ್ ಇಂಟರ್ನಲ್ಲಿ ಯು ವಿಲ್ ಬಿ ಅಟ್ ಪೀಸ್. ನಿಮ್ಮ ಒಳಗಡೆ ನೀವು ಸಮಾಧಾನ ಉಳ್ಳವರಾಗಿರ್ತೀರಿ. ಹೊರಗಡೆ ಕಷ್ಟ ಆಗ್ಬೋದು, ಆದರೆ ಒಳಗಡೆ ನೀವು ನೆಮ್ಮದಿಯಾಗಿರ್ತೀರಿ. ದ್ಯಾಟ್ ಈಸ್ ದ ಪವರ್ ಆಫ್ ಜೀಸಸ್, ದ ಪ್ರೆಸೆನ್ಸ್ ಆಫ್ ಜೀಸಸ್. ನಾವೇನು ಮಾಡ್ತೀವಿ ಅಂದರೆ, ಹೊರಗಡೆ ಸಮಸ್ಯೆಯನ್ನು ನೋಡಿ ಅದೇ ದೊಡ್ಡ ಸಮಸ್ಯೆ ಅಂತ ಇವತ್ತು ಮೈಂಡಿಗೆ ತಗೊಂಡ್ಬಿಟ್ಟಿದ್ದೀವಿ. ಬಟ್ ಹೊರಗಡೆ ಸಮಸ್ಯೆ ಅಲ್ಲ, ಒಳಗಡೆ ಸಮಸ್ಯೆ. ನಾವು ಹೊರಗಡೆಯಿಂದ ಸ್ಟ್ರಾಂಗ್ ಮಾಡಲಿಕ್ಕೆ ನೋಡ್ತಾ ಇದ್ದೀವಿ, ಫೇಲ್ ಆಗೋದಲ್ಲೇ. ನೀವು ಹೊರಗಡೆಯಿಂದ ಸ್ಟ್ರಾಂಗ್ ಮಾಡಲಿಕ್ಕೆ ನೋಡಬೇಡಿ, ಒಳಗಡೆಯಿಂದ ಸ್ಟ್ರಾಂಗ್ ಮಾಡಲಿಕ್ಕೆ ನೋಡಿ, ಬಲಪಡಿಸ್ಕೊಳ್ಳಿಕ್ಕೆ ನೋಡಿ. ಒಳಗಡೆಯಿಂದ ಅಂದರೆ
ಇನ್ ಅವರ್ ಸ್ಪಿರಿಟ್, ಸೋಲ್, ಪ್ರಾಣ, ಆತ್ಮ ಬಲಪಡಿಸ್ಕೊಳ್ಳಿಕ್ಕೆ ನೋಡಿ ಒಳಗಡೆಯಿಂದ. ಆಗ ಹೊರಗಡೆ ಎಕ್ಸ್ಟರ್ನಲ್ ಥಿಂಗ್ಸ್ ನಮಗೆ ಏನೇ ಹೆಚ್ಚು ಕಡಿಮೆ ಆದರೂ ಇಟ್ ಡಸಂಟ್ ಅಫೆಕ್ಟ್ ಯುವರ್ ಫೇತ್, ಯುವರ್ ರಿಲೇಷನ್ಶಿಪ್ ವಿತ್ ಗಾಡ್, ಯುವರ್ ಲವ್ ಫಾರ್ ಗಾಡ್, ಯುವರ್ ಪ್ಯಾಷನ್ ಫಾರ್ ಗಾಡ್. ಇಟ್ ಡಸಂಟ್ ಎಫೆಕ್ಟ್ ಆಗೋದಿಲ್ಲ. ಆದರೆ ಈಗ ನಾವು ದೇವರಿಗಾಗಿ ಬದುಕ್ತೀವಿ ಅಂತ ಮುಂದೆ ಬರ್ತೀವಿ, ಹೊರಗಡೆ ಹೆಚ್ಚು ಕಡಿಮೆ ಆದಾಗ ನಾವು ಮನೆಯಲ್ಲಿ ಮಲ್ಕೊಳ್ತೀವಿ. ನಾನು ಹೇಳ್ತಾ ಇರೋದು ಏನೋ ಒಂದು ಜ್ವರ ಬಂದಾಗ ಮಲ್ಕೊಳ್ತೀವಿ, ಕಾಯಿಲೆ ಬಂದಾಗ ಮಲ್ಕೊಳ್ತೀವಿ ಅನ್ನೋ ವಿಷಯದ ಬಗ್ಗೆ ಅಲ್ಲ. ಶರೀರದಲ್ಲಿ ದುರ್ಬಲತೆ ಬಂದಾಗ ಮನುಷ್ಯ ಮಲ್ಕೊಳ್ಳೇಬೇಕು, ಅದಲ್ಲ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಸಿಕ್ನೆಸ್, ಫಿಸಿಕಲ್ ಸಿಕ್ನೆಸ್ ಬಗ್ಗೆ ಅಲ್ಲ ನಾನು ಮಾತಾಡ್ತಾ ಇರೋದು. ಅಪಾರ್ಟ್ ಫ್ರಮ್ ಸಿಕ್ನೆಸ್, ಹೊರಗಡೆ ಏನೋ ಒಂದು ಸಮಸ್ಯೆ ಆಯಿತು, ನಾನು ಹಿಂದೆ ಹೋದೆ. ನನಗೆ ಪ್ರೇಯರ್ ಬೇಡ, ನನಗೆ ಪ್ರೇಯರ್ ಗ್ರೂಪ್ ಬೇಡ. ಐ ಡೋಂಟ್ ವಾಂಟ್ ದಿಸ್ ಪ್ರೇಯರ್ ಗ್ರೂಪ್, ಐ ಡೋಂಟ್ ವಾಂಟ್ ದಿಸ್ ಚರ್ಚ್, ಐ ಡೋಂಟ್ ವಾಂಟ್ ದಿಸ್ ಮಿನಿಸ್ಟ್ರಿ. ಯಾಕೆ ಅಂದರೆ ಇಲ್ಲಿ ತುಂಬ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದೆ. ಏನು ಪ್ರಾಬ್ಲಮ್ಸ್ ಇದೆ? ನಿಮ್ಮನ್ನು ಯಾರು ಶಿಲ್ಬೆಗೆ ಏರಿಸಿದ್ರೆ ಸತ್ತೋಗ್ತಾಯಿದ್ರಿ ಅಲ್ವಾ? ಕಂಪ್ಲೇಂಟ್ ಹೇಳಲಿಕ್ಕೆ ಇರ್ತಾ ಇರಲಿಲ್ಲ. ನಿಮ್ಮನ್ನು ಶಿಲ್ಬೆಗೆ ಏರಿಸಲಿಲ್ಲ. ನಿಮಗೇನು ಚಾಟಿ ತಗೊಂಡು ಹೊಡೆದಿದ್ರೆ ಇಷ್ಟು ನೀಟಾಗಿ ಡ್ರೆಸ್ ಯಾರೂ ನಾವು ಮಾಡ್ಕೊಬರೋಕ್ಕಾಗ್ತಿರಲಿಲ್ಲ. ಸೊ ಚಾಟಿ ಏಟು ಬಿದ್ದಿಲ್ಲ. ಮುಖದ ಮೇಲೆ ಯಾರೋ ಉಗುಳಿದಾರಾ? ಮುಖ ಕ್ಲೀನಾಗಿ ಶೈನಿಂಗ್ ಬರ್ತಾಯಿದೆ, ಮುಖದ ಮೇಲೂ ಯಾರೂ ಉಗುಳಿಲ್ಲ. ಮತ್ತು ಇನ್ನೇನು ಪ್ರಾಬ್ಲಮ್? ನಿಮ್ಮದು ಬಟ್ಟೆನೆಲ್ಲ ಸುಲಿದು ತೆಗೆದಿದ್ದಾರಾ? ಅದಿಲ್ಲ, ನೀಟಾಗಿ ಡ್ರೆಸ್ ಇದೆ. ವಾಟ್ ಈಸ್ ಎ ಪ್ರಾಬ್ಲಮ್? ನಿನ್ನ ಪ್ರಾಬ್ಲಮ್ ಇರೋದು ನಿನ್ನ ಒಳಗಡೆ ಕೆರಗಳನ್ನ ಹಾಕ್ಕೊಂಡಿದ್ಯಾ, ತುಂಬ ಬೇಡದಿರುವ ಚಪ್ಪಲಿಗಳನ್ನ ಹಾಕ್ಕೊಂಡು ಸುಮ್ಮನೆ ಹೊರಗಡೆ ಇರೋ ಪ್ರಾಬ್ಲಮ್ಸ್ನ ನೆಪಕ್ಕೆ ಮಾತ್ರ ಹೇಳ್ತಾ ಇದೆಯಾ. ದೇವ್ರ ವಾಕ್ಯ ಏನು ಹೇಳುತ್ತೆ? ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7ನೇ ವಾಕ್ಯ, ಗಲೇಷಿಯನ್ಸ್ ಚಾಪ್ಟರ್ 6 ವರ್ಸ್ 7. ಮೋಸ ಹೋಗದಿರಿ, ದೇವರನ್ನು ವಂಚಿಸಬಹುದೆಂದು ಭಾವಿಸದಿರಿ. ದೇವರನ್ನ ಏಮರಿಸ್ಲಿಕ್ಕೆ ಆಗೋದಿಲ್ಲ, ಮನುಷ್ಯರನ್ನ ಏಮರಿಸ್ಬೋದು ಅಷ್ಟೇ. ಬಿತ್ತುವುದನ್ನೇ ಕೊಯ್ಯುತ್ತೇವೆ ಎಂಬುದನ್ನು ನೆನಪಿನಲ್ಲಿ ಇಡಿ. ನೀವು ಏನನ್ನು ಬಿತ್ತುತ್ತೀರೋ ಅದನ್ನೇ ಕೊಯ್ತೀರಿ. ವಾಟ್ ಯು ಸೋ ಯು ವಿಲ್ ರೀಪ್. ನೀವು ಯಾವುದರಲ್ಲಿ ಬಿತ್ತುತ್ತೀರಿ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೋಡಿ, ಶರೀರ ಸ್ವಭಾವದಲ್ಲಿ ಬಿತ್ತನೆ ಮಾಡುವವನು ನಾಶ ಎಂಬ ಫಲವನ್ನು ಕೊಯ್ತಾನೆ. ಪವಿತ್ರಾತ್ಮನ ಸ್ವಭಾವದಲ್ಲಿ ಬಿತ್ತುವವನು ನಿತ್ಯ ಜೀವದ ಫಲವನ್ನು ಕೊಯ್ತಾನೆ. ಸೊ ನಾವು ಕ್ರೈಸ್ತ ವಿಶ್ವಾಸಿಗಳಾದ ನಾವು ಪ್ರತಿದಿನ ನಿತ್ಯ ಜೀವದ ಫಲ ಅನುಭವಿಸ್ತಾ ಬದುಕಬೇಕಾದವರು. ನಾಶದ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲ ನಮಗೆ ಬೇಕಾಗಿರೋದು. ವಿ ನೀಡ್ ಟು ಎಕ್ಸ್ಪೀರಿಯನ್ಸ್ ಇಟರ್ನಲ್ ಲೈಫ್ ಎವ್ರಿ ಡೇ, ನಾಟ್ ಆಫ್ಟರ್ ಡೆತ್. ಸತ್ತ ಮೇಲೆ ನಿತ್ಯ ಜೀವ ಅಲ್ಲ. ನಾವು ಹಿಂದೆ ಸತ್ತಿದ್ವಿ, ಆದರೆ ಯೇಸು ಕ್ರಿಸ್ತರಲ್ಲಿ ನಮಗೆ ಸಿಕ್ಕಿದ್ದು ನಿತ್ಯ ಜೀವ. ನಾವು ವಿ ಹ್ಯಾವ್ ರಿಸನ್ ವಿತ್ ದ ಲಾರ್ಡ್. ನಾವು ವಾಟ್ ವಿ ಆರ್ ಲಿವಿಂಗ್ ಇಸ್ ಎ ರೆಸರೆಕ್ಟೆಡ್ ಲೈಫ್. ಈಗ ನಾವು ಪುನರುತ್ಥಾನ ಹೊಂದಿದ ಒಂದು ಕ್ರೈಸ್ತ ಜೀವನವನ್ನು ಜೀವಿಸ್ತಾ ಇದ್ದೇವೆ. ನಾವೀಗ ಸತ್ತೋಗಿರೋ ಹಳೆ ಆದಾಮನಲ್ಲಿರುವ ಜೀವನ ಅಲ್ಲ ನಾವು ಜೀವಿಸ್ತಾ ಇರೋದು. ನಾವೀಗ ಪುನರುತ್ಥಾನ ಹೊಂದಿದ ಆ ನಿತ್ಯ ಜೀವವನ್ನು ನಾವು ಬದುಕ್ತಾ ಇದ್ದೀವಿ ಪ್ರಪಂಚದಲ್ಲಿ. ಅದು ನಮಗೆ ಯಾಕೆ ಅನೇಕರಿಗೆ ಆ ಅನುಭವ ಸಿಗ್ತಾ ಇಲ್ಲ? ನಾವು ರಾಂಗ್ ಸೀಡ್ಸನ್ನು ನಮ್ಮ ಜೀವನದಲ್ಲಿ ಪ್ಲ್ಯಾಂಟ್ ಮಾಡ್ಕೊಳ್ತಾ ಇದ್ದೀವಿ. ತಪ್ಪಾದ ಬೀಜಗಳು ಅಂದರೆ ತಪ್ಪಾದ ಅರಿವುಗಳು, ಆಲೋಚನೆಗಳು, ಚಿಂತೆಗಳು, ಮಾತುಗಳು ನಮ್ಮ ಜೀವನದಲ್ಲಿ ನಾವು ತುಂಬಿಸ್ಕೊಳ್ತಾ ಇದ್ದೀವಿ. ಎವ್ರಿ ಡೇ ವಿ ಆರ್ ಫೀಡಿಂಗ್ ರಾಂಗ್ ಸೀಡ್ಸ್ ಇನ್ ಟು ಅವರ್ ಹಾರ್ಟ್ಸ್ ಆ್ಯಂಡ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಇಟರ್ನಲ್ ಲೈಫ್, ಗುಡ್ ಫ್ರೂಟ್ಸ್. ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ದೇವರು ತಮ್ಮ ನಿಯಮವನ್ನು ಚೇಂಜ್ ಮಾಡಲ್ಲ. ದೇವರ ನಿಯಮ ಇದು. ದಿಸ್ ಲಾ ಈಸ್ ಸೆಟ್ ಬೈ ಗಾಡ್. ದೇವರ ನಿಯಮನ ಸೆಟ್ ಮಾಡಿಟ್ಟಿರೋದು. ಯಾರೋ ಒಬ್ಬ ಪ್ರೀಚರ್ ಬಂದ ತಕ್ಷಣ ಆ ಪ್ರೀಚರ್ ಏನೋ ಪ್ರೀಚ್ ಮಾಡಿದ ತಕ್ಷಣ ದೇವರ ನಿಯಮ ಚೇಂಜ್ ಆಗೋದಿಲ್ಲ. ದೇವರ ನಿಯಮವನ್ನು ನಾನು ಚೇಂಜ್ ಮಾಡಿ ಹೇಳ್ಬೋದು. ಇಟ್ ಡಸಂಟ್ ಮೀನ್ ದಟ್ ಗಾಡ್ ವಿಲ್ ಚೇಂಜ್ ಹಿಸ್ ಲಾ. ಅರ್ಥ ಆಗ್ತಿದೆಯಾ? ದೇವರ ನಿಯಮವನ್ನು ಚೇಂಜ್ ಮಾಡಿ ನಾನು ಬೋಧನೆ ಮಾಡ್ಬೋದು, ಆದರೂ ಕೂಡ ದೇವರ ನಿಯಮ ಚೇಂಜ್ ಆಗೋದಿಲ್ಲ. ಗಾಡ್ಸ್ ಲಾ, ವಾಟ್ ಈಸ್ ರಿಟನ್, ಇಟ್ ಈಸ್ ರಿಟನ್, ಇಟ್ ಈಸ್ ಫಿನಿಶ್ಡ್. ನೋಬಡಿ ಕ್ಯಾನ್ ಚೇಂಜ್ ಇಟ್. ಈವನ್ ಇಫ್ ಐ ಚೇಂಜ್, ಇಟ್ ವಿಲ್ ನಾಟ್ ಬಿ ಚೇಂಜ್ಡ್. ಇಟ್ ರಿಮೈನ್ಸ್ ಸೇಮ್. ಆದ್ದರಿಂದನೇ ವರ್ಡ್ ಆಫ್ ಗಾಡ್ ಈಸ್ ದ ಅಲ್ಟಿಮೇಟ್ ಮೋಸ್ಟ್ ಟ್ರಸ್ಟ್ ವರ್ದಿ ಥಿಂಗ್ ಆನ್ ದಿಸ್ ಅರ್ತ್.
ಈ ಭೂಮಿಯಲ್ಲಿರ್ತಕ್ಕಂಥ ನಂಬಲಿಕ್ಕೆ ಸಾಧ್ಯವಾಗುವ ಏಕೈಕ ವಸ್ತು ಅಂದರೆ ಪವಿತ್ರ ಬೈಬಲ್ ಪುಸ್ತಕದ ವಾಕ್ಯಗಳು. ಬೇರೆ ಯಾರೂ ಅಲ್ಲ, ಬೇರೆ ಯಾವುದೂ ಅಲ್ಲ. ನೋಬಡಿ ಈಸ್ ಟ್ರಸ್ಟ್ ವರ್ದಿ, ನೋ ಪ್ರೀಚರ್ ಈಸ್ ಟ್ರಸ್ಟ್ ವರ್ದಿ. ಯಾವ ಬೋಧಕನೂ ಟ್ರಸ್ಟ್ ವರ್ದಿ ಅಲ್ಲ. ಅವ್ರು ಹಿ ಕ್ಯಾನ್ ಬಿ ಗುಡ್, ಅವ್ರು ಒಳ್ಳೆಯವರಾಗಿರ್ಬೋದು, ಬಟ್ ಹಿ ಈಸ್ ನಾಟ್ ಟ್ರಸ್ಟ್ ವರ್ದಿ. ಓನ್ಲಿ ಗಾಡ್ಸ್ ವರ್ಡ್ ಇಸ್ ಟ್ರಸ್ಟ್ ವರ್ದಿ. ದೇವರ ವಾಕ್ಯ ಮಾತ್ರನೇ ಪೂರ್ತಿಯಾಗಿ ನಂಬೋದು. ದೇವರ ವಾಕ್ಯ ಹೇಳೋರನ್ನ ಪೂರ್ತಿಯಾಗಿ ನಂಬಲಿಕ್ಕಾಗಲ್ಲ. ನಾನು ಹೇಳ್ತಿರೋದು ಅವರೆಲ್ಲರೂ ಕೆಟ್ಟವರು ಅಂತಲ್ಲ, ಕೆಟ್ಟವ್ರು ಇರೋದು ನಾನು ಹೇಳ್ತಿರೋದು ತುಂಬ ಒಳ್ಳೆಯವರು ಇರ್ತಾರೆ. ತುಂಬ ಒಳ್ಳೆಯವರು ಅಂತಲೇ ಇಟ್ಕೊಳ್ಳಿ, ನಿಮ್ಮ ಪ್ರಕಾರ 100% ಒಳ್ಳೆಯವರು ಅಂತಲೇ ಇಟ್ಕೊಳ್ಳಿ. ಬಟ್ ಈವನ್ ದೋ ದ್ಯಾಟ್ ಪರ್ಸನ್ ಇಸ್ ನಾಟ್ ಟ್ರಸ್ಟ್ ವರ್ದಿ, ಓನ್ಲಿ ಗಾಡ್ಸ್ ವರ್ಡ್ ಇಸ್ ಟ್ರಸ್ಟ್ ವರ್ದಿ. ಅದರಿಂದ ಬೋಧಕನನ್ನು ನಂಬಬೇಡಿ, ಬೋಧನೆ, ಯೇಸುವಿನ ಬೋಧನೆಯನ್ನು ಮಾತ್ರ ನಂಬಿ, ವಾಕ್ಯವನ್ನು ನಂಬಿ. ವಾಕ್ಯ ಹೇಳುವವನನ್ನೆಲ್ಲ ನಂಬಬೇಕಾಗಿರೋದು, ವಾಕ್ಯವನ್ನು ನಂಬಿ. ಆಗ ನೀವು ಡಿಸಪಾಯಿಂಟ್ ಆಗೋದಿಲ್ಲ. ಅದರಿಂದ ಮೋಸ ಹೋಗಬೇಡಿ. ಮನುಷ್ಯರನ್ನು ನಂಬಿ ಮೋಸ ಹೋಗಬೇಡಿ, ಬೋಧಕರನ್ನು ನಂಬಿ ಮೋಸ ಹೋಗಬೇಡಿ. ಯೇಸು ಕ್ರಿಸ್ತನ ವಾಕ್ಯಗಳನ್ನು ಮಾತ್ರ ನಂಬಿ ಅದನ್ನು ಬಿತ್ತನೆ ಮಾಡಿಕೊಳ್ಳಿ. ಸ್ಟಾರ್ಟ್ ಪ್ಲ್ಯಾಂಟಿಂಗ್ ದ ರೈಟ್ ಸೀಡ್ ಇನ್ ಟು ಯುವರ್ ಹಾರ್ಟ್. ಸರಿಯಾದ ಬೀಜಗಳನ್ನು ನಮ್ಮ ಒಳಗಡೆ ಬಿತ್ತನೆ ಮಾಡೋದನ್ನು ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು. ನಾವು ಸುಮ್ಮನೆ ಕೇಳೋದೆಲ್ಲ ಒಳಗೆ ತಗೊಳ್ಳೋದಲ್ಲ. ಹಾಂ ಚೆನ್ನಾಗಿತ್ತು ತಗೊಳ್ಳೋದಲ್ಲ, ಚೆನ್ನಾಗಿರೋದಲ್ಲ ನಮಗೆ ಬೇಕಾಗಿರೋದು. ನಾನು ನಿನ್ನೆ ದಿವಸ ಬೋಧನೆ ಮಾಡಬೇಕಾದ್ರೆ ಹೇಳಿದೆ, ವಿ ಶುಡ್ ನಾಟ್ ಟೇಕ್ ಆಲ್ ಗುಡ್ ಥಿಂಗ್ಸ್, ವಿ ಶುಡ್ ಟೇಕ್ ಓನ್ಲಿ ದ ರೈಟ್ ಥಿಂಗ್ಸ್. ಕಣ್ಣಿಗೆ ಚೆನ್ನಾಗಿ ಕಾಣೋದೆಲ್ಲ ಒಳಗೆ ತಗೊಳ್ಳೋದಲ್ಲ, ಕಿವಿಗೆ ಚೆನ್ನಾಗಿದೆ ಹಿತಕರವಾಗಿದೆ ಅಂತ ಕೇಳಿಸ್ಕೊಳ್ಳೋದೆಲ್ಲ ಒಳಗೆ ತಗೊಳ್ಳೋದಲ್ಲ, ಸರಿಯಾಗಿರೋದನ್ನು ಮಾತ್ರ ತಗೋಬೇಕು. ವಾಟ್ ಈಸ್ ರೈಟ್ ಇನ್ ದ ಸೈಟ್ ಆಫ್ ಗಾಡ್ ವಿ ಶುಡ್ ಟೇಕ್ ಇನ್ ಟು ಅವರ್ ಹಾರ್ಟ್. ಜೊತೆಯಲ್ಲಿದ್ದವ್ರು ಎಲ್ಲರೂ ತಗೊಳ್ಳಿ, ಪರವಾಗಿಲ್ಲ, ಅವ್ರು ತಗೊಳ್ಳೋದು ಬಿಡೋದು ಅವ್ರ ಫ್ರೀಡಮ್. ಬಟ್ ಯು ಶುಡ್ ನಾಟ್ ಬಿ ಲೈಕ್ ದೆಮ್. ನೀನು ಅವರಂತೆ ಆಗಬೇಡ. ಅವ್ರು ಏನಾದರೂ ತೆಗೆದುಕೊಳ್ಳಿ. ಕೆಲವ್ರು ಹೇಳ್ತಾರೆ, ಇಷ್ಟೊಂದು ಜನ ಫಾಲೋ ಮಾಡ್ತಾ ಇದ್ದಾರಲ್ಲ ಈ ಬೋಧನೆಯನ್ನು, ಹಾಗಾದ್ರೆ ಸುಳ್ಳು ಹಾಕಿ ಹೇಳಿದರೆ ಅದು ಸುಳ್ಳೋ ಸತ್ಯನೋ ಅಲ್ಲ, ಸತ್ಯ ದೇವರು ನುಡಿದಿದ್ದು. ಅವರೆಲ್ಲರೂ ಅದನ್ನು ಫಾಲೋ ಮಾಡಲಿ, ನೀನು ಯೇಸು ಹೇಳಿದ್ದನ್ನು ಫಾಲೋ ಮಾಡು. ಯು ಫಾಲೋ ವಾಟ್ ಜೀಸಸ್ ಸೇಸ್, ಯು ಫಾಲೋ ವಾಟ್ ಅಪೋಸ್ಟಲ್ಸ್ ಸೇಸ್, ಯು ಫಾಲೋ ವಾಟ್ ದ ಬೈಬಲ್ ಸೇಸ್. ಬೈಬಲ್ ಹೇಳೋದನ್ನು, ಅಪೊಸ್ತಲರ ಬೋಧನೆಯನ್ನು, ಯೇಸುವಿನ ಬೋಧನೆಯನ್ನು ನೀನು ಫಾಲೋ ಮಾಡು. ಹೂ ಈಸ್ ಯುವರ್ ಲಾರ್ಡ್, ಹೂ ಈಸ್ ಯುವರ್ ಗಾಡ್, ಹೂ ಈಸ್ ಯುವರ್ ಸಲ್ವೇಷನ್. ನಿನ್ನ ರಕ್ಷಣೆ ಯಾರು? ನಿನ್ನ ರಕ್ಷಕ ಯಾರು? ನಿನ್ನ ವಿಮೋಚಕ ಯಾರು? ನಿನ್ನ ದೇವರು ಯಾರು? ನಿನ್ನ ಪ್ರಭು ಯಾರು? ಅವ್ರು ಯೇಸು ಅಲ್ವಾ? ಹಾಗಾದರೆ ಅವ್ರು ಹೇಳೋದನ್ನು ಮಾತ್ರ ಕೇಳು, ಅದನ್ನು ಮಾತ್ರ ಒಳಗಡೆ ತುಂಬಿಸ್ಕೊ. ಆಗ ನಿನ್ನ ಒಳಗಡೆ ದೇವರ ಸಾನ್ನಿಧ್ಯ ಅನುಭವಿಸ್ಲಿಕ್ಕಾಗ್ತದೆ. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಪ್ರೆಸೆನ್ಸ್ ಆಫ್ ಗಾಡ್ ವಿತ್ ಇನ್ ಯು. ಎಷ್ಟು ಚೆನ್ನಾಗಿದೆ ಈ ವಾಕ್ಯಗಳು ಅಲ್ವಾ? ಕೀರ್ತನೆ 27ರ ವಾಕ್ಯಗಳು. ನೋಡಿ 5ನೇ ವಾಕ್ಯ. ಕೇಡುಗಾಲದಲ್ಲಿ ಅವಿತಿಸಿಡುವನು ನನ್ನನ್ನು ತನ್ನ ಕೇಡು ಕಾಲ ಪ್ರತಿಯೊಬ್ಬರ ಜೀವನದಲ್ಲೂ ಬರುತ್ತೆ. ಬ್ಯಾಡ್ ಟೈಮ್ ಬರುತ್ತೆ. ಆ ಟೈಮ್ ಬಂದಾಗ ದೇವರು ಏನು ಮಾಡ್ತಾರಂತೆ? ಹಿ ವಿಲ್ ಹೈಡ್ ಅಸ್ ಇನ್ ಹಿಸ್ ಟೆಂಪಲ್, ಇನ್ ಹಿಸ್ ಪ್ರೆಸೆನ್ಸ್. ಸೈತಾನನ ಅನೇಕ ಕುತಂತ್ರಗಳು ಈ ಲೋಕದಲ್ಲಿ ಬರ್ತದೆ. ಆದರೆ ನೀವು ದೇವರ ಸಾನ್ನಿಧ್ಯದಲ್ಲಿ ಇರುವ ವ್ಯಕ್ತಿ ಆದರೆ ಆ ಸಾನ್ನಿಧ್ಯ ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತದೆ. ದ ಪ್ರೆಸೆನ್ಸ್ ಆಫ್ ಗಾಡ್ ವಿಲ್ ಪ್ರೊಟೆಕ್ಟ್ ಯು ಆ್ಯಂಡ್ ಪ್ರಿಸರ್ವ್ ಯು ಫ್ರಮ್ ದ ಈವಿಲ್ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್. ನೀನು ಅಂಜಬೇಕಾಗಿಲ್ಲ. ಹಗಲಿನಲ್ಲಿ ಹಾರಿ ಬರುವ ಬಿರುಸು ಬಾಣಕ್ಕೆ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೆ, ನಡು ಹಗಲಲ್ಲಿ ಪೀಡಿಸುವ ಜಾಡ್ಯಕ್ಕೆ. ಯಾಕೆ ಅಂದರೆ ನೀನು ದೇವರ ಆಶ್ರಯದಲ್ಲಿ ಸುರಕ್ಷಿತನು. ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ನೀನು ಯಾರ ಆಶ್ರಯದಲ್ಲಿದೆಯಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಬಾಯಲ್ಲಿ ಎಲ್ಲರೂ ದೇವರ ಆಶ್ರಯದಲ್ಲಿದ್ದೀವಿ ಅಂತ ಹೇಳ್ತೀವಿ. ಕೀರ್ತನೆ 91 ನಾವು ಹಾಡ್ತೀವಿ, ದೇವರ ಆಶ್ರಯದಲ್ಲಿ ನಾನು ಸುರಕ್ಷಿತನು. ಇದು 91ನೇ ಕೀರ್ತನೆಯ ವಾಗ್ದಾನಗಳು ಅಂತ ಹಾಡಿ ಕೈ ತಟ್ಟಿ ಸಂತೋಷದಿಂದ ಮುಗಿಸ್ಬಿಡ್ತೀವಿ. ಆದರೆ ಆರ್ ಯು ಇನ್ ದ ಪ್ರೆಸೆನ್ಸ್ ಆಫ್ ದ ಮೋಸ್ಟ್ ಹೈ ಗಾಡ್? ದಟ್ ಈಸ್ ದ ಕ್ವಶನ್. ಅದಿದ್ದರೆ ಯು ಆರ್ ಸೇಫ್. ಕೇಡು ಕಾಲದಲ್ಲಿ ಅವಿತಿಸಿಡುವನು ತನ್ನನ್ನು
ನನ್ನನ್ನು ತನ್ನ ಗುಡಾರದಲ್ಲಿ ಇರಿಸುವನು, ಮರೆಯಾಗಿ ಗರ್ಭಗುಡಿಯಲ್ಲಿ ಸುರಕ್ಷಿತ ಶಿಖರದಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಯಾರಿಗೆ, ಯಾರ ಜೀವನದಲ್ಲಿ ಇದು ನೆರವೇರುತ್ತೆ? ದ್ಯಾಟ್ ಈಸ್ ಇಂಪಾರ್ಟೆಂಟ್. 1ನೇ ವಾಕ್ಯ ಯಾರ ಜೀವನದಲ್ಲಿ ನೆರವೇರುತ್ತೋ ಅವ್ರ ಜೀವನದಲ್ಲಿ. 1ನೇ ವಾಕ್ಯ ಏನು ಹೇಳುತ್ತೆ? ನನ್ನ ಬೆಳಕು, ನನಗೆ ರಕ್ಷೆ ಪ್ರಭುವೇ. ಯಾರ ಜೀವನದಲ್ಲಿ ಪ್ರಭು ಬೆಳಕಾಗಿ ರಕ್ಷಕನಾಗಿ ಇರ್ತಾರೋ, ಯಾರ ಬಾಳಿನ ಆಧಾರ ಪ್ರಭುವಾಗಿ ನೀವು ಮಾಡ್ಕೊಂಡಿದ್ದೀರೋ, ಒಪ್ಕೊಂಡಿದ್ದೀರೋ, ನಂಬಿದ್ದೀರೋ, ನಿಮ್ಮ ಜೀವಿತದಲ್ಲಿ ಆಧಾರ ಅವರಾಗಿರ್ತಾರೆ. ಆದ್ದರಿಂದ ಈ ಪ್ರಪಂಚದಲ್ಲಿ ಸಿಗುವಂಥ ಎಲ್ಲ ರಾಂಗ್ ಸೀಡ್ಸ್ಗಳನ್ನು, ತಪ್ಪಾದ ಅರಿವು, ತಪ್ಪಾದ ಬೋಧನೆಗಳು, ತಪ್ಪಾದ ತಿಳುವಳಿಕೆಗಳನ್ನ ನಿಮ್ಮ ಮೈಂಡಲ್ಲಿ ನೀವು ಇಟ್ಕೊಂಡ್ರೆ ನಿಮಗೆ ಈ ಬೆನಿಫಿಟ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ ಅಲ್ಲೊಂದು ವಾಕ್ಯ ಇಲ್ಲೊಂದು ವಾಕ್ಯ ಕಲ್ತ್ಕೊಳ್ಳೋದು ಅಲ್ಲ ಮುಖ್ಯ. ಪ್ರಾರ್ಥನೆ ಗುಂಪಲ್ಲಿ ಇರೋದು ಅಲ್ಲ ಮುಖ್ಯ. ದೇವರ ಸಾನ್ನಿಧ್ಯದಲ್ಲಿ ಇರೋದು ತುಂಬ ಮುಖ್ಯ. ಬೀಯಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಆಲ್ವೇಸ್ ಈಸ್ ವೆರಿ ಇಂಪಾರ್ಟೆಂಟ್. ನಮಗೆ ಬೇರೆ ಏನು ಬೇಕು ಹೇಳಿ? ಯೇಸು ಸ್ವಾಮಿ ಮಾರ್ತಾ ಮರಿಯಳ ಮನೆಗೆ ಬಂದಾಗ ಮಾರ್ತಾಳೆ ಎಲ್ಲ ಕೆಲಸನೂ ಸೈಡಿಗೆ ಇಟ್ಬಿಟ್ಟು ಯೇಸುವಿನ ಜೊತೆಲಿ ಬಂದು ಕೂತ್ಕೊಂಡ್ಳು. ಮರಿಯಳು ಯೇಸುವಿನ ಜೊತೆಗೆ ಬಂದು ಕೂತ್ಕೊಂಡ್ಳು. ನಾನು ಹೇಳ್ತಾ ಇರೋದು ನಿಮ್ಮ ಮನೆಯಲ್ಲಿ ಅಡುಗೆ ಮಾಡಬೇಡಿ ಅದು ಇದು ಅಲ್ಲ. ಕೆಲವು ಟೈಮ್ ನಾವು ಹೇಳ್ತೀವಲ್ವ, ನಮಗೆ ಪ್ರಾರ್ಥನೆಗೆ ಟೈಮೇ ಇಲ್ಲ, ಬೈಬಲ್ ಓದಲಿಕ್ಕೆ ಟೈಮೇ ಇಲ್ಲ. ಒಂದು 3 ದಿನ ಬಂದು ಕೂತ್ಕೊಂಡು ಎಲ್ಲಾದರೂ ಒಂದು 3 ತಿಂಗಳಿಗೆ ಒಂದು ಸರಿನೋ ಒಂದು 3 ಡೇಸ್ ಒಂದು ಧ್ಯಾನ ಮಾಡು, ಟೈಮೇ ಇಲ್ಲ. ಮತ್ತು ನಿನಗೆ ಯಾಕೆ ನೀನು ಬದುಕಿರೋದು ಯಾಕೆ? ನಿನ್ನ ಬದುಕಿ ಏನು ಪ್ರಯೋಜನ? ಯಾರಿಗಾಗಿ ಬದುಕಿದೆಯಾ? ಯಾರಿಗಾಗಿ ಬದುಕಿದೆಯಾ ಹೇಳಪ್ಪ? ನಿನಗೆ ಟೈಮ್ ಇದೆಯಲ್ಲ, ನಿನ್ನ ಟೈಮ್ ಯಾಕೆ ಬೇಕು ಮತ್ತೆ ಹೇಳು? ವೈ ಯು ವಾಂಟ್ ಟೈಮ್? ಹಾಂ, ಯಾಕೆ ಬೇಕು? ದೇವ್ರು ಹೇಳ್ತಾರೆ, ನಾನು ನಿನ್ನನ್ನು ಈ ಭೂಮಿಗೆ ಕಳಿಸಿದ್ದು ನನ್ನ ಕೆಲಸ ಮಾಡಲಿಕ್ಕೆ, ನನಗೋಸ್ಕರ. ಯಾರಿಗೋಸ್ಕರ? ನನಗೋಸ್ಕರ ನಾನು ನಿನ್ನನ್ನು ಈ ಭೂಮಿಗೆ ಕಳಿಸ್ದೆ, ನನ್ನ ಕೆಲಸ ಮಾಡಲಿಕ್ಕೆ. ಐ ವಾಂಟ್ ಟು ಫುಲ್ಫಿಲ್ ಮೈ ವಿಲ್ ಥ್ರೂ ಯು ಹಿಯರ್ ಆನ್ ದಿಸ್ ಅರ್ತ್. ದಟ್ ಈಸ್ ವೈ ಐ ಸೆಂಟ್ ಯು ಹಿಯರ್. ನೌ ಯು ಆರ್ ಟೆಲ್ಲಿಂಗ್ ಮೀ ಐ ಡೋಂಟ್ ಹ್ಯಾವ್ ಟೈಮ್. ದೆನ್ ಹೂ ಡು ಯು ಥಿಂಕ್ ಯು ಆರ್? ನೀನು ಬಾಸ್ ಆಗಿಬಿಟ್ಯಾ? ನನ್ನನ್ನೇ ತಳ್ಳಿಬಿಟ್ಯಾ? ನಾನಿಲ್ಲಿ ನಿನಗೆ ಅಪಾಯಿಂಟ್ ಮಾಡಿರೋದು ನನ್ನ ಆಲೋಚನೆ ಏನೋ ಅದನ್ನು ನೀನಿಲ್ಲಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ. ನೀನು ಮಾಡ್ತಾ ಇರೋದೇನು? ನಿಂದ ಆಲೋಚನೆ ಏನೇನೋ ತೊಗೊಂಡು ಎಕ್ಸಿಕ್ಯೂಟ್ ಮಾಡಿ ಇವತ್ತೇನು ಹೇಳ್ತಾ ಇದೆಯಾ? ನಾನು ಬ್ಯುಸಿ ಇದ್ದೀನಿ, ನನಗೆ ಟೈಮ್ ಇಲ್ಲ. ನಿನಗೆ ನಾನು ಟೈಮ್ ಕೊಡ್ತೀನಿ ಇರು. ಆಸ್ಪತ್ರೆಯಲ್ಲಿ ಐಸಿಯುಗೆ ಎತ್ತಿ ಬಿಸಾಡಿದ್ರೆ ಟೈಮ್ ಬರುತ್ತಲ್ಲ ಅವಾಗ ನೀವು ಕೇಳ್ಬೋದು ದೇವ್ರು ಹಂಗೆಲ್ಲ ಮಾಡ್ತಾರ ಅಂತ. ಕೆಲವೊಂದು ಸಂದರ್ಭದಲ್ಲಿ ಮಾಡೋ ಸಾಧ್ಯತೆ ಇರುತ್ತೆ. ಅದು ನಿನ್ನ ನಾಶಕ್ಕಾಗಿ ಅಲ್ಲ, ನಿನ್ನ ಆತ್ಮರಕ್ಷಣೆಗಾಗಿ ಬಿಸಾಡಲೇಬೇಕಾಗತ್ತೆ, ಬೇರೆ ದಾರಿ ಇಲ್ಲ ದೇವರಿಗೆ. ದಯವಿಟ್ಟು ತಪ್ಪಾಗೆಲ್ಲ ತಿಳ್ಕೊಬೇಡಿ. ಹಂಗಾದ್ರೆ ಎಲ್ಲರೂ ಐಸಿಯುಲಿರೋರೆಲ್ಲ ದೇವರೇ ಕಳಿಸಿದ್ದು ಅಂತ ನಾನು ಹೇಳಿಲ್ಲ. ನೀನು ಒಳ್ಳೆ ರೀತಿಯಲ್ಲಿ ಬಗ್ಗಿಲ್ಲ ಅಂದರೆ ಯಾರು ಕೊಟ್ಟು ಬಗ್ಗಿಸ್ತಾರೆ ದೇವರು ಅಂತ ನಾನು ಹೇಳಿದ್ದು. ಮನೆಯಲ್ಲಿ ಅಪ್ಪ ಅಮ್ಮ ಏನು ಮಾಡ್ತಾರೆ? ಮಕ್ಕಳಿಗೆ 1-2 ಸಾರಿ ಕರೀತಾರೆ, ಬಾಯಿಲಿ ಅಂತ. ಬಂದರೆ ಒಳ್ಳೆಯದು, ಬರಲಿಲ್ಲ ಅಂದರೆ ಬರೋ ಥರ ಮಾಡ್ತಾರೆ ಅಲ್ವಾ? ಸೊ ಅದು ಅವ್ರ ಮೇಲೆ ದ್ವೇಷದಿಂದ ಮಾಡೋದ, ಪ್ರೀತಿ ಇರೋದ್ರಿಂದ ಮಾಡೋದ? ಪ್ರೀತಿ ಇರೋದ್ರಿಂದ ಅವ್ರು ಹಾಳಾಗಬಾರ್ದು ಅಂತ ಮಾಡೋದು. ಇನ್ನು ತೀರಾ ನಾನು ಹಿಂಗೆ ಕೆಲವರು ಐಸಿಯುಗೆ ಸೇರಿಸಿದ ಮೇಲೂ ರಿಪೇರಿ ಆಗಲ್ಲ. ಅವ್ರನ್ನ ದೇವ್ರೇನು ಮಾಡ್ತಾರೆ ಗೊತ್ತಾ? ಏನೂ ಮಾಡಲ್ಲ. ಅವ್ರನ್ನ ಒಂದು ಸೌಖ್ಯ ಪಡಿಸಿ ಅವ್ರನ್ನ ಬಿಟ್ಬಿಡ್ತಾರೆ. ಇನ್ನೊಂದು ಹೇಳ್ತೀನಿ, ಕ್ಲಿಯರ್ ಮಾಡಿಬಿಡ್ತೀನಿ. ದೇವ್ರು ನಿನ್ನನ್ನು ಐಸಿಯುಗೆ ಹಾಕಿದ್ದಾದರೆ ದೇವ್ರು ಹೊರಗಡೆ ಕರ್ಕೊಂಡು ಬರ್ತಾರೆ. ಹಾಕೋ ಉದ್ದೇಶ ಏನು ಗೊತ್ತಾ? ಅಲ್ಲಾದರೂ ಅವ್ರನ್ನ ಕಂಡುಕೋ ಅಂತ. ಅಲ್ಲೂ ನಿನ್ನ ಅಹಂಕಾರ ಪಟ್ಟು ಗರ್ವಪಟ್ಟು ನಿನ್ನ ಹಠಮಾರಿತನನ್ನೇ ಸಾಧಿಸೋದಾದರೆ ನೀನು ಇಲ್ಲೂ ಸರಿಯಾಗೋ ಥರ ಕಾಣ್ತಾ ಇಲ್ಲ, ಆದ್ದರಿಂದ ಬಾ ಹೊರಗಡೆ ಅಂತ ಹೊರಗಡೆ ಕರ್ಕೊಂಡು ಬಂದುಬಿಡ್ತಾರೆ. ಆಮೇಲೆ ನಿನಗೆ ಮತ್ತೆ ಚಾನ್ಸ್ ಇಲ್ಲ, ಸತ್ತು ನರಕದ ನಿತ್ಯಾಗ್ನಿಗೆ ಹೋಗ್ತೀಯ. ದೇವರು ಹಾಗೆ ಐಸಿಯುಗೆ ಸೇರಿಸ್ಬಿಟ್ಟು ಲಾಸ್ಟಿಗೆ ಮೋರ್ಚರಿಗೆ ಕಳಿಸಲ್ಲ. ಹೇಳೋಕ್ಕಾಗಲ್ಲ, ಕೆಲವೊಂದು ಕೇಸುಗಳು ನೀನು ಹೋದರೂ ಹೋಗ್ಬೋದು, ನಿನ್ನ ಟೈಮ್ ಆಗಿರುತ್ತೆ. ನಿನ್ನ ಟೈಮ್ ಆಯಿತು, ಅದು ನಮಗೆ ಗೊತ್ತಿಲ್ಲಲ್ಲ. ಸೊ ವಿ ಕಾಂಟ್ ಜಡ್ಜ್. ಆದರೆ ದೇವರು ಒಳ್ಳೆಯ ದೇವರು.
ದೇವರು ನಮ್ಮ ರಕ್ಷಣೆಗೋಸ್ಕರ ಎಷ್ಟೋ ಪ್ರಯತ್ನ ಪಟ್ಟಿದ್ದಾರೆ. ನೋಡಿ, ಸೌಲನ್ನು ದೇವರು, ಸೌಲ ಅಂದರೆ ಪೌಲ, ಹಳೆ ಹೊಸ ಒಡಂಬಡಿಕೆಯ ಪೌಲ, ಸಂತ ಪೌಲರನ್ನ ದೇವರು ತಾಯಿ ಗರ್ಭದಲ್ಲಿದ್ದಾಗಲೇ ಅವರ ಸೇವೆಗಾಗಿ ಕರೆದರು. ಗಲಾತ್ಯ 1:15 ನಾವು ಓದ್ತೀವಿ ಅಲ್ವಾ? Galatians 1:15, God called him for his ministry when he was in the womb of his mother. ಆದರೆ he did not realize that he was called by God, he was chosen by God for the gospel's sake. ಶುಭ ಸಂದೇಶಕ್ಕಾಗಿ ನಾನು ಕರೆಯಲ್ಪಟ್ಟವನು, ಆರಿಸಲ್ಪಟ್ಟವನು ಎಂಬುದು ಪೌಲರಿಗೆ ಅರ್ಥ ಆಗಿರಲಿಲ್ಲ. He was persecuting the church, he was persecuting the Christians. ಸಭೆಯನ್ನು ಅಥವಾ ಕ್ರೈಸ್ತರನ್ನು ಅವನು ಹಿಂಸಿಸ್ತಾ ಇದ್ದ. ಇನ್ಫ್ಯಾಕ್ಟ್ ಗಾಡ್ ವಾಸ್ ಚೋಸನ್ ಹಿಮ್, ದೇವರು ಆತನನ್ನು ಆರಿಸ್ಕೊಂಡಿದ್ದು ಟು ಪ್ರೊಕ್ಲೈಮ್ ದ ಗಾಸ್ಪಲ್, ಟು ಬಿಲ್ಡ್ ದ ಚರ್ಚ್. ಧರ್ಮಸಭೆಯನ್ನು ಕಟ್ಟಿ ಶುಭ ಸಂದೇಶವನ್ನು ಸಾರಲಿಕ್ಕೆ ಅವನನ್ನು ಆರಿಸ್ಕೊಂಡಿದ್ದು. ಆದರೆ ಅರ್ಥ ಮಾಡ್ಕೊಳ್ಳದೇ ಇದ್ದಿದ್ದರಿಂದ ಕುದುರೆ ಮೇಲಿಂದ ಕೆಳಗೆ ದಬ್ಬಬೇಕಾಗಿ ಬಂತು. ಕುದುರೆ ಮೇಲಿಂದ ಅವನ್ನು ಬೀಳಿಸಿ 3 ದಿನ ಕುರುಡನ್ ಮಾಡಿಸಿ ಲಾಸ್ಟಿಗೆ ಅವನಿಗೆ ಅನನೀಯ ಎಂಬ ಒಬ್ಬ ಸಾಧಾರಣ ವಿಶ್ವಾಸಿಯ ಮುಖಾಂತರ ಸತ್ಯದ ಅರಿವು ದೇವರು ಕೊಟ್ಟರು. ಅವನ ಕಣ್ಣು ತೆರೆದು ಕೊಟ್ಟರು, ಅವನು ಹೋಗಬೇಕಾದ ದಾರಿ ಕಾಣುವಂತೆ ಮಾಡಿಕೊಟ್ರು. ಆದರೆ ಅವನು ಒಪ್ಕೊಂಡು ಶರಣಾಗಿ ದೇವರ ದಾರಿಯಲ್ಲಿ ಹೋದ. ಅದೇ ರೀತಿಯಲ್ಲಿ ದೇವರು ಕೆಲವೊಮ್ಮೆ ಈ ಕುದುರೆ ಹತ್ಕೊಂಡು ಹೋಗ್ತಾ ಇರೋರನ್ನ ಬೀಳಿಸ್ತಾರೆ. ನಾವು ಕೆಲವು ಟೈಮ್ ನಮ್ಮದೇ ಆದ ಕುದುರೆಗಳನ್ನ ಹತ್ಕೊಂಡು ಹೋಗ್ತೀವಿ. ಬಿಸ್ನೆಸ್ ಟಕ 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 ಟಕ. ಇನ್ನು ಕೆಲವರು ಮಗ ಮಗಳು ಗಂಡ ಹೆಂಡತಿ, ನಾನು ಡ್ಯೂಟಿ, ಎಂಟರ್ಟೈನ್ಮೆಂಟ್, ಫ್ರೆಂಡ್ಸ್, ತಿನ್ನು ಕುಡಿ, ಮಜಾ. ಈ ರೀತಿ ನಾವು ಹೀಗೆ ಬೇರೆ ಬೇರೆ ಕುದುರೆಗಳನ್ನ ಹತ್ಕೊಂಡು ಓಡ್ತೀವಿ. ಆದರೆ ಒಂದು ವೇಳೆ ದೇವರು ನಿನ್ನನ್ನು ಬೀಳಿಸಿದರೆ ನೀನು ಭಾಗ್ಯವಂತಳು, ಒಳ್ಳೆಯದೇ. ಆಗ ದೇವರ ಯೋಜನೆಯನ್ನು ತಿಳಿಸ್ಕೊಡ್ತಾರೆ. ಆದರೆ ಈ ಕುದುರೆ ಹತ್ಕೊಂಡು ಓಡುವಾಗ ಒಂದು ವೇಳೆ ನಿನ್ನ ಬೀಳಿಸ್ದೇ ಇದ್ದರೆ ಹೋಯ್ತು ನಿನ್ನ ಕತೆ. ಆ ಕುದುರೆ ನಿನ್ನನ್ನು ತಗೊಂಡೋಗಿ ನಿಲ್ಲಿಸುತ್ತೆ ಲಾಸ್ಟಿಗೆ ಬೇರೆ ಒಂದು ಕಡೆ. ಒಬ್ಬ ಕುದುರೆ ಮೇಲೆ ಹೋಗ್ತಾ ಇದ್ದಂತೆ. ಅದು ಪ್ರೈಸಲೋಡ್ ಹೇಳಿದರೆ ಓಡೋ ಕುದುರೆ ಅಂತ ಅಲ್ವಾ? ಪ್ರೈಸಲೋಡ್ ಹೇಳಿದರೆ ಓಡುತ್ತೆ, ಅಲ್ಲಲ್ಲಿ ಹೇಳಿದರೆ ನಿಲ್ಲುತ್ತಂತೆ. ಹಾಗೆ ಈ ಕುದುರೆ ಅವನ್ನ ಕೂರಿಸ್ಕೊಂಡು ಹಿಂಗೆ ಓಡೋಯ್ತಂತೆ. ಅವನು ಪ್ರೈಸಲೋಡ್ ಹೇಳಿದಂತೆ ಕುದುರೆ ಓಡ್ತು. ಓಡಿ ಎಲ್ಲೋ ಒಂದು ಕಡೆ ದೊಡ್ಡ ಬೆಟ್ಟದ ಮೇಲೆ ಹೋಗಿ ಹೀಗೆ ತುದಿಗೆ ಕುದುರೆ ನಿಲ್ತಂತೆ. ನಿಂತ ತಕ್ಷಣ ಅವನು ಹೇಳ್ದ ಪ್ರೈಸಲೋಡ್ ಹೇಳ್ದಂತೆ. ಕುದುರೆ ಮತ್ತೆ ಅಲ್ಲಿಂದ ಓಡ್ತಂತೆ. ಸೊ ಹಾಗೆ ಅವನು ಹಳ್ಳಕ್ಕೆ ಸತ್ತೋದಂತೆ. ಹಾಗೆ ಕೆಲವು ಟೈಮ್ ನಮಗೆ ಎಲ್ಲಿ ಏನು ಹೇಳಬೇಕು ಗೊತ್ತಿಲ್ಲ. ಅದರಿಂದ ಹಳ್ಳಕ್ಕೆ ಬೀಳೋದಕ್ಕಿಂತ ಮೊದಲು ನಾವು ಅಲ್ಲೆಲ್ಲೂ ಪ್ರೈಸ್ ರೋಡೆಲ್ಲ ಹೇಳಿ ಒಳ್ಳೆ ರೀತಿಲಿ ಹೋಗಬೇಕು. ಬಿದ್ದ ಮೇಲೆ ಪ್ರೈಸ್ ರೋಡ್ ಹೇಳಿ ಏನು ಪ್ರಯೋಜನ? ಬೀಳೋದಕ್ಕಿಂತ ಮೊದಲೇ ಅಲ್ಲೆಲ್ಲೂಯ್ಯ ಪ್ರೈಸ್ ರೋಡೆಲ್ಲ ಹೇಳ್ಕೊಂಡು ಒಳ್ಳೆ ರೀತಿಯಲ್ಲಿ ನಾವು ನಮ್ಮ ಪ್ರಯಾಣವನ್ನು ನಾವು ಹೋಗಬೇಕು. ಬೈಬಲ್ ಏನು ಹೇಳುತ್ತೆ? ಈ ಲೋಕದಲ್ಲಿ ನಮ್ಮ ಪ್ರಯಾಣವನ್ನು ಭಯಭಕ್ತಿಯಿಂದ ಸಾಗಿಸಿರಿ. ಸುಮ್ಮನೆ ಇಷ್ಟ ಬಂದಂಗೆ ಬದುಕೋದಲ್ಲ. ಇಷ್ಟ ಬಂದಾಗೆ ಬದುಕೋದು ಅನ್ನೋದೇನು ಗೊತ್ತಾ? ಅದೊಂದು ಪೈಶಾಚಿಕತೆ. ನಾವು ಬದುಕಬೇಕಾಗಿರೋದು ನಮ್ಮ ಇಷ್ಟದಂತೆ ಅಲ್ಲ, ದೇವರ ಇಷ್ಟದಂತೆ ಬದುಕಲಿಕ್ಕೆ ದೇವರು ನಮ್ಮನ್ನು ಇಷ್ಟಪಟ್ಟು ಭೂಮಿಯಲ್ಲಿ ಸೃಷ್ಟಿ ಮಾಡಿರೋದು. ದೇವರು ನಮ್ಮನ್ನು ಇಷ್ಟಪಟ್ಟು ಈ ಭೂಮಿಯಲ್ಲಿ ಸೃಷ್ಟಿ ಮಾಡಿರೋದು ಅವರ ಇಚ್ಛೆಯಂತೆ ನಾವು ಬದುಕಲಿಕ್ಕೆ. ನೀನು ದೇವರ ಇಚ್ಛೆಯಂತೆ ಬದುಕೋದಾದರೆ ನೀನು ಯಾರ ಮುಂದೆನೂ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಬ್ರದರ್, ನಾನು ದೇವ್ರ ಇಚ್ಛೆಯಂತೆ ಬದುಕ್ತಾ ಇದ್ದೀನಿ ಬ್ರದರ್. ಈಗ ಯಾಕೆ ನಾಟಕ ಮಾಡ್ತೀಯಾ? ನೀನು ಬದುಕೋದಾದ್ರೆ ಅದನ್ನು ನಮಗೆ ಯಾಕೆ ಹೇಳ್ತೀಯ? ನೀನು ಬದುಕಿದ್ರೆ ಒಳ್ಳೇದಲ್ವಾ? ಅದು ಕಾಣಿಸಲ್ಪಡ್ತದೆ. ಎಷ್ಟೋ ಜನ ಇದ್ದಾರೆ. ಇದು ಹೇಳಿ ಏನು ಪ್ರಯೋಜನ? ಹೇಳೋಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಈ ಹೇಳೋರೆಲ್ಲ ನಾಟಕ ಕಂಪನಿಯವರೇ, ಬದುಕೋದಿಲ್ಲ ಅವ್ರು. ಸುಮ್ಮನೆ ಅವ್ರು ಅಂದ್ಕೊಂಡಿದ್ದಾರೆ ಅಷ್ಟೇ ದೇವರ ಇಚ್ಛೆ ಪ್ರಕಾರ ನಾವು ಬದುಕ್ತಾ ಇದ್ದೀವಿ ಅಂತ. ದೇ ಥಿಂಕ್ ದ್ಯಾಟ್ ದೇ ಆರ್ ಲಿವಿಂಗ್ ಅಕಾರ್ಡಿಂಗ್ ಟು ದ ವಿಲ್ ಆಫ್ ಗಾಡ್, ಬಟ್ ರಿಯಲಿ ದೇ ಡೋಂಟ್. ನಿಜವಾಗಲೂ ದೇವರ ಇಚ್ಛೆ ಪ್ರಕಾರ ಬದುಕು ಯಾಕೆ ಹೇಳಕ್ಕೆ ಹೋಗ್ತಾನೆ? ಯು ವಿಲ್ ಲೀವ್.
ಸಿಂಪ್ಲಿ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯಗಳನ್ನೆಲ್ಲ ನಮ್ಮ ಹೃದಯದಲ್ಲಿ ಇಟ್ಕೊಂಡು ದೇವರು ನಮಗೆ ಕೊಟ್ಟಂಥ ಈ ಒಂದು ಆತ್ಮಿಕ ಜೀವನವನ್ನು, ಈ ಒಂದು ಶುಭ ಸಂದೇಶದ ಜೀವನವನ್ನು, ಈ ಒಂದು ಹೊಸ ಒಡಂಬಡಿಕೆಯ ವಿಶ್ವಾಸದ ಜೀವನವನ್ನು ನಾವು ಯೇಸುವಿಗಾಗಿ ಬದುಕಬೇಕು. ಕಡೆಯದಾಗಿ ಒಂದು ವಾಕ್ಯ ಹೇಳಿ ನಿಲ್ಲಿಸ್ಬಿಡ್ತೀನಿ, ಯಾಕೆಂದರೆ ಇದಕ್ಕೆ ಏನು ಕೊನೆ ಅನ್ನೋದೇನಿಲ್ಲ, ನಾವು ನಿಲ್ಲಿಸೋಣ ಆದರೂ ಕೂಡ. ಓಕೆ, ಸಂತ ಪೌಲರು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 19 ಮತ್ತು 20ನೇ ವಾಕ್ಯ ಅನೇಕ ಬಾರಿ ಓದಿದ್ದೀವಿ, ಆದರೂ ಕೂಡ ಇನ್ನೂ ಒಂದು ಸಾರಿ ಓದೋಣ. 1 ಕೊರಿಂಥ 6ನೇ ಅಧ್ಯಾಯ, 1 Corinthians chapter 6 verse 19 and 20. ಈಗ ನಾವೇನು 27ನೇ ಕೀರ್ತನೆಯಲ್ಲಿ ಇರುವ ವಾಕ್ಯಗಳನ್ನ ಧ್ಯಾನ ಮಾಡಿದ್ದೀವೋ ಅದಕ್ಕೆ ಕನೆಕ್ಟೆಡ್ ಆದ ಒಂದು ವಾಕ್ಯ ಇದಾಗಿರೋದ್ರಿಂದ ಇದನ್ನು ನಾವು ಓದೋಣ. ದೇವರು ನಮ್ಮೊಬ್ಬೊಬ್ಬರಿಗೂ ಅನುಗ್ರಹಿಸಿರುವ ಪವಿತ್ರಾತ್ಮರಿಗೆ ನಮ್ಮ ದೇಹ ಗರ್ಭಗುಡಿಯಾಗಿದೆ. ಡೂ ಯು ನಾಟ್ ನೋ ದಟ್ ಯುವರ್ ಬಾಡಿ ಈಸ್ ಎ ಟೆಂಪಲ್ ಆಫ್ ದ ಹೋಲಿ ಸ್ಪಿರಿಟ್? ನಮಗೆಲ್ಲರಿಗೂ ಇದು ಗೊತ್ತಾಗಬೇಕು. ನನ್ನ ದೇಹ ಪವಿತ್ರಾತ್ಮರಿಗೆ ಗರ್ಭಗುಡಿಯಾಗಿದೆ, ಅಂದರೆ ದೇವಾಲಯವಾಗಿದೆ. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ಯು ಆರ್ ದ ಟೆಂಪಲ್ ಆಫ್ ಗಾಡ್, ಯು ಆರ್ ಗಾಡ್ಸ್ ಟೆಂಪಲ್. ಯು ಡೋಂಟ್ ಹ್ಯಾವ್ ಟು ಗೋ ಟು ಸಮ್ ಅದರ್ ಟೆಂಪಲ್ಸ್ ಇನ್ ಸರ್ಚ್ ಆಫ್ ಗಾಡ್. ನೀನು ದೇವರನ್ನ ಹುಡುಕಿಕೊಂಡು ಟೆಂಪಲ್ಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ. ನೀನು ದೇವರನ್ನ ಹುಡುಕಿಕೊಂಡು ದೇವಾಲಯಕ್ಕೆ ಹೋಗೋ ಅವಶ್ಯಕತೆ ಇಲ್ಲವೇ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಇತ್ತು. ಹೊಸ ಒಡಂಬಡಿಕೆಯ ಕ್ರೈಸ್ತ ವಿಶ್ವಾಸಿಗಳಾದ ನೀವು ಒಬ್ಬೊಬ್ಬರು ಕೂಡ ಜೀವಂತ ದೇವರ ಜೀವವುಳ್ಳ ಮಂದಿರಗಳಾಗಿದ್ದೀರಿ. ಯು ಡೋಂಟ್ ಹ್ಯಾವ್ ಟು ಗೋ ಟು ಟೆಂಪಲ್ ಸರ್ಚಿಂಗ್ ಗಾಡ್. ನಾನು ಸರಿಯಾಗಿ ನೀವು ಅರ್ಥ ಮಾಡ್ಕೋಬೇಕು. ಟೆಂಪಲ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ ಅಂತ ಹೇಳಲಿಲ್ಲ, ಅಂದರೆ ಚರ್ಚಿಗೆ ಹೋಗುವ ಅವಶ್ಯಕತೆ ಇಲ್ಲ ಅಂತ ಅಲ್ಲ ನಾನು ಹೇಳಿದ್ದು. ಯು ಮಸ್ಟ್ ಗೋ ಟು ಚರ್ಚ್ ಫಾರ್ ಅದರ್ ಥಿಂಗ್ಸ್, ಟು ವರ್ಷಿಪ್ ಗಾಡ್ ಟುಗೆದರ್, ಫಾರ್ ಅದರ್ ಸರ್ವೀಸಸ್. ಬೇರೆ ಇನ್ನಿತರ ಸೇವಾ ಕಾರ್ಯಗಳಿಗಾಗಿ ಹೋಗಬೇಕು. ಟು ಲಿಸನ್ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯ ಆಲಿಸಲಿಕ್ಕೆ, ಕಡೆಯ ಭೋಜನವನ್ನು ಮಾಡಲಿಕ್ಕೆ, ಫೆಲೋಶಿಪ್ಗೋಸ್ಕರ ಹೋಗಲೇಬೇಕು. ವಿ ಮಸ್ಟ್ ಗೋ ಟು ದ ಟೆಂಪಲ್ ಮೀನ್ಸ್ ಚರ್ಚ್. ನಾವು ದೇವಾಲಯಕ್ಕೆ ಹೋಗಲೇಬೇಕು, ಹೋಗಬಾರ್ದು ಅಂತ ಅಲ್ಲ, ಹೋಗಲೇಬೇಕು. ಆ್ಯಸ್ ಎ ಫ್ಯಾಮಿಲಿ ವಿ ಮಸ್ಟ್ ಕಮ್ ಟುಗೆದರ್ ಟು ವರ್ಷಿಪ್ ದ ಲಾರ್ಡ್ ಆ್ಯಂಡ್ ವಿಟ್ನೆಸ್ ದ ಲಾರ್ಡ್ ಆ್ಯಂಡ್ ಶೇರ್ ದ ಗುಡ್ ಥಿಂಗ್ಸ್. ಒಳಿತನ್ನು ಹಂಚ್ಕೊಳ್ಳಲಿಕ್ಕೆ, ಆರಾಧಿಸಲಿಕ್ಕೆ, ಕಡೆಯ ಭೋಜನಕ್ಕೆ, ಆ ಫೆಲೋಶಿಪ್ಗೆ ನಾವು ಹೋಗಲೇಬೇಕು, ಹೋಗಬಾರ್ದು ಅಂತಲ್ಲ. ಆದರೆ ದೇವರನ್ನ ಹುಡ್ಕೊಂಡು ನೀನು ಯಾವ ದೇವಾಲಯಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಅಲ್ಲಿ ದೇವರು ಇರ್ತಾರೆ, ಇಲ್ಲಿ ದೇವರು ಸಿಗ್ತಾರೆ ಅಂತ. ಯು ಡೋಂಟ್ ಹ್ಯಾವ್ ಟು ಗೋ ಟು ದ ಚರ್ಚಸ್ ಆರ್ ಟೆಂಪಲ್ಸ್ ಇನ್ ಸರ್ಚ್ ಆಫ್ ಗಾಡ್, ಬಿಕಾಸ್ ಯು ಆರ್ ದ ಟೆಂಪಲ್ ಆಫ್ ಗಾಡ್. ಗಾಡ್ ಡ್ವೆಲ್ಸ್ ಇನ್ ಯು. You must know that God dwells in you. The problem with us is we do not know this truth that God dwells in me. ದೇವರು ನನ್ನ ಒಳಗಡೆನೇ ಇದ್ದಾರೆ ಎಂಬ ಸತ್ಯದ ಅರಿವು ನಮ್ಮ ಒಳಗಡೆ ಇಲ್ಲದೆ ಇರೋದ್ರಿಂದ, ನಾವಿನ್ನು ಅವಿಶ್ವಾಸದಲ್ಲಿ ಅಜ್ಞಾನದಲ್ಲಿ ಬದುಕ್ತಾ ಇರೋದ್ರಿಂದ ದೇವರನ್ನ ಹುಡುಕೊಂಡು ನಾವು ದೇವಾಲಯಗಳಿಗೆ ಹೋಗ್ತೀವಿ. ಹಳೆ ಒಡಂಬಡಿಕೆಯಲ್ಲಿ ಅದಿತ್ತು. ನೀವೀಗ ಯಾವ ಜನ? ಹಳೆ ಒಡಂಬಡಿಕೆಗೆ ಸೇರಿದ ಜನನ, ಹೊಸ ಒಡಂಬಡಿಕೆಗೆ ಸೇರಿದ ಜನನ? ಹೊಸ ಒಡಂಬಡಿಕೆಗೆ ಸೇರಿದ ಜನರು ಕ್ರೈಸ್ತ ವಿಶ್ವಾಸಿಗಳು. ನಾವು ನಮ್ಮ ಶರೀರನೇ ದೇವಾಲಯ. ನಮ್ಮೊಳಗಡೆ ಇಲ್ಲಿ ನೋಡಿ, ನೆಕ್ಸ್ಟ್ ವಾಕ್ಯ. ಆ ಪವಿತ್ರಾತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಿದ್ದಾರೆ ಎಂಬುದು ನಿಮಗೆ ಗೊತ್ತಿಲ್ಲವೇ? ಡೋಂಟ್ ಯು ನೋ? ನೀವು ನಿಮ್ಮ ಸ್ವಂತ ಸೊತ್ತು ಅಲ್ಲ. ಯು ಆರ್ ನಾಟ್ ಯುವರ್ ಓನ್. ಯು ಆರ್ ನಾಟ್ ಯುವರ್ ಓನ್. ಎಲ್ಲಿವರೆಗೆ ನೀವು ನಿಮ್ಮ ಸ್ವಂತ ಸೊತ್ತಾಗಿದ್ರಿ? ಪವಿತ್ರಾತ್ಮ ನಿಮ್ಮಲ್ಲಿಗೆ ಬರೋದಕ್ಕಿಂತ ಮೊದಲು ನೀವು ನಿಮ್ಮ ಸ್ವಂತ ಸೊತ್ತು. ನೀವೆಷ್ಟಾ ಬಂದಂಗೆ ಬದುಕ್ಬೋದಾಗಿತ್ತು, ಲಾಸ್ಟಿಗೆ ಸತ್ತು ನರಕಕ್ಕೆ ಹೋಗ್ಬೋದಾಗಿತ್ತು. ಎಲ್ಲಿವರೆಗೆ? ನೀವು ಶುಭ ಸಂದೇಶವನ್ನು ಆಲಿಸಿ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟು ಹೊಸ ಜನ್ಮವನ್ನು ಪಡೆದುಕೊಳ್ಳೋದಕ್ಕಿಂತ ಮೊದಲು ನೀವು ನಿಮ್ಮ ಸೊತ್ತು, ನಿಮ್ಮ ಅಪ್ಪ ಅಮ್ಮನ ಸೊತ್ತಾಗಿದ್ರಿ, ಲೋಕದ ಸೊತ್ತಾಗಿದ್ರಿ, ಪಿಶಾಚಿಯ ಸೊತ್ತಾಗಿದ್ರಿ. ಆಗ ನೀವು ಹೇಳ್ಬೋದಾಗಿತ್ತು, ನನ್ನಿಷ್ಟ, ನಾನೇನಾದರೂ ಮಾಡ್ತೀನಿ, ನಾನೇನಾದರೂ ಕುಡಿತೀನಿ, ನಾನೇನಾದರೂ ತಿಂತೀನಿ, ನಾನು ಎಲ್ಲಾದರೂ ಹೋಗ್ತೀನಿ,
ದಟ್ ಈಸ್ ಮೈ ಚಾಯ್ಸ್. ನನಗೆ ಫ್ರೀಡಮ್ ಇಲ್ವ ಹಾಗಾದರೆ? ನನಗೆ ಅದು ಫ್ರೀಡಮ್ ಅಲ್ಲ, ಅದು ದಟ್ ಈಸ್ ಫೂಲಿಶ್ನೆಸ್. ಅಲ್ಲ, ಅವ್ರನ್ನ ನಾವು ತಡಿಲಿಕ್ಕೆ ಹೋದರೆ ಅವ್ರು ಕೇಳ್ತಾರೆ ಫ್ರೀಡಮ್ ಇಲ್ವ ಅಂತ. ಅವ್ರಿಗೆ ಫ್ರೀಡಮ್ ಇದೆ, ಅವರಿಗೆ ನರಕಕ್ಕೆ ಹೋಗ್ಲಿಕ್ಕೆ ಫ್ರೀಡಮ್ ಇದೆ. ಅವ್ರ ಫ್ರೀಡಮ್ ನೀವು ಯಾಕೆ ಅಡ್ಡ ಹಾಕ್ತೀರಾ? ಅವ್ರನ್ನ ನೀವು ಸ್ವರ್ಗಕ್ಕೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ನೀವು ಅವ್ರನ್ನ ಚರ್ಚಿಗೆ ಕರ್ಕೊಂಡು ಹೋಗೋದ್ರಿಂದ ಸ್ವರ್ಗಕ್ಕೆ ಸೇರ್ಸೋಕ್ಕಾಗಲ್ಲ. ಹಿ ಮಸ್ಟ್ ಬಿ ಬಾರ್ನ್ ಅಗೇನ್, ಶಿ ಮಸ್ಟ್ ಬಿ ಬಾರ್ನ್ ಅಗೇನ್. ಹೊಸದಾಗಿ ಹುಟ್ಟಬೇಕು, ಯೇಸುವಿನಲ್ಲಿ ಬರಬೇಕು. ಯೇಸುವಿನಲ್ಲಿ ಬರದೆ ಸುಮ್ಮನೆ ಮನೆಯಲ್ಲಿ ಪ್ರಾರ್ಥನೆಗೆ ಬಂದು ಏನು ಪ್ರಯೋಜನ ಇಲ್ಲ. ಯೇಸುವಿನಲ್ಲಿ ಬರಬೇಕು, ವಾಕ್ಯ ಕೇಳಬೇಕು. ಯೇಸುವಿನಲ್ಲಿ ಬರಬೇಕಾದ್ರೆ ವಾಕ್ಯ ಕೇಳಬೇಕು, ಶುಭ ಸಂದೇಶ ಆಲಿಸಬೇಕು, ಮಾನಸಾಂತರ ಆಗಬೇಕು, ವಿಶ್ವಾಸ ಬರಬೇಕು, ಪರಿಶುದ್ಧಾತ್ಮನಿಗಾಗಿ ದಾಹ ಬರಬೇಕು, ಪವಿತ್ರಾತ್ಮರನ್ನು ಸ್ವೀಕಾರ ಮಾಡಬೇಕು, ಬಾರ್ನ್ ಅಗೇನ್ ಆಗಬೇಕು. ಎಲ್ಲ ಆಗುತ್ತೆ. ನಮಗೆ ಟೈಮ್ ಇಲ್ಲಲ್ಲ, ಆಸ್ಪತ್ರೆಗೆ ಹೋಗ್ಲಿಕ್ಕೆ ಟೈಮ್ ಇದೆ ಅಷ್ಟೇ ನಮಗೆ. ಎಸ್, ಯಾಕೆಂದರೆ ನೀವು ಕ್ರಯಕ್ಕೆ ಕೊಳ್ಳಲಾದವರು. ನಾವು ನಮ್ಮ ಸ್ವಂತ ಅಲ್ಲ. ಯಾಕೆ ಸ್ವಂತ ಅಲ್ಲ ಅಂದರೆ ನಮ್ಮನ್ನು ಕ್ರಯಕ್ಕೆ ನೋಡಿ. ಯು ಆರ್ ದ ಟೆಂಪಲ್ ಆಫ್ ಗಾಡ್. ವೈ ಯು ಆರ್ ದ ಟೆಂಪಲ್ ಆಫ್ ಗಾಡ್? ಬಿಕಾಸ್ ದ ಹೋಲಿ ಸ್ಪಿರಿಟ್ ಈಸ್ ಲಿವಿಂಗ್ ಇನ್ ಯು. ಓಕೆ, ಬಿಕಾಸ್ ಹೋಲಿ ಸ್ಪಿರಿಟ್ ಈಸ್ ಲಿವಿಂಗ್ ಇನ್ ಮೀ, ಐ ಆಮ್ ದ ಟೆಂಪಲ್ ಆಫ್ ಗಾಡ್ ನೌ. ಸೆಕೆಂಡ್ ಪಾಯಿಂಟ್, ಐ ಆಮ್ ನಾಟ್ ಮೈ ಓನ್. ನಾನು ನನ್ನ ಸ್ವಂತ ಸೊತ್ತಲ್ಲ. ಯಾಕೆ ನಾನು ನನ್ನ ಸ್ವಂತ ಸೊತ್ತಲ್ಲ? ಬಿಕಾಸ್ ಗಾಡ್ ಹ್ಯಾಸ್ ಪರ್ಚೇಸ್ಡ್ ಮೀ ಬೈ ಪೇಯಿಂಗ್ ದ ಪ್ರೈಸ್ ಆಫ್ ದ ಪ್ರೇಷಿಯಸ್ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಅಮೂಲ್ಯವಾದ ರಕ್ತವನ್ನು ಕ್ರಯವಾಗಿ ಕೊಟ್ಟು ತಂದೆಯಾದ ದೇವರು ತನಗೋಸ್ಕರ ನನ್ನನ್ನು ಕೊಂಡುಕೊಂಡಿದ್ದಾರೆ. ನೌ ಐ ಬಿಲಾಂಗ್ ಟು ಗಾಡ್. ಈಗ ನಾನು ದೇವರಿಗೆ ಸೇರಿದ್ದೇನೆ. ನೌ ಐ ಆಮ್ ದ ಪ್ರಾಪರ್ಟಿ ಆಫ್ ಗಾಡ್. ಐ ಆಮ್ ಗಾಡ್ಸ್ ಪ್ರಾಪರ್ಟಿ. ನಾನೀಗ ದೇವರ ಸೊತ್ತು, ನಾನೀಗ ದೇವರಿಗೆ ಸೇರಿದವನು. ಈ ಒಂದು ಅರಿವು ನಮಗೆ ಬರಬೇಕು. ದೇವರು ನನ್ನನ್ನು ಕೊಂಡುಕೊಂಡಿದ್ದಾರೆ. ಹೇಗೆ ಕೊಂಡುಕೊಂಡಿದ್ದಾರೆ? ಯೇಸು ಕ್ರಿಸ್ತನ ಮರಣದ ಮುಖಾಂತರ ಅಥವಾ ರಕ್ತದ ಮುಖಾಂತರ ದೇವರು ನನ್ನನ್ನು ತಮಗೋಸ್ಕರ ಕೊಂಡುಕೊಂಡಿದ್ದಾರೆ. ಈಗ ನಾನೇನು ಮಾಡಬೇಕಾಗಾದ್ರೆ? ದೇವರು ಕೊಂಡ್ಕೊಂಡ ಮೇಲೆ ಏನು ಮಾಡಬೇಕು? ಏನು ಹೇಳ್ತಾ ಇದ್ದಾರೆ ದೇವರು? ನೆಕ್ಸ್ಟ್ ವರ್ಡ್, ಆದ್ದರಿಂದ ದೇರ್ ಫೋರ್ ಗ್ಲೋರಿಫೈ ಗಾಡ್ ಇನ್ ಯುವರ್ ಬಾಡಿ ಥ್ರೂ ಯುವರ್ ಲೈಫ್. ನಿನ್ನ ಜೀವಿತದ ಮುಖಾಂತರ ನಿನ್ನ ದೇಹದಲ್ಲಿ ದೇವರಿಗೆ ಮಹಿಮೆ ಆಗುವ ಜೀವನವನ್ನು ಜೀವಿಸು. ದಟ್ ಮೀನ್ಸ್ you are supposed to glorify God through your body every single day of your life. That is why God has purchased you by paying the price of precious blood of Jesus Christ and made you his temple. ದೇವರು ನಿನ್ನನ್ನು ಯೇಸು ಕ್ರಿಸ್ತನ ಅಮೂಲ್ಯ ರಕ್ತವನ್ನು ಕ್ರಯವಾಗಿ ಕೊಟ್ಟು ಕೊಂಡುಕೊಂಡು ನಿನ್ನನ್ನು ದೇವರ ಆಲಯವನ್ನಾಗಿ ಮಾಡಿದ್ದ ಕಾರಣ ಏನು ಅಂದರೆ, ಇನ್ನು ಮುಂದೆ ನಿನ್ನ ಜೀವನದ ಮುಖಾಂತರವಾಗಿ, ನಿನ್ನ ದೇಹದ ಅಂಗಾಂಗಗಳ ಮುಖಾಂತರವಾಗಿ, ನಿನ್ನ ನಡೆ ನುಡಿಯ ಮುಖಾಂತರವಾಗಿ, ನಿನ್ನ ಟ್ಯಾಲೆಂಟ್ ಮುಖಾಂತರವಾಗಿ, ನಿನ್ನ ಪ್ರತಿಯೊಂದರ ಮುಖಾಂತರವಾಗಿ ದೇವರಿಗೆ ಮಹಿಮೆ ಆಗಬೇಕು. ಗಾಡ್ ಮಸ್ಟ್ ಬಿ ಗ್ಲೋರಿಫೈಡ್, ನಾಟ್ ದ ಡೆವಿಲ್. ಗಾಡ್ ಮಸ್ಟ್ ಬಿ ಗ್ಲೋರಿಫೈಡ್. ದಟ್ ಈಸ್ ದ ಪರ್ಪಸ್. ಈ ಒಂದು ಉದ್ದೇಶ ದೇವರು ಬಯಸ್ತಾ ಇದ್ದಾರೆ. ಈ ಒಂದು ಅರಿವು, ಅದಕ್ಕೆ ಫಸ್ಟ್ ಹೇಳೋದು, ಡೂ ಯು ನಾಟ್ ನೋ? ನಿನಗಿದು ಗೊತ್ತಿಲ್ಲವೇ, ತಿಳಿದಿಲ್ಲವೇ? ಇದು ನಿಮಗೆ ತಿಳಿದ್ರೆ ಖಂಡಿತವಾಗಲೂ ಈ ದೇಹದ ಒಳಗಡೆ ಅಥವಾ ನನ್ನ ಒಳಗಡೆ ನನಗೆ ದೇವರ ಸಾನ್ನಿಧ್ಯವನ್ನು ಅನುಭವಿಸ್ಲಿಕ್ಕಾಗ್ತದೆ. ಗಾಡ್ ಈಸ್ ಪ್ರೆಸೆಂಟ್ ದೇರ್ but I can experience that Shekinah glory of God. That means the tangible presence of God. Now we know that God is present in us by faith, but we are not able to experience emotionally or physically. But when we realize this truth and worship the Lord in truth and spirit, we can experience that manifested presence of God. That is what we need. That is what strengthens us. ಅಂದರೆ ನನ್ನ ದೇಹ ದೇವರ ಆಲಯ, ದೇವರು ನನ್ನ ಒಳಗಡೆ ಇದ್ದಾರೆ ಎಂಬ ಮನವರಿಕೆಯಲ್ಲಿ ನಾವು ಆತ್ಮದಿಂದಲೂ ಸತ್ಯದಿಂದಲೂ ದೇವರನ್ನ ಆರಾಧನೆ ಮಾಡುವಾಗ ಕಾಣಲ್ಪಡುವ ದೈವ ಸಾನ್ನಿಧ್ಯ ನಮಗೆ ಅನುಭವಿಸ್ಲಿಕ್ಕಾಗ್ತದೆ, ಅಥವಾ ಅನುಭವಕ್ಕೆ ಬರುವ ದೈವ ಸಾನ್ನಿಧ್ಯ ನಮ್ಮಲ್ಲಿ ಉಂಟಾಗ್ತದೆ. ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ physically or emotionally or mentally, we can experience the tangible presence of God, the manifested presence of God. Presence of God is already there, but it will manifest in our flesh, in our body, in our mind. ನಮ್ಗೆ ಅದೇ ಬಲ ಕೊಡೋದು, ಅದು ಬೇಕು. ಯಾಕದು ಸಿಗ್ತಾ ಇಲ್ಲ ನಮಗೆ?
ಅಫ್ಕೋರ್ಸ್ ವಿ ನೀಡ್ ಟು ವಾಕ್ ಬೈ ಫೇತ್, ನಂಬಿಕೆಯಲ್ಲಿ ನಡೀಲೇಬೇಕು. ಆದರೆ ಸಮ್ಟೈಮ್ಸ್ ವಿ ನೀಡ್ ದಿಸ್ ಆಲ್ಸೋ. ಕೆಲವೊಮ್ಮೆ ನಮಗೆ ಇದು ಬೇಕೇ ಬೇಕು, ಇಲ್ಲ ಅಂದರೆ ನಾವು ಮುಂದಕ್ಕೆ ಹೋಗೋಕ್ಕಾಗಲ್ಲ. ಆದರೆ ದೇವರು ಇದು ಕೊಡ್ಲಿಕ್ಕೆ ಬಯಸ್ತಾರೆ. ಈ ಅನುಭವ ದೇವರು ದಾವೀದನಿಗೆ ಕೊಡ್ತಾ ಇದ್ರು. ಈ ಅನುಭವವನ್ನು ನಡೆಸ್ತಾ ಇದ್ದಿದ್ದು ದೇವರವನ ಜೊತೆಯಲ್ಲಿ ಇದ್ದಾರೆ ಎಂಬ ಈ ಒಂದು ಟ್ಯಾಂಜಿಬಲ್ ಎಕ್ಸ್ಪೀರಿಯನ್ಸ್ ಆಫ್ ಗಾಡ್. ದಟ್ ಎಕ್ಸ್ಪೀರಿಯನ್ಸ್ ವಾಸ್ ಲೀಡಿಂಗ್ ಹಿಮ್ ಮೈಟಿಲಿ. ಇವತ್ತದು ನಮಗೆ ಬೇಕು. ನಮ್ಮಲ್ಲಿ ಅನೇಕರಿಗೆ ಅದು ಇವತ್ತು ನಷ್ಟ ಆಗಿದೆ. ಯಾವುದು? ಮ್ಯಾನಿಫೆಸ್ಟೆಡ್ ಪ್ರೆಸೆನ್ಸ್ ಆಫ್ ಗಾಡ್ ಅನುಭವಿಸ್ಲಿಕ್ಕೆ ಆಗ್ತಾಯಿಲ್ಲ. ಇದು ನಾನು ಹೇಳ್ತಾ ಇರೋದು ಕೇವಲ ಪ್ರೇಯರ್ ಟೈಮಲ್ಲಿ ಇಲ್ಲಿ ಮಾತ್ರ ಅನುಭವಿಸ್ಬೇಕು ಅಂತ ಅಲ್ಲ. ಎಲ್ಲ ಕಡೆ ನಾವು ಹೋಗುವಾಗ, ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ, ಮನೆಯಲ್ಲಿ ಕೆಲಸ ಮಾಡುವಾಗ, ಡ್ಯೂಟಿ ಮಾಡುವಾಗ, ಅಥವಾ ಎಲ್ಲೋ ಒಂದು ಕಡೆಗಳಲ್ಲಿ ನಾವು ಒಂಟಿಯಾಗಿ ಇರುವಾಗ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ್ಯಾಟ್ ವೆನ್ ವಿ ವರ್ಷಿಪ್ ಗಾಡ್ ಇನ್ ಟ್ರೂತ್ ಆ್ಯಂಡ್ ಸ್ಪಿರಿಟ್ ಬೈ ಫೇತ್. ವಿಶ್ವಾಸದ ಮುಖಾಂತರ ಕಣ್ಣಿಗೆ ಕಾಣದೇ ಇರುವ ದೇವರನ್ನು ಕಾಣ್ತಾ ಇದ್ದೀವೋ ಎಂಬ ಹಾಗೆ ಆತ್ಮದಿಂದ ಸತ್ಯದಿಂದ ಅವರೊಬ್ಬರನ್ನೇ ಆರಾಧಿಸುವಾಗ ಹೋಲಿ ಸ್ಪಿರಿಟ್ ವಿಲ್ ಬ್ರಿಂಗ್ ದ್ಯಾಟ್ ಮ್ಯಾನಿಫೆಸ್ಟೆಡ್ ಗ್ಲೋರಿ ಆಫ್ ಗಾಡ್ ಇನ್ ಟು ಅವರ್ ಮಿಡ್ಸ್ಟ್. ಕೆಲವೊಮ್ಮೆ ಆ ಗ್ಲೋರಿ ಮ್ಯಾನಿಫೆಸ್ಟ್ ಆಗುವಾಗ ಏನಾಗುತ್ತೆ ಗೊತ್ತಾ? ಎಲ್ಲಾದರೂ ನೀವು ಒಂದು ಸ್ಥಳದಲ್ಲಿ ಹೋಗಿ ಸಿಕ್ಕಾಕೊಳ್ತೀರಿ, ಗೊತ್ತಿಲ್ಲದ ಒಂದು ಜಾಗದಲ್ಲಿ, ಟೋಟಲ್ ಕನ್ಫ್ಯೂಷನ್, ಏನು ಮಾಡಬೇಕು ಗೊತ್ತಿಲ್ಲ. ಸ್ಟಾರ್ಟ್ ವರ್ಷಿಪ್ಪಿಂಗ್ ಗಾಡ್ ಇನ್ ಟ್ರೂತ್ ಆ್ಯಂಡ್ ಸ್ಪಿರಿಟ್. ಅನ್ಯ ಭಾಷೆ ಇದ್ದರೆ ಅನ್ಯ ಭಾಷೆಯಲ್ಲಿ, ಇಲ್ಲದೇ ಇದ್ದರೆ ಗೊತ್ತಿರೋ ಭಾಷೆಯಲ್ಲಿ, ದೇವ್ರು ಕೊಟ್ಟಿರೋ ಭಾಷೆಯಲ್ಲಿ ಆತ್ಮದಿಂದ ಸತ್ಯದಿಂದ ದೇವರನ್ನ ಆರಾಧನೆ ಮಾಡಿ. ದೇರ್ ಕಮ್ಸ್ ದ ಮ್ಯಾನಿಫೆಸ್ಟೆಡ್ ಗ್ಲೋರಿ ಆಫ್ ಗಾಡ್. ದೈವ ಸಾನ್ನಿಧ್ಯ ಅಲ್ಲಿ ಬರುತ್ತೆ. ದೈವ ಸಾನ್ನಿಧ್ಯ ಬಂದಾಗ ಕನ್ಫ್ಯೂಷನ್ ಹೋಗುತ್ತೆ, ಸೈತಾನನ ಸಾನ್ನಿಧ್ಯ ದೂರ ಹೋಗುತ್ತೆ. ಯಾವುದಾದ್ರೂ ಒಂದು ಕೇಡು ಬರುವ ಸಾಧ್ಯತೆಗಳಿದ್ದರೆ ಆ ಪ್ರತ್ಯಕ್ಷವಾಗುವ ದೈವ ಸಾನ್ನಿಧ್ಯ ಅದನ್ನೆಲ್ಲ ಕ್ಲಿಯರ್ ಮಾಡುತ್ತೆ. ನಿಮಗೆ ಆರಾಮಾಗಿ ದಾಟಿ ಹೋಗ್ಬೋದು. ಅದನ್ನೇ ದಾವೀದ ಅರಸ 27ನೇ ಕೀರ್ತನೆಯಲ್ಲಿ ಅನುಭವಿಸಿ ಬರೆದಿರೋದು. ಶತ್ರುಗಳು ಎಷ್ಟೇ ಬಂದರೂ ಕೂಡ ದೇವರ ಸಾನ್ನಿಧ್ಯದಲ್ಲಿ, ಆ ಗುಡಾರದಲ್ಲಿ, ಆ ಪ್ರಸನ್ನತೆಯಲ್ಲಿ ನಾನು the presence of God is my hiding place. I will hide myself in His glory, in His presence. When enemies comes to attack me, I will hide myself in the shadow of His manifested presence. We can do that. ತುಂಬ ಟೆನ್ಷನ್ ಆಗ್ತಾ ಇದೆ ಕೆಲಸದ ಜಾಗದಲ್ಲಿ, ಏನು ಮಾಡಬೇಕು ಗೊತ್ತಿಲ್ಲ. ಸ್ಟಾರ್ಟ್ ವರ್ಷಿಪ್ಪಿಂಗ್ ಗಾಡ್. Go to toilet or bathroom or any room, close the door, separate yourself for some time, 10 minutes, 15 minutes, 5 minutes, okay? Start worshiping God in truth and spirit. The power of God will manifest there, and it will eliminate all the confusions and negativism from there. ಏನು ಮಾಡಬೇಕು ಗೊತ್ತಿಲ್ಲ ಇದ್ದಾಗ ಹೋಗಿ ಬಾಗಿಲು ಹಾಕ್ಕೊಳ್ಳಿ. 5 ನಿಮಿಷನೋ 2 ನಿಮಿಷನೋ 3 ನಿಮಿಷನೋ ಆತ್ಮದಲ್ಲಿ ಸತ್ಯದಲ್ಲಿ ಪಿತನನ್ನು ಆರಾಧಿಸಿರಿ. ದೇವರ ಸಾನ್ನಿಧ್ಯ ಅಲ್ಲಿ ಇಳಿದು ಬರುತ್ತೆ. ಬೇಡದೇ ಇರೋದನ್ನೆಲ್ಲ ಒದ್ದೋಡಿಸುತ್ತೆ. ಸುಮ್ಮನೆ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ಕೊಂಡು, ಇವ್ರ ಮೇಲೆ ಬೇಜಾರು ಮಾಡಿಕೊಂಡು ಎಷ್ಟೋ ಕಡೆಗಳೆಲ್ಲ ನೋಡಿದ್ದೀನಿ. ಕೆಲಸ ಮಾಡೋ ಜಾಗದಲ್ಲಿ, ಮಿನಿಸ್ಟ್ರಿಲಂತೂ ಜಾಸ್ತಿನೇ. ಇವ್ರನ್ನ ಕಂಡ್ರೆ ನಮ್ಗೆ ಆಗೋದೇ ಇಲ್ಲ. ಏನು ಮಾಡಬೇಕು ಅವಾಗ? ಅದೇ ಇವ್ರನ್ನೇ. ರಿಚರ್ಡನ್ನು ಕಂಡ್ರೆ ನಮಗೆ ಆಗೋದೇ ಇಲ್ಲ. ಏನು ಮಾಡಬೇಕು ಅವಾಗ? ನಾನೀಗ ರಿಚರ್ಡನ್ನು ಕಂಡ್ರೆ ನನಗೆ ಆಗಿಸ್ಬೇಕೀಗ. ಆಗೋದಿಲ್ಲ ಅಂತ ಇಟ್ಕೊಬಿಟ್ರು ಹೋಯ್ತು. ನನ್ನ ಪ್ರೇಯರ್ ಲೈಫ್ ಅಲ್ಲಿ ಹಾಳಾಗೋಯ್ತು. ಈಗ ನಾನು ಇವ್ರ ಜೊತೆಗೆ ಸೆಟ್ಲ್ ಆದ್ರೇ ಇವರು ಎಲ್ಲರೂ ನನಗೆ ಆಗ್ತಾರೆ. ಇವರೆಲ್ಲರ ಜೊತೆಗೆ ಐ ಹ್ಯಾವ್ ನೋ ಪ್ರಾಬ್ಲಮ್. ಬಟ್ ಓನ್ಲಿ ಪ್ರಾಬ್ಲಮ್ ಈಸ್ ವಿತ್ ದಿಸ್ ರಿಚರ್ಡ್ ಅಣ್ಣ. ಈಗ ಇವರು ಒಬ್ಬರ ಜೊತೆಗಿರೋ ಪ್ರಾಬ್ಲಮ್ ನನಗೆ ಮುಂದೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ನಾನು ಎಲ್ಲ ಮಾಡ್ತೀನಿ, ಪ್ರೀಚಿಂಗ್ ಮಾಡ್ತೀನಿ, ಹಾಡು ಮಾಡಿ, ಎಲ್ಲ ಪಲ್ಟಿ ನೋಡಿತೀನಿ, ನಾಟಕ ಎಲ್ಲ ಮಾಡ್ತೀನಿ. ಆದರೆ ಇದು ಸರಿ ಕ್ಲಿಯರ್ ಇಲ್ಲ. ದೇವ್ರು ಹೇಳ್ತೀನಿ, ನೀನು ಫಸ್ಟ್ ಅಲ್ಲಿ ಕ್ಲಿಯರ್ ಮಾಡ್ಕೊ, ಆಮೇಲೆ ಬಾಯಿಲಿ ಸ್ಟೇಜಿಗೆ. ಏನು ಮಾಡಬೇಕು? ಐ ನೀಡ್ ಟು ಪ್ರೇ, ವರ್ಷಿಪ್ ದ ಲಾರ್ಡ್ ಇನ್ ಟ್ರೂತ್ ಆ್ಯಂಡ್ ಸ್ಪಿರಿಟ್. ನನಗಾಗಲ್ಲ. ಸೊ ಪ್ರೆಸೆನ್ಸ್ ಆಫ್ ಗಾಡ್ ವಿಲ್ ರಿಲೀಸ್ ಹಿಸ್ ಪ್ರೆಸೆನ್ಸ್, ದಿಸ್ ಗ್ಲೋರಿ. ಅದೇನಾಗುತ್ತೆ? ಅದು ಬಂದಾಗ ನನ್ನ ಒಳಗಡೆನೂ ಅವ್ರ ಒಳಗಡೆನೂ ಏನೋ ಮಾಡುತ್ತದು. ಏನು ಮಾಡುತ್ತೆ ಗೊತ್ತಿಲ್ಲ. ದಟ್ ಈಸ್ ದ ಪವರ್ ಆಫ್ ಗಾಡ್, ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಹೋಲಿ ಸ್ಪಿರಿಟ್ ಡಸ್ ಸಮಥಿಂಗ್. ಇಟ್ ವಿಲ್ ಬೈಂಡ್ ಅಸ್ ಟುಗೆದರ್. ಏನೋ ಒಂದು ಅವ್ರ ಮೇಲೆ ನನಗೆ ಪ್ರೀತಿ ಬರೋ ಥರ, ಅಥವಾ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಬರೋ ಥರ ಏನೋ ಒಂದು ಕೆಲಸ ಮಾಡ್ತಾರೆ ಪವಿತ್ರ ಆತ್ಮರು. ಸಮ್ ರಿಯಾಕ್ಷನ್ಸ್ ಹೋಲಿ ಸ್ಪಿರಿಟ್ ವಿಲ್ ಡೂ ದೇರ್. ಹಾಗೇನಾಗುತ್ತೆ? ಆಟೋಮೆಟಿಕ್ಲಿ ವಿ ವಿಲ್ ಕಮ್ ಟು ಎ ಫೆಲೋಶಿಪ್. ಅದು ಎಲ್ಲಿಂದ ಬಂತು ಗೊತ್ತಿಲ್ಲ. ಇಲ್ಲಿಂದ ಬಂದಿದ್ದಂತೂ ಅಲ್ಲ. ಇಟ್ ಈಸ್ ನಾಟ್ ಫ್ರಮ್ ಮೀ ಬಂದು ಏಟ್ ಬಂತು. ಐ ಆಮ್ ನಾಟ್ ಏಬಲ್ ಟು ಆಕ್ಸೆಪ್ಟ್. ಕೆಲಸ ಮಾಡೋ ಜಾಗದಲ್ಲಿ ಈ ಥರ ಇದ್ದಾರಾ ಬಾಸ್ಗಳು? ನಿಮಗೆ ಸಿಗ್ತಾರಾ? ಗಂಡಂದ್ರು ಸಿಗ್ತಾರಾ? ಮಕ್ಕಳು ಸಿಗ್ತಾರಾ?
ಈ ಥರ ವ್ಯಕ್ತಿಗಳು ಎಲ್ಲಾದರೂ ಸಿಗ್ತಾರಾ? ಓಕೆ, ಸಿಗದೇ ಇದ್ದರೆ ಭಾಗ್ಯವಂತರು, ನೀವು ಸ್ವರ್ಗದಲ್ಲಿ ಇದ್ದೀರಿ ಅಂತ ತಿಳ್ಕೊಳ್ಳಿ. ಸಿಕ್ಕಿದರೆ ಏನು ಮಾಡಬೇಕು, ಎಷ್ಟೇ ಮಾಡಿ, ಆಗ ಇಟ್ ವಿಲ್ ಬಿ ಈಸಿ. ವಾಕ್ಯ ಏನು ಹೇಳುತ್ತೆ? ಒಬ್ಬನ ನಡತೆ ದೇವರಿಗೆ ಮೆಚ್ಚುಗೆ ಆದರೆ ದೇವರು ಅವನ ಶತ್ರುಗಳನ್ನು ಏನು ಮಾಡ್ತಾರಂತೆ? ಮಿತ್ರರನ್ನಾಗಿ ಮಾಡ್ತಾರೆ. ವಾಕ್ಯ ಇದೆಯಾ ಆ ಥರ ಬೈಬಲ್ನಲ್ಲಿ ಎಲ್ಲಾದರೂ ಒಂದು ಕಡೆ? ಎಲ್ಲಿರ್ಬೋದು? ಕೀರ್ತನೆಗಳ ಪುಸ್ತಕ 16ನೇ ಅಧ್ಯಾಯನ 16:7. Proverbs verse 16 verse 7. ಅಲ್ಲ, ಸಾರಿ ಜ್ಞಾನೋಕ್ತಿ. ಪ್ರೋವರ್ಬ್ಸ್ ಜ್ಞಾನೋಕ್ತಿಗಳು 16:7. ಒಬ್ಬನ ನಡತೆಯನ್ನು ಸರ್ವೇಶ್ವರ ಮೆಚ್ಚಿದರೆ ಅವನ ಶತ್ರುಗಳನ್ನು ಆತ ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯಾರಿಗೆಲ್ಲ ಶತ್ರುಗಳಿದ್ದಾರೆ ಈಗ? ಶತ್ರುಗಳು ಇಲ್ಲದೇ ಇದ್ದವ್ರು ಯಾರು ಇರಲ್ಲ. ಎಲ್ಲರ ಜೀವನದಲ್ಲಿ ಶತ್ರುಗಳು ಇಲ್ಲದಿದ್ದರೆ ಬರ್ತಾ ಹೋಗ್ತಾ ಇರ್ತಾರೆ. ಬಿಡಿ, ನೀವು ಯಾವ್ದಾದ್ರು ಪ್ರೇಯರ್ ಗ್ರೂಪ್ ಸೇರ್ಕೊಳ್ಳಿ, ಶತ್ರುಗಳು ಸಿಗ್ತಾರೆ. ಶತ್ರುಗಳು ಇಲ್ಲ ಅಂದರೆ, ನಿಮಗೆ ಯಾರು ಶತ್ರುಗಳೇ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಪ್ರೇಯರ್ ಗ್ರೂಪಲ್ಲಿ ಸೇರ್ಕೊಳ್ಳಿ, ಯಾವುದಾದ್ರು ಒಂದು ಮಿನಿಸ್ಟ್ರಿಲಿ ಸೇರ್ಕೊಳ್ಳಿ. ಆಗ ನಿಮ್ಗೆ ಶತ್ರುಗಳು ಸಿಗ್ತಾರೆ 100% ಸಿಗ್ತಾರೆ. ಆಗಲೇ ನಿಜವಾದ ಪರೀಕ್ಷೆ. ನಿಮ್ಮನ್ನು ಪರೀಕ್ಷೆ ಮಾಡಿದೆ ಪ್ರಮೋಷನ್ ಮಾಡೋದು ಹೆಂಗೆ? ದೇವರು ಸುಮ್ಮನೆ ಸರ್ಟಿಫಿಕೇಟ್ ಕೊಡಲ್ಲ. ಇಲ್ಲಿ ದುಡ್ಡು ಕೊಟ್ಟೆಲ್ಲ ಸರ್ಟಿಫಿಕೇಟ್ ಇಲ್ಲಿ ತೊಗೊಳಕ್ಕಾಗಲ್ಲ. ಅದಕ್ಕೆ ಕೆಲವ್ರು ಏನು ಮಾಡ್ತಾರೆ, ನಮಗೆ ಮಿನಿಸ್ಟ್ರಿ ಸಾವಾಸನೇ ಬೇಡ, ಪ್ರೇಯರ್ ಗ್ರೂಪ್ ಸಾವಾಸನೇ ಬೇಡ, ಮನೆಯಲ್ಲಿ ನಾವು ಫ್ಯಾಮಿಲಿಯಾಗಿ ಪ್ರೇಯರ್ ಮಾಡಿ ಆರಾಮಾಗಿರ್ತೀವಿ. ನಿನಗೆ ಸರ್ಟಿಫಿಕೇಟ್ ಇಲ್ಲ, ನಿನಗೆ ಪ್ರಮೋಷನು ಇಲ್ಲ, ಸರ್ಟಿಫಿಕೇಟು ಇಲ್ಲ. ನಿನಗೆ ಒಂದು ಸರ್ಟಿಫಿಕೇಟ್ ಬೇಕಾ, ಪ್ರಮೋಷನ್ ಬೇಕಾ, ನಿನ್ನ ಸ್ಪಿರಿಚುವಲ್ ಲೈಫಲ್ಲಿ ನೀನು ಬಲಗೊಳ್ಬೇಕಾ, ಸ್ಟ್ರಾಂಗ್ ಆಗಬೇಕಾ, ಎಂಜಾಯ್ ಮಾಡಬೇಕಾ ದೇವರ ಸಾನ್ನಿಧ್ಯದಲ್ಲಿ ಇನ್ನೂ ಹೆಚ್ಚಾಗಿ? ಹಾಗಾದರೆ ದೇವರು ಹಾಕ್ತಾರೆ ಯಾವುದಾದ್ರೂ ಒಂದು ಮಿನಿಸ್ಟ್ರಿ ಒಳಗಡೆ, ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಒಳಗಡೆ ಹಾಕ್ತಾರೆ. ಕೆಲವರ ಉದ್ದೇಶ ಏನು, ಬಂದ ತಕ್ಷಣ ಏನೋ ಇಲ್ಲಿ ಸಿಕ್ಬಿಡುತ್ತೆ ಆಗಿಬಿಡುತ್ತೆ ಅಂತ. ಏನೂ ಆಗಲ್ಲ, ತಿಳ್ಕೊಳ್ಳಿ. ಅವಮಾನ ಆಗುತ್ತೆ, ಒಂದಿಷ್ಟು ಅವಮಾನ ಆಗಬಹುದು, ಒಂದಿಷ್ಟು ತಿರಸ್ಕಾರ ಆಗುತ್ತೆ, ಒಂದಿಷ್ಟು ಹೇಟ್ರೆಟ್ ಜೆಲಸ್ ಎಲ್ಲ ಶುರು ಆಗುತ್ತೆ ಒಳಗಡೆ ಬಿದ್ದ ತಕ್ಷಣ. ಆಗ ನೀನು ರಿಯಲ್ ಪ್ರೇಯರ್ ವಾರಿಯರ್ ಆಗ್ತೀಯ. ನಿನ್ನನ್ನು ಹೇಗಾದರೂ ಮಾಡಿ ಪ್ರಾರ್ಥನೆ ಮಾಡೋನು ಮಾಡಬೇಕಲ್ಲ ದೇವರು. ಅದಕ್ಕೆ ಇಲ್ಲಿ ತಳ್ಳೋದು. ಮಿನಿಸ್ಟ್ರಿಗೆ ಕಳಿಸೋ ಉದ್ದೇಶ ಏನು ಗೊತ್ತಾ? ಕೆಲವ್ರ ಉದ್ದೇಶ ಈಗ ಮಿನಿಸ್ಟ್ರಿಗೆ ಸೇರ್ಕೊಂಡ ತಕ್ಷಣ ನಾಳೆಯಿಂದನೇ ಸ್ಟೇಜ್ ಮೇಲೆ ಹತ್ತಿ ಏನೋ ಒಂದು ಮಾಡಿಬಿಡ್ಬೇಕು ಅಂತ. ಅದು ತುಂಬ ಸುಲಭದ ವಿಷಯ ಅದಲ್ಲ. ಇಲ್ಲಿ ಕಳಿಸೋ ಉದ್ದೇಶ ನಿನ್ನ ರಿಪೇರಿ ಮಾಡಬೇಕು ಅಂತಲೇ ದೇವ್ರು ಹಾಕೋದು. ನನಗೆ ರಿಪೇರಿ ಆಗಲಿಕ್ಕೆ ಇಷ್ಟ ಇಲ್ಲ, ನಾನು ಇಲ್ಲೇ ಇರ್ತೀನಿ ಅಂದರೆ ಹಾಳಾಗೋಗ್ತೀಯ ಅಷ್ಟೇ. ಓಕೆ, ಕೆಲವರು ಇಷ್ಟ ಇಲ್ಲದೆ ಹಾಳಾಗೋದವ್ರು ಇದ್ದಾರೆ, ನೀವು ಆ ಥರ ಆಗಬೇಡಿ. ಎನಿವೆ, ಒಬ್ಬನ ನಡತೆಯನ್ನು ಸರ್ವೇಶ್ವರ ಮೆಚ್ಚಿದರೆ ಅವನ ಶತ್ರುಗಳನ್ನು ಆತ ಪ್ರಾಮಿಸ್. ನಂಬಿಕೆ ಇದೆಯಾ? ದೇವ್ರ ವಾಗ್ದಾನದಲ್ಲಿ ನಂಬಿಕೆ ಇದೆಯಾ? ಹಾಂ. ಈಗ ಮಿನಿಸ್ಟ್ರಿ ಒಳಗಡೆ ಬಂದಮೇಲೆ 4 ಜನ ಶತ್ರುಗಳು ಸಿಗ್ತಾರೆ ನಿಮಗೆ. ಈಗ ಅವ್ರನ್ನ ನೀವು ಮಿತ್ರರನ್ನು ಮಾಡ್ಕೊಳ್ಬೇಕು, ಅದೇ ನಿಮ್ಮದು ಮಿನಿಸ್ಟ್ರಿ. ವಾಟ್ ಈಸ್ ಯುವರ್ ಮಿನಿಸ್ಟ್ರಿ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಪ್ರೇಯರ್ ಗ್ರೂಪಲ್ಲಿ ನಿಮ್ಮದು ಮಿನಿಸ್ಟ್ರಿ ಏನು, ನಿಮ್ಮ ಸೇವೆ ಏನು? ನೀವು ಹೇಳ್ತೀರಲ್ಲ, ಬ್ರದರ್ ಅವರಿಗೆ ನಮ್ಮನ್ನ ಕಂಡ್ರೆ ಆಗ್ತಾಯಿಲ್ಲ, ಇವ್ರಿಗೆ ನಮ್ಮನ್ನ ಕಂಡ್ರೆ ಆಗ್ತಾಯಿಲ್ಲ, ಆ 3 ಜನಕ್ಕೆ ಮಾತ್ರ ನಮ್ಮನ್ನು ಕಂಡ್ರೆ ಆಗ್ತಾಯಿಲ್ಲ. ಈಗ ಆ 3 ಜನರನ್ನ ನಿನ್ನ ಕ್ಲೋಸ್ ಫ್ರೆಂಡ್ಸ್ ಮಾಡ್ಕೊಳ್ಳೋದೇ ನಿನ್ನ ಮಿನಿಸ್ಟ್ರಿ. ಕೆಲವ್ರು ಕೇಳ್ತಾರೆ, ಬ್ರದರ್ ಮಿನಿಸ್ಟ್ರಿಲಿ ಸುಮಾರು ವರ್ಷದಿಂದ ಇದ್ದೀವಿ, ನಮಗೇನು ಕೆಲಸ? ನಿನಗೆ ಎಷ್ಟು ಜನನ ಜೊತೆಗೆ ಫೆಲೋಶಿಪ್ಪಲ್ಲಿ ಇರಲಿಕ್ಕೆ ಆಗ್ತಾಯಿಲ್ಲ? ಯಾರ ಜೊತೆಗೂ ಆಗ್ತಾಯಿಲ್ಲ. ಹಾಗಾದರೆ ಎಲ್ಲರ ಜೊತೆಗೆ ಒಂದು ಫೆಲೋಶಿಪ್ಪಿಗೆ ಬರೋದೇ ನಿನ್ನ ಮಿನಿಸ್ಟ್ರಿ. ಅದಕ್ಕೆ ಇಟ್ಟಿದ್ದಾರೆ ದೇವರಲ್ಲಿ. ಹೆಂಗೆ ಮಾಡಬೇಕು? ಸುಮಾರು ಕೆಲಸ ಇದೆ, ಕೂತ್ಕೋ ಹೇಳ್ತೀನಿ ಒಂದೊಂದೇ. ಈಗ ಟೈಮ್ ಇಲ್ಲ, ಆಮೇಲೆ ಹೇಳ್ಕೊಡ್ತೇವೆ. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ.